ಹಲೋ. ಶುಭಂ ಬರ್ತದ ಅಲ್ಲ, ಅದು ನಂಗೆ ಗೊತ್ತಿಲ್ಲ. ನಾವು ಹೇಳ್ತೇವೆ. ಶರಣ ನಿಮ್ಮ ಹತ್ರ ಇಡ್ಕೊಳ್ಳಿ ಮೈಕ್. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ. ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ನಿಮ್ದು ಈಗ ಇಲ್ಲಿಂದ ಬರುವಾಗ ಸರ್ ಹೇಳಿದ್ದು. ಹೌದಾ? ನಾವು ಪ್ರಾಕ್ಟೀಸ್ ಮಾಡಿದಾಗ that I welcome today's guest. Firstly, our school president and today's flag inaugurator, our school president Venkatramana Gowda Kaluvaje. Heartily welcome you, sir. And Devaki Kodimadi cluster CRP, welcome you, ma'am. And our school correspondent A.V. Narayan, welcome you, sir. And our school vice president Umesh Madvelu, welcome you, sir. And our school AO Guddappa Balya, welcome you, sir. And our school HM and our school director, welcome you, sir. And ma'am, Srimati Pushpavati, welcome you, ma'am. I request with our president, we start our program to host our school flag. I request with our school president to host our flag. Flag salute. Order. Chief guest, in token of our love, you got shawl, flower and memento. Thank you, sir. Children,
AVJ ಆಂಗ್ಲ ಮಾಧ್ಯಮ ಶಾಲೆ ಬನ್ನೂರು, ಆನೆಮಜಲು ಬನ್ನೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಪುತ್ತೂರು ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತಹ ಚಿನ್ನೋತ್ಸವ ಕಾರ್ಯಕ್ರಮದ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತಹ ಹಿರಿಯರು ಹಾಗೂ ಮೇಧಾವಿಗಳು ಆದಂಥ ಸರ್, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಶಿಕ್ಷಕ ಬಂಧುಗಳೇ, ಪೋಷಕ ಮಿತ್ರರೇ ಹಾಗೂ ಎಲ್ಲ ಪುಟಾಣಿಗಳೇ, ಎಲ್ಲರಿಗೂ ಈ ದಿನದ ಶುಭ ಹಾರೈಕೆಯನ್ನು ಹಾರೈಸುತ್ತಾ, ಬಹುಶಃ ಅಂಬೆಗಾಲಲ್ಲಿ ಇದ್ದಂತ ಈ ಒಂದು ಶಾಲೆ ಇವತ್ತು ತಲೆ ಎತ್ತಿ ನಿಲ್ಲುವ ಹಾಗೆ ಆಗ್ತಾ ಇದೆ. ಇಡೀ ಒಂದು ನಮ್ಮ ಪುತ್ತೂರಿನಲ್ಲಿಯೇ AVJ ಅನ್ನುವಂಥದ್ದು ಎಲ್ಲರ ಬಾಯಲ್ಲಿ ಪಸರಿಸ್ತದೆ ಇದೆ ಅನ್ನುವುದಕ್ಕೆ ಬಹುಶಃ ಇಲ್ಲಿ ಇರುವಂತಹ ಒಂದು ಧಾರ್ಮಿಕ ಶಿಕ್ಷಣವೇ ಬುನಾದಿ ಅಂತ ಹೇಳ್ಬೋದು. ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಒಂದು ಈ ಒಂದು ಭಾಗದಲ್ಲಿ ಇಂಥ ಒಂದು ಶಾಲೆ ತಲೆ ಎತ್ತಿದೆ ಅನ್ನೋದಕ್ಕೆ ಕ್ಲಸ್ಟರ್ CRP ಆಗಿ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ತಾ ಇದ್ದೇನೆ. ಈ ಒಂದು ಬೆಳಗ್ಗಿನ ಹೊತ್ತಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಆಗಿ ನಮ್ಮ ಶಾಲಾ ಧ್ವಜವು ಗಗನದೆತ್ತರಕ್ಕೂ ಹಾರ್ತಾ ಇದೆ. ಅದೇ ರೀತಿ ಈ ಒಂದು ಶಾಲೆಯ ಹೆಸರು ಕೂಡ ಗಗನದೆತ್ತರಕ್ಕೆ ಹಾರಲಿ, ಶಾಲೆಯ ಹೆಸರು ಎಲ್ಲದರಲ್ಲಿ ಕೂಡ ಪಸರಿಸಲಿ, ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಶಾಲೆ ಉತ್ತಮ ಸಾಧನೆಯನ್ನು ಸಾಧಲಿ ಅಂತೇಳಿ ಹಾರೈಸುತ್ತಾ, ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಇಲಾಖಾ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಾತುಗಳಿಗೆ ವಿರಮಿಸ್ತಾ ಇದ್ದೇನೆ. ವಂದನೆಗಳು ಅವಕಾಶಕ್ಕಾಗಿ. Thank you for your sweet words to us. So those who are presented here, I heartily thanks to all our parents, those who came here, those who are present here, I heartily thanks, and our president and our AO sir, correspondents and our chief guest and our directors.
Sidoy remix. Hey, check, Salboni check. se. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವನ್ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವನ್ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. आजा आजा जिंद शामी आने के तले, आजा जरी वाले नीले आसमाने के तले. जय हो जय हो. आजा आजा जिंद शामी आने के तले, आजा जरी वाले नीले आसमाने के तले. जय हो
दिलों पे रात बिताई है, अखियों की नींद मैंने फूकों से उड़ा दी, गिन गिन तारे मैंने उंगली जलाई है। श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मा
ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವನ್ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವನ್ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. आजा आजा जिंद शामी आने के तले, आजा जरी वाले नीले आसमाने के तले. आजा आजा जिंद शामी आने के तले, आजा जरी वाले नीले आसमाने के तले. नच नच कोयलों पे रात बिताई है, अखियों की नींद मैंने फूकों से उड़ा दी. गिन गिन तारे मैंने उंगली जलाई है. As we invoke a sense of peace and grace upon this gathering.
ಫಾಲೋ ಆತಂದು ಫಾಲೋ ಆತ ಇಂಡಿಯಾ ಬನ್ನಿರ ಇದು ಕನ್ನಡ ಸರಿ ಸರಿ महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि शिष्टवामदेवादिवन्दितमहागणपतिं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशौ शान्तौ मारकोटि प्रकाशौ शान्तौ महाकाव्यनाटकादिप्रियौ मूषिकवाहनमोदकप्रियौ महाकाव्यनाटकादिप्रियौ मूषिकवाहनमोदकप्रियौ महागणपतिं मनसा स्मरामि महागणपतिं सा स्मरामि. Thank you. Thank you, dears. Let us begin our first performance. Where the hand goes, the eyes follow. Where the eyes goes, the mind follows. ಪುಷ್ಪಾಂಜಲಿಯ ಪ್ರದರ್ಶನ ಮತ್ತು ದೈವಿಕ ನಂಬಿಕೆ ನಡುವಿನ ಸೇತುವೆಯಾಗಿದೆ. ಅರಳಿದ ಹೂವಿನಂತೆ ನಮ್ಮ ವಿದ್ಯಾರ್ಥಿಗಳು ಈಗ ವೇದಿಕೆಯಲ್ಲಿ ನಮ್ಮ ಶ್ರೀಮಂತ ಪರಂಪರೆಯ ಪರಿಮಳವನ್ನು ಹರಡಲು ಸಿದ್ಧರಾಗಿದ್ದಾರೆ. ಸೊ ಐ ಕಾಲ್ ಅಪಾನ್ ಅವರ್ ಸ್ಟೂಡೆಂಟ್ಸ್ ಜೋಸ್ನಾ, ಚಾರ್ವಿ ಟು ಪರ್ಫಾರ್ಮ್ ಪುಷ್ಪಾಂಜಲಿ ಡ್ಯಾನ್ಸ್.
तगजुनुताम तत्तज्जम तत्तज्जम तज्जुनुताम तगजुनुताम तत्तोम तगदोम किड तगदजुनुताम तगजुनुताम तत्तज्जम तत्तन्नम किड तगदजुनुताम तगजुनुताम तत्तोम तगदोम किड तगदजुनुताम तगजुनुताम तत्तज्जम तत्तन्नम किड तगदजुनुताम तगजुनुताम तत्तोम तगदोम किड तगदजुनुताम तगजुनुताम तत्तज्जम तत्तज्जम तज्जुनुताम तगजुनुताम तत्तोम तगदोम किड तगदजुनुताम तगजुनुताम तत्तज्जम तत्तन्नम किड तगदजुनुताम तगजुनुताम तज्जम तरिगिड तगधीम तज्जम तरिगिड तगधुम तज्जम तरिगिड तगनं तज्जम तरिगिड तगदं तज्जम तरिगिड तगधीम तज्जम तरिगिड तगधुम धुम तज्जम तरिगिड तगनं तज्जम तरिगिड तगतां तरिगिड नीं तरिगिड धुं तरिगिड नं तरिगिड तां तरिगिड धीं तरिगिड तुं तरिगिड नं तरिगिड तगत्तरिदं 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 तगदुमुदं तगत्तरिदं 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 तगदुमुदं तगत्तरिदं 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 तगदुमुदं तगत्तरिदं 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 तगदुमुदं तत्तरिगिड धित्तरिगिड धुं तरिगिड नं तरिगिड धीं 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 तज्जं तत्तजं तत्तण्णं तत्तरुं तत्तरिगिड धित्तरिगिड धुं तरिगिड नं तरिगिड धीं धीं तज्जं तत्तजं तत्तण्णं तत्तरुं तत्तरिगिड धित्तरिगिड धुं तरिगिड नं तरिगिड धीं धीं तत्तिं तत्तजं तत्तनं तत्तरुं तत्ति तक्कजन्नु तक्कता तरिदग जनु दगता जन्नु तक्कदिमिता जनु दगदिमिता दिमि तक्कता दिमि दगता तत्ति तलांग दगतो दित्तलांग दगतो तलांग दगतो तगददिगिण तुंता तगदोम किड तगदजुनुता जन्नु तक्कदिमिता जनु तगदिमिता दिमि तक्कता मूषिकवाहन मोदक हस्त चामर कर्ण विलंबित सूत्र वामन रूप महेश्वर पुत्र विघ्न विनायक पाद नमस्ते मूषिकवाहन मोदक हस्त चामर कर्ण विलंबित सूत्र वामन रूप महेश्वर पुत्र विघ्न विनायक पाद नमस्ते विघ्न विनायक पाद नमस्ते
चक्र गदाहस्ते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते महालक्ष्मी नमोस्तुते आङ्गिकं भुवनं यस्य वाचिकं सर्ववाङ्मयम् आकार्यं चन्द्रताराधिपम् आकार्यं चन्द्रताराधिपं नमः सात्विकं शिवं 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 Thank you, students. Your beautiful step and rhythm. We already started our program, and I move to the next program is by our pre-KG student. Next up, we have a very special treat. Please, audience, stay extra quiet so we don't scare our little stars. ಒಂದೇ ಶಾಲೆಯ ಮಕ್ಕಳು ನಾವು ಎಂಬ ಹಾಡಿನ ಮೂಲಕ ಸ್ನೇಹ ಒಗ್ಗಟ್ಟು ಸಮಾನತೆಯನ್ನು ಸಾರಲು ಬರುತ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಅವರ್ ಲಿಟ್ಲ್ ಸ್ಟಾರ್ ವಿತ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಒಂದು
Thank you, dear students. Audience, please support our little stars. Give a big round of applause because they did a beautiful dance to us. The music, the melody, the song and the dance will take you the another world. Moving on, we would welcome the students of class LKG who will be competing with their dance number Chukupuku Railu. Let's welcome the LKG kids on the stage. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಬೋಡ್ತೈತೋ, ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಬೋಡ್ತೈತೋ, ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ. ಲಾಲಿಪಾಪ್ ಕೊಟ್ಟು ನಿಂಗೆ ಲಾಲಿ ಹಾಡಬೇಕಾ, ಐಸು ಬಾಯಿ ಕಿಟ್ಟು ನಿಂಗೆ ನೈಸು ಮಾಡಬೇಕಾ, ಉಪ್ಪು ಮೂಟೆ ಹೊತ್ತು ಕೂಸಿ ಹೊಡೆಯಬೇಕಾ, ತುಂಬ ಬಂದ ಅಂತ ಹೇಳಿ ಕರೆಯಬೇಕಾ. ಬಿದಿಲ್ ಹೋಗುವಾಗ ಹಿಂದಿಂದೆ ಓಡಿ ಬಂದ, ಶಿಲ್ಲೆ ಹಾಕಿ ನಿಂಗೆ ಉಸಿ ನನ್ನ ನೋಡು ಅಂದ. ಹತ್ತಿ ನಾನು ಲೋನ ನಿನ್ನ ಸಾಲೆ ಹತ್ರ ಬನ್ನ, ಕನಸಿನಾಗೆ ಬಂದು ತೊಂದ್ರೆ ಗಿಂದ್ರೆ ಕೊಟ್ಟ.
ಒಪ್ಪುಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕೆಂಗೆ ಓಡ್ತೈತೋ ಚಲು ಚಲು ಸ್ಮೈಲು ಅಲ್ಲಿ ಪೈಲು ಸ್ಟೈಲು ಯಾಕೆಂಗೆ ಆಡ್ತೈತೋ Wow, that's a rocking performance. Thank you, children. यशोदा का वो लाडला अनमोल रत्न का सारा है, कहीं वो चमता मोती तो कहीं माणिक्य का हार है, गोपियों की आंखों का तारा और कंस के लिए वज्र सा प्रहार है, वही नन्हा माधव इस सृष्टि का आधार है. Our dancers portray the charm, the power, the divinity of the Chinni Krishna. Let's welcome with a big round applause, Muddugara. యశోద ముంగిట ముత్యము వీడు దిద్దరాని మహిమల దేవకీ సూతుడు ముత్యము వీడు దిద్దరాని మహిమల దేవకీ సూతుడు ముత్తుగారే యశోద ముంగిట ముత్యము వీడు దిద్దరాని మహిమల దేవకీ సూతుడు ముత్తుగారే యశోద ముంగిట ముత్యము వీడు దిద్దరాని మహిమల దేవకీ సూతుడు అంతనింత గొల్లెతల అరచేతి మాణిక్యము పంతమాడే కంసుని పాలి వజ్రము అంతనింత గొల్లెతల అరచేతి మాణిక్యము పంతమాడే కంసుని పాలి వజ్రము కాంతుల మూడు లోకాల గరుడ పచ్చ పూస కాంతుల మూడు లోకాల గరుడ పచ్చ పూస చెంతల మాలోనున్న చిన్ని కృష్ణుడు చెంతల మాలోనున్న చిన్ని కృష్ణుడు చెంతల మాలోనున్న చిన్ని కృష్ణుడు ముద్దుగారే 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 యశోద ముంగిట ముత్యము వీడు దిద్దరాని మహిమల దేవకీ సూతుడు దేవకీ సూతుడు దేవకీ సూతుడు. Thank you, students. We all love a tasty treat, don't we? The crispy chips, the sweet soda, the quick and easy fast food. They might taste great for a moment, but what do they really do our bodies in the long run? Today, our talented performers
from first standard boys are here to put on an engaging skit that highlights the difference between those tempting but harmful snacks and the power-packed healthy foods that help us grow strong and smart. ಅದ ನಡಿಗೆಯ ಸುಮಧುರ ಬೆಸುಗೆ ಅದೇ ನಮ್ಮ ಹೆಮ್ಮೆಯ ಭರತನಾಟ್ಯ. Music is the vibe. Let's groove to a fantastic Nuttu Swara performance. Please welcome Josna and team on the stage. ಮಾಸನವಾಣಿ ಹರಿಲಕ್ಷ್ಮಿ ವಿನುತೆ ಶಾಂಭವಿ ಶ್ಯಾಮಳೆ ಮೀನಾಕ್ಷಿ ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗುಹಸ ಉದ್ಭವೇ ಶಿವೇವ ಶಂಕರಿ ಗುರು ಗುಹಸ ಉದ್ಭವೇ.
Thank you for your meaningful performance, students. So next is your performance. Now it's time to watch cute and chubby dance steps of our very adorable kids from pre-KG. They are going to present as an action song now. ಮ್ಯಾಮ್ ಬ್ಯಾಗ್ ಬಾಲ ಒಳ್ಳೆ ನಂಬಿಸೋ ಏನು ಹೇಳಿದರು ಎಸೆಸೋ ನತ್ತ ನತ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಜಾನ ಮರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಜಾನ ಮರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ ಬೆನ್ನು ತತ್ತಿ ಕೆನ್ನೆ ಸವ್ರೆ ಬೆನ್ನೆ ಕಂದ ಅಂತಾರೆ ಬೆನ್ನು ತತ್ತಿ ಕೆನ್ನೆ ಸವೆ ಬೆನ್ನೆ ಕಂದ ಅಂತಾರೆ ಒಳ್ಳೆ ನಂಬಿಸೋ ಏನೇಳಿದರು ಎಸೆಸೋ ನತ್ತ ನತ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಆತಲ್ಪ ಅಂತಾರೆ ಆಟ ಸಾಮಾನ್ ಕೊಡ್ತಾರೆ ಆತಪ್ಪ ಅಂತಾರೆ ಆಟ ಸಾಮಾನ್ ಕೊಡ್ತಾರೆ ಗೊತ್ತಿಲ್ಲ ನಂಗೆ ಆಟ ಜೊತೆ ಪಾಠನೂ ಕಲ್ತಾರೆ ಗೊತ್ತಿಲ್ಲ ನಂಗೆ ಆಟ ಜೊತೆ ಪಾಠನೂ ಕಲ್ತಾರೆ ಬಾಳವೇ ನಂಬಿಸೋ ಏನಿಲ್ಲರು ಎಸೆಸೋ ನತ್ತ ನತ್ತ ಮಾತಾಡ್ತಾರೆ ಸ್ಕೂಲಿಗೆ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ಮ ಮಿಸ್ ಅಂತ ಮಿಸ್ ಇಲ್ಲ ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ಮ ಮಿಸ್ ಅಂತ ಮಿಸ್ ಇಲ್ಲ ಅಮ್ಮನಾಗೆ ಅವರೂನು ಇದ್ ಬರಕ್ಕೆ ಮನ್ಸಿಲ್ಲ ಅಮ್ಮನಾಗೆ ಅವರೂನು ಬೀಟ್ ಬರಕ್ಕೆ ಮನ್ಸಿಲ್ಲ ಬಲ್ಲ ಒಳ್ಳೆ ನಂಬಿಸೋ ಏನ್ ಹೇಳಿದರು ಎಸೆಸೋ ನತ್ತ ನತ್ತ ಮಾತಾಡ್ತಾರೆ
Thank you, students. Our today's guest will arrive within 10 minutes. After their arrival, our program will continue. So please watch the LED. Our program will continue after 10 minutes. A beautiful performance will Good morning, everybody. Wishing you all a bright and cheerful day. In these golden moments of our school day, Chinnarotsava. Respected parents and well-wishers of the school, we are gathered here on the sacred soil of Almuda of Bannuru village. We are functioning with the motto of our school, Posture Bharatiya Values. We feel thrilled to brand ourselves to be labeled Bharatiya. On our right and left, the deities Guliga and Rakteshwari are guiding all of us with the sheer guidance of our Seemadhipati Mahatobara Shri Mahalingeshwara. With a devotional and submassive remembrance of Vigna Vinashaka Vinayaka, we are placing this much awaited event, the school day of our AVG English Medium School. I am Prakshuta, assistant teacher of this school. With the permission of the chair, I am moving ahead to present this formal program. Imaginary morning walk, cool breeze, sweeping birds and colorful blooming nature are all around us, from grand mountain to tiny butterfly. Now we can hear the musical note of band troupe of AVG English Medium School to welcome our esteemed guest. All enthusiasm, happiness
thrill in heart and smile on lips. Please stand your attention towards the procession. Our inaugurator MLC Kishore Kumar, Chief Guest Dhananjaya Adpangaya, President Dakshina Kannada Gauda Vidya Sangha, Registered Sulya. Shri Venkatramana Gauda Kaluvaje, President of our school, Shri A.V. Narayan, Correspondent of our school, Shri Umesh Maluvel, Vice President of our school, Shri Guttappa Gauda Balya, Administrative Officer of our school, Srimati Gauri Bannur, Director of our school, Srimati Soumya Shri Hegde, PTA President of our school, Amarnath BP, Headmaster of our school, Master Kavan, SPL of our school, आजा आजा जिंद शामी आने के तले, आजा जरी वाले नीले आसमाने के तले है। जय हो जय हो, आजा आजा जिंद शामी आने के तले, आजा जरी वाले नीले आसमाने के तले है। जय हो। Starting with just 35 students, our institution has grown to accommodate approximately 150 students, today emerging as one of the premier educational institutions in Puttur. AVG is dream of Shri A.V. Narayan. This dream is shared by our administrators and all the dedicated teaching and non-teaching staff. This dream is come true in a genuine way. It is turned into reality and we expect to be excelling in all fields. It gives us an immense pleasure to welcome you all to this wonderful dream Chinnarotsava of AVG. In this beautiful surrounding, the colorful and excited children are all waiting to entertaining you. check, check. Hello, 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 hello. Hey, hey, check, check, check. Hello. हस्ते स्फाटिका
ಅಶ್ವಿನಿ ಅಕ್ಕ ಬರ್ತಾರೆ, ಯಾಕಂದ್ರೆ ಸ್ಲೋ ಬಿಡ್ತಾರೆ ಅಂತ ಗೊತ್ತುಂಟು. ಅಶ್ವಿನಿ ಅಕ್ಕ ಅವರು Now we can hear the musical note of band troupe of AVG English Medium School to welcome our esteemed guest. All enthusiasm, happiness, thrill in heart and smile on lips. Please stand your attention towards the procession. Our inaugurator MLC Kishore Kumar, Chief Guest Dhananjaya Adpangaya, President Dakshina Kannada Gauda Vidya Sangha, Registered Sulya, Shri Shashidhar GS, DDPI Mangaluru, Shri Venkatramana Gauda Kaluvaje, President of our school, Shri A.V. Narayan, Correspondent of our school, Shri Umesh Maluvel, Vice President of our school, Shri Guddappa Gauda Balya, Administrative Officer of our school, Srimati Gauri Bannur, Director of our school, Srimati Saumyashri Hegde, PTA President of our school, Amarnath BP, Headmaster of our school, Master Kavan, SPL of our school. I request the dignitaries to take their respective seats in the front row. I request the dignitaries to take their respective seats in the front row. I request the dignitaries to take their respective seats in the front row. ಇದೀಗ ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬಂದಿರುವಂತಹ ಅಭ್ಯಾಗತ ಅತಿಥಿಗಳಿಗಾಗಿ, ತದನಂತರ ವೇದಿಕೆ ಸಭಾ ಕಾರ್ಯಕ್ರಮಕ್ಕಾಗಿ. ಅಪ್ರತಿಮ ದೇಶಭಕ್ತ ಕಿತ್ತೂರು ರಾಣಿ ಚೆನ್ನಮ್ಮಲ ಬಲಗೈ ಬಂಟ, ಗೆರಿಲ್ಲ ಯುದ್ಧ ತಂತ್ರದ ರೂವಾರಿ, ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇದೀಗ ನಮ್ಮ ಮುಂದೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಕಿರು ನೃತ್ಯ ರೂಪಕವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ 5 ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕನ್ನಡ ದೇಶದಲ್ಲಿ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು, ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ. ಧರಣಿ ಮಂಡಲ ಮಧ್ಯದಲ್ಲಿ ಬೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ.
ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ತಾಯಿ, ತಮ್ಮ ಭೇಟಿಗಾಗಿ ಠ್ಯಾಕರೆ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮನ್ರೋ ಒಪ್ಪಂದದ ವಿಷಯ ತಮ್ಮೊಡನೆ ಚರ್ಚಿಸಬೇಕಂತೆ. ಕರೆದುಕೊಂಡು ಬನ್ನಿ. ಆಗಲಿ ತಾಯಿ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ? ಅಪ್ಪಣೆ ಕೊಡಿ ತಾಯಿ, ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಗೋತಿ ತಲಿನ ಅಷ್ಟಟ ಕಡ್ದಾಕ್ತೀನಿ. ನ್ಯಾಯ ಅನ್ಯಾಯ ವಿಚಾರ ಮಾಡ್ದ ಅಲ್ಲಂಡ ಬಾಳಿನ ಮಾತು ಕೇಳಿ ಹೊಂಚಾಕಿ ಸಂಚು ಮಾಡಿ ನನ್ನ ಮೋಸದಿಂದ ಜೈಲ್ಗೆ ಹಾಕಿದ್ ನಿನಗ ದಬ್ಬಾಳಿಕೆ ನಡೆಸ್ತಿರೋ ಏನಿನ್ ಕಚೇರಿಗ ಬೆಂಕಿ ಹೋಗಿದ್ದಿಲ್ಲ. ಸರ್ಕಾರ ಕಲ್ಲಿ ಕಲ್ಲಿ ಮೇ ಪುಕಾರ್ ಕೆಳಗಿದ್ರೆ ಹುಷಾರ್ ಆಗೋ ತಂದೆ ನಿಶಿಂಗಾರ್. ಇವತ್ತಿ ಒಬ್ಬ ರಾಯ ಸತ್ರ ಮುಗಿತು ಅಂತ ತಿಳಿಬೇಡು ಅರಿವುಗೇಡಿ. ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಳಿರ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿಗ್ ಬಡ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ, ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲೂ ಕ್ರಾಂತಿ ಜ್ಯೋತಿ ಹಚ್ಚತೈತಿ. ಜ್ಯೋತಿ ಹರ ಹರ ಮಹಾದೇವ್. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ
ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿದ್ದು. ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. Thank you, my dear students. We recognize the presence of Shri Muhammad Ashram, Headmaster of Government Higher Primary School, Bannur; Shri Dinesh Salyan, Spurti Yuvaka Mandala; Shri Panduranga Gowda, President of Centenary Year Celebration, Government Higher Primary School, Bannuru; Shri Chidananda Bailadi, Notary Public, Putturu; Shri Guru Prasad Acharya, President SDMC Bannur School, in our school annual function. I respectfully request the strategic headmaster, Shri Amarnath BP, to accompany the dignitaries to the stage. November, do hereby adopt and give ourselves this Constitution. Thank you. Being an civil engineer by profession and a person of gentle nature, our beloved school convener, Shri A.V. Narayan, sir, I request you to take the stage to welcome our dignitaries and deliver the introductory remarks. Sir, please. ಪುತ್ತೂರು ಮಹತ್ತೋಬರ ಮಾಲಿಂಗೇಶ್ವರ ದೇವರ ಪಾದಕಮಲಗಳು ವಂದಿಸ್ತಾ ಹಾಗೂ ನಮ್ಮ ಸ್ಥಳ ಸಾನ್ನಿಧ್ಯ ಹಾಗೂ ನನ್ನ ಗುರು ಹಿರಿಯರ ಪಾದಕಮಲಗಳು ವಂದಿಸ್ತಾ ನಮ್ಮ ಈ ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ನಮ್ಮ ಎಲ್ಲ ಪುಟಾಣಿ ಮಕ್ಕಳೇ, ಪೋಷಕರೇ ಹಾಗೂ ಈಗ ಬಂದಂಥ ಎಲ್ಲ ನಮ್ಮ ಅತಿಥಿಗಳೇ, ಬಹುಶಃ
ನಾವು ಚಿಕ್ಕದಿರುವಾಗ ಈ ಗುಡ್ಡೆಯಲ್ಲಿ ನಾವು ದನ ಮೇಯಿಸ್ತಿದ್ದಂತಹ ಗುಡ್ಡೆಯಲ್ಲಿ ಸ್ಕೂಲ್ ಮಾಡಲಿಕ್ಕೆ ಉಂಟಂತ ನಾವು ಕನಸಲ್ಲೂ ನೆನೆಸಿರಲಿಲ್ಲ. ನಾವು ಚಿಕ್ಕದಿರುವಾಗ ಈ ಗುಡ್ಡೆಯಲ್ಲಿ ದನಗಳನ್ನು ಮೇಯಿಸುತ್ತಾ ಓದುತ್ತಾ 8ನೇ 10ನೇ ಕ್ಲಾಸಲ್ಲಿ ದನಗಳನ್ನು ಮೇಯಿಸಿಕೊಂಡು ಓದಿಸುವಂಥ ಪರಿಸ್ಥಿತಿ ನಮ್ಮದಿತ್ತು. ಬಹುಶಃ ನನ್ನ ತಾಯಿಗೆ ಯಾವುದೇ ರೀತಿಯ ಎಜುಕೇಷನ್ ಇಲ್ಲ, ಅನಕ್ಷರತೆ ಆಗಿರುವಾಗ ನಮ್ಮನ್ನು ತಾಯಿ ಬೆಳೆಸಿ ಪೋಷಿಸಿ ನಮ್ಮನ್ನು ಒಂದು ಸಮಾಜಕ್ಕೆ ಕೊಡಬೇಕನ್ನುವ ಆಸೆಯಿಂದ ಅವರು ನಮ್ಮನಿಗೆ ಓದಲಿಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು. ಹಾಗೆ ನಾವು ಓದಿ ಒಂದು ಜೀವನವನ್ನು ಮಾಡಿದೆವು. ಜೀವನ ಮಾಡ್ತಾ ಬರುವಾಗ ನಮಗೆ ಸಮಾಜ ಸೇವೆಯ ತುಡಿತ ನಮಗೆ ಬಂತು. ಸಮಾಜ ಸೇವೆಯ ಜೊತೆಯಲ್ಲಿ ನಾವೊಂದು ವಿಶೇಷವಾದ ಸಮಾಜ ಸೇವೆ ಮಾಡಬೇಕೆನ್ನೋ ದೃಷ್ಟಿಯಿಂದ ನಾವು ಈ ಸ್ಕೂಲನ್ನು ನಮ್ಮ ಫ್ಯಾಮಿಲಿಯ ವತಿಯಿಂದ ನಾವು ಕಟ್ಟಿದ್ದೇವೆ. ನನ್ನ AVG ಅಂದರೆ ನನ್ನ ತಂದೆಯ ಹೆಸರು ಅಲ್ಮುಡ ವೀರಪ್ಪ ಗೌಡ ಅಂತ. ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸೇರಿಕೊಂಡು ನಾವು ಈ ಶಾಲೆಗೆ ಸುಮಾರು 3 ಎಕರೆಯಷ್ಟು ಜಾಗವನ್ನು ಇಟ್ಟುಕೊಂಡಿದ್ದೇವೆ. ಈ ಜಾಗದಲ್ಲಿ ನಾವು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ನಾವು ಒಂದು ರೀತಿಯ ಚಿಕ್ಕ ಪುಟಾಣಿ ಮಕ್ಕಳಿಂದಲೇ ನಾವು ಕಟ್ಟಬೇಕು ಎನ್ನುವ ಹಿತದೃಷ್ಟಿಯಿಂದ ಮೊದಲನೇ ವರ್ಷ ಪ್ರಾರಂಭದ ವರ್ಷ ನಾವು LKG UKGಯನ್ನು ನಾವು ಇಲ್ಲಿ ಪ್ರಾರಂಭಿಸಿದೆವು. 2ನೇ ವರ್ಷ ನಾವು 1ನೇಯಿಂದ 5th ತನಕ ಪ್ರಾರಂಭ ಮಾಡಿದೆವು. 3ನೇ ವರ್ಷ ಇದು ನಮಗೆ 3ನೇ ಸ್ಕೂಲ್ ಡೇ. 3ನೇ ವರ್ಷ ನಾವು 6th ಈಗ ಪ್ರಾರಂಭಿಸ್ತೇವೆ. ಬರುವ ವರ್ಷ 7ನೇ ಕ್ಲಾಸನ್ನು ಇದೇ ನಮಗೆ ಬೇಕಾದಷ್ಟು ಕಟ್ಟಡ ಮತ್ತು ವ್ಯವಸ್ಥೆಗಳುಂಟು. ಹಾಗೆ 7ನೇ ಕ್ಲಾಸನ್ನು ಕೂಡ ಮುಂದುವರಿಸ್ತೇವೆ. ಸಮಾಜ ಸೇವೆಯ ಉದ್ದೇಶದ ಜೊತೆಗೆ ನಮಗೆ ಭಾರತೀಯ ಪರಂಪರೆಯನ್ನು ಪೋಷಿಸಬೇಕು ಮತ್ತು ಅದನ್ನು ಆರಾಧಿಸಬೇಕು ಎನ್ನುವ ದೃಷ್ಟಿಯಿಂದ ನಾವು ಪ್ಯೂರ್ಲಿ ಕಲ್ಚರನ್ನು ಇಲ್ಲಿ ಸಂಸ್ಕೃತಿಯನ್ನು ಮತ್ತು ಇದನ್ನು ಬಿಂಬಿಸುವ ಉದ್ದೇಶದಿಂದ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಯಲ್ಲಿ ಯೂನಿಫಾರ್ಮನ್ನು ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ನಮ್ಮ ಸಂಸ್ಕೃತ ಮಾಸ್ಟರ್ ಕುಶಲ್ ಸರ್ ಕೂಡ ಇದ್ದಾರೆ. ಅವರು ನಮ್ಮ ಸಂಸ್ಕೃತ ಮಾಸ್ಟರಾಗಿ ಮತ್ತು ಮಕ್ಕಳಿಗೆಲ್ಲ ಒಂದು ಬಿಂದಿಗೆ ಇಡುವ ಇಂದ ಎಲ್ಲ ಮಕ್ಕಳಿಗೆ ಜುಟ್ಟು ಕಟ್ಟುವ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಯಾವ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸಬೇಕು ಅದನ್ನು ಎಲ್ಲ ಅವರೆಲ್ಲ ಕೇಳಿಕೊಂಡು ನಾವು ಮಾಡ್ತೇವೆ. ನಮಗೆ ಅಷ್ಟು ಅನುಭವ ಕಡಿಮೆ, ನಾವು ಅಷ್ಟು ಅನುಭವಸ್ಥರಲ್ಲ. ಆದರೂ ನಾವು ಮತ್ತೊಬ್ಬರ ಮಾತನ್ನು ಕೇಳಲಿಕ್ಕೆ ಯಾವಾಗಲೂ ನಮ್ಮ ಕಿವಿ ತೆರೆದಿರ್ತದೆ. ಇದರ ಮುಖಾಂತರ ಕೇಳಿಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಬದ್ಧರು. ಹಾಗೆ ನಮ್ಮ ಸಮಾಜ ಸೇವೆಗೆ ಈ ದಿನದ ನಮ್ಮ ವಿಶೇಷವಾದಂತಹ ವಾರ್ಷಿಕೋತ್ಸವ ಒಂದು 3 ವಾರದಲ್ಲಿ 3 ಕಾರ್ಯಕ್ರಮ ಮಾಡಿದೆವು. ಒಂದು 20 ತಾರೀಕಿಗೆ ಮಕ್ಕಳ ಸ್ಪೋರ್ಟ್ಸ್ ಡೇಯನ್ನು ಮಾಡಿದೆವು. 26 ತಾರೀಕಿಗೆ ನಾವು ಪೋಷಕರ ದಿನವ ಅಂತ ಆಚರಣೆ ಮಾಡಿದೆವು. ಅದೇ ರೀತಿ 2ನೇ ತಾರೀಕಿಗೆ ನಾವೀಗ ಇವತ್ತು ವಾರ್ಷಿಕೋತ್ಸವ ಮತ್ತು ನಮ್ಮ ಶಾಲಾ ಮಕ್ಕಳ ದಿನಾಚರಣೆಯನ್ನು ಇವತ್ತು ನಾವು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹುಶಃ ನಮಗೆ ಅಳುಂಬುಡಕ್ಕೆ ಮತ್ತು ನಮ್ಮ ಕಳುವಾಜೆಗೆ ಒಂದು ಸಂಬಂಧದ ನೆಲೆಯಲ್ಲಿ ನಾನು ಅಲ್ಲಿಂದ ಮದುವೆಯಾದ ನಂತರ ನನಗೆ ತಂದೆ ಇಲ್ಲದ ನನಗೆ ತಂದೆಯ ರೂಪದಲ್ಲಿ ಬಂದು ನಮ್ಮ ಈ ಶಾಲೆಯ ಪೋಷಕರಾಗಿ ಒಂದು ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದವರು ನನ್ನ ಹಿರಿಯರು ಹಾಗೂ ಮಾರ್ಗದರ್ಶಕರು, ನನ್ನ ಮಾವಾದಂತಹ ಶ್ರೀಯುತ ಕಳುವಾಜ ವೆಂಕಟರಮಣಗೌಡರು ಈ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಆತ್ಮೀಯರು, ಬಹುಶಃ ನನ್ನದು ಪರಿಚಯ ಕಡಿಮೆ ಇರ್ಬೋದು, ನನ್ನ ತಮ್ಮ ವಾಮಣ್ಣರವರಲ್ಲಿ ಈಗಾಗಲೇ ಮಾತಾಡಿದರು, ನನಗೆ ಈಗ ಹೆಚ್ಚಂತ ಗೊತ್ತಿಲ್ಲ. ಆದರೂ ನನ್ನಿಂದ ಸ್ವಲ್ಪ ಜೂನಿಯರ್ ಅಲ್ಲಿ ಇದ್ದರು, ನನಗೆ ಮೊದಲೇ ಪರಿಚಯ ಇತ್ತು. ಆದರೆ ಫೀಲ್ಡಲ್ಲಿ ಮಠಂದೂರಿನವರ ಫೀಲ್ಡಲ್ಲಿ ಒಟ್ಟಿಗೆ ಹೋಗಿದ್ದೇವೆ, ಆದರೆ ನಾನು ವಿಶೇಷ ಪರಿಚಯ ಮಾಡಿಕೊಡಲಿಲ್ಲ. ಆದರೂ ಅವರನ್ನು ಫೋನ್ ಮಾಡಿ ನನ್ನ ಕುಟುಂಬದವರು ಕೂಡ ಅವರನ್ನು ಕಳಿಸಿದ್ದಾರೆ. ಶ್ರೀಯುತ ಬೆಳ್ಳಿಯಪ್ಪ ಮತ್ತು ಸುರೇಶ್ರವರು ಕೂಡ ಅವರಿಗೆ ಫೋನ್ ಮಾಡಿದರು. ಹಾಗೆಯೇ ಅವರು ಶ್ರೀಯುತ ಕಿಶೋರ್ ಬೊಟ್ಟಿಯಾಡಿ ಅವರು ಪ್ರೀತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಿಡುವಿಲ್ಲದ ಕಾರಣ ನಿನ್ನೆ ರಾತ್ರಿ ಅವರು ಬೆಂಗಳೂರಿಂದ ಬಂದದ್ದು. ನಿನ್ನೆ ರಾತ್ರಿವರೆಗೆ ಅವರು ಬರುವುದು ಡೌಟ್ ಇತ್ತು, ಆದರೆ ಇವತ್ತು ಬೆಳಿಗ್ಗೆ ಬಂದ ಕೂಡಲೇ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದಾರೆ. ಈಗ ಅವರಿಗೆ ಸರ್ವೆಯಲ್ಲಿ ಕೂಡ ಒಂದು ಕಾರ್ಯಕ್ರಮಕ್ಕೆ ಕೂಡ ಹೋಗಲಿಕ್ಕೆ ಉಂಟು, ಅವರಿಗೆ ಬೇಗ ಬಿಟ್ಟುಕೊಡ್ಬೇಕಂತ ನಮ್ಮ ಬೆಳ್ಳೆಪ್ಪರು ಕೂಡ ಹೇಳಿದ್ದಾರೆ. ಆದರೂ ಆದಷ್ಟು ನಮ್ಮ ಪ್ರೀತಿ ಇಟ್ಟು ನಮ್ಮ ಶಾಲೆಯ ಬಗ್ಗೆ ನೀವು ಪ್ರೀತಿ ಇಟ್ಟು ಬಂದಿದ್ದೀರಿ ಸರ್, ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ಮತ್ತೊಬ್ಬರು ನಮ್ಮ ವಿಶೇಷವಾದಂತಹ ದಕ್ಷಿಣ ಕನ್ನಡ ಜಿಲ್ಲಾ ವಿದ್ಯಾವರ್ಧಕ ಸಂಘ ಸುಮಾರು 1921ನೇ ಇಸ್ವಿಯಲ್ಲಿ ರಿಜಿಸ್ಟ್ರೇಷನ್ ಆಗಿ ಈಗ 104 ವರ್ಷ ನಡೀತಿರುವಂಥ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರುವರು. ನನಗೆ ಮಾರ್ಗದರ್ಶಕರು, ಯಾಕೆಂದರೆ ಮೊದಲು ಇಲ್ಲಿ CP ಜಯರಾಮಗೌಡರು ಇದ್ದರು, ಅವರು ನನಗೆ ತುಂಬ ಮಾರ್ಗದರ್ಶನ ನೀಡ್ತಿದ್ದರು.
ಅದೇ ರೀತಿ ನನಗೆ ತದನಂತರ ಮಾಲಿಂಗೇಶ್ವರ ITIಯಲ್ಲಿ ನಾನು ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡಿದ್ದೇನೆ. ಇಷ್ಟರಿಗೆ ಯಾವುದೇ ಕೆಲಸ ಇದ್ದರೂ ITIಯಲ್ಲಿ ನಾನೇ ಮಾಡುವುದು. ಅದರ ಕೆಲಸದ ರೂವಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಗೌಡ ಸಂಘ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ವಿವಿಧ ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡವರು ಹಾಗೂ ಒಂದು ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ಒಬ್ಬ ಧೀಮಂತ ನಾಯಕ, ನನ್ನ ಮಾರ್ಗದರ್ಶಕರಾದಂಥ ಶ್ರೀಯುತ ಧನಂಜಯ ಅಡಪಂಗ ಸರ್, ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ನೆರೆಕೆರೆಯ ಅಕ್ಕ, ಬಹುಶಃ ನಮ್ಮ ಬಣ್ಣೂರು ಅಂದರೆ ಎಲ್ಲರಿಗೆ ನೆನಪಾಗೋದು ವಿಶ್ವನಾಥ ಬಣ್ಣೂರು ಮತ್ತು ನಮ್ಮ ಗೌರಿ ಬಣ್ಣೂರು ಅಂತ. ಯಾಕೆಂದರೆ ಅವರು ಪ್ರಪ್ರಥಮ ಬಾರಿಗೆ ನಾನು ಚಿಕ್ಕದಿರುವಾಗಲೇ ಅವರು ಬಣ್ಣೂರು ಗ್ರಾಮ ಪಂಚಾಯತಿ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇಲ್ಲಿ ಬಣ್ಣೂರಲ್ಲಿ ಹೆಚ್ಚು ಹೆಸರು ಮಾಡಿದವರು. ಆ ಅಕ್ಕ ಈಗಲೂ ನಮ್ಮ ಇಲ್ಲಿಯ ಕೌನ್ಸಿಲರ್ ಆಗಿದ್ದಾರೆ. ಮುಂದೆ ಒಂದು ದಿನ ಏನಾದರೂ ರಿಸರ್ವೇಷನ್ ಬಂದರೆ ಅವರಿಗೆ ಅವಕಾಶ ಸಿಗ್ಬೋದು ಅಂತ ನಮಗೆ ಕೂಡ ನಿರೀಕ್ಷೆ ಉಂಟು. ಅಷ್ಟು ಆಕ್ಟಿವ್ ಆಗಿರುವಂತಹ ನಮ್ಮ ಗೌರಿ ಬಣ್ಣೂರವರು ಪ್ರೀತಿಪೂರ್ವಕವಾಗಿ ಮೇಡಮ್ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ಇವತ್ತು DDPI ಸರ್ ಬರಬೇಕಿತ್ತು. ನಾವು ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಸರ್ ಹೇಳಿದರು, ನಾರೇಂದ್ರೆ ನನಗೆ ಇವತ್ತು DC ಅವರ ಕರಾವಳಿ ಉತ್ಸವ ಕಾರ್ಯಕ್ರಮದ ಮೀಟಿಂಗ್ ಕರೆದ ಕಾರಣ ನನಗೆ ಬರಲಿಕ್ಕೆ ಆಗೋದಿಲ್ಲ, ಒಂದು ಗಳಿಗೆ ಬಂದು ಹೋಗ್ತೇನೆ, ಮಧ್ಯಾಹ್ನ ನಂತರ ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ. ಪುತ್ತೂರಲ್ಲಿ BO ಆಗಿ ಕೆಲಸ ನಿರ್ವಹಿಸಿರುವಂತಹ ಮತ್ತು ಈಗ ಪ್ರಮೋಷನ್ ಆಗಿ ಈಗ ಮಂಗಳೂರಲ್ಲಿರುವಂತಹ ಶಶಿಧರ್ BN ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತಾಧಿಕಾರಿಯಾಗಿ, ಬಹುಶಃ ನಮಗೆ ನಮ್ಮ ಶಾಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಯಾವುದೇ ರೀತಿಯ ಒಂದು ಶಾಲೆಯನ್ನು ನಡೆಸಲಿಕ್ಕೆ ಲೋಪದೋಷ ಇಲ್ಲದೆ ರಿಟೈರ್ಡ್ ಮಾಸ್ಟರ್ ಆಗಿ ಹಾಗೂ ಅವರು ಕಳೆದ ವರ್ಷ ಕೂಡ ನಮ್ಮ ಪ್ರೊಫೆಸರ್ ಆಗಿ ಕೆಲಸ ರಾಮಕುಂಜ ಕಾಲೇಜಲ್ಲಿ ಮಾಡ್ತಿದ್ದರು. ಅದನ್ನು ಕೂಡ ಬಿಟ್ಟು ನಮ್ಮ ಮನೆ ಹತ್ತಿರದಿರುವ ಶಾಲೆಗೆ ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಪ್ರೀತಿಯಿಂದ ನಮ್ಮ ಶಾಲೆಯಲ್ಲಿ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವಂತಹ ಗುಡ್ಡಪ್ಪ ಬಲ್ಯ ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸರ್. ಅದೇ ರೀತಿ ಮತ್ತೊಬ್ಬರು ನಮ್ಮ ಮಾರ್ಗದರ್ಶಕರು ಶ್ರೀಯುತ ಉಮೇಶ್ರವರು, ಅವರು ಬಹುಶಃ ಮಾಲಿಂಗೇಶ್ವರ ITIಯಲ್ಲಿ ಸುಮಾರು 34 ವರ್ಷಗಳ ಸೇವೆ ಸಲ್ಲಿಸಿ ತದನಂತರ ವಿಶೇಷವಾಗಿ ಅವರು HEPಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅದಲ್ಲದೆ ಅವರು ಸಮಾಜ ಸೇವೆಯಲ್ಲಿ ಅವರ ಮನ ತುಡಿತ ಉಂಟು. ಆ ತುಡಿತಕ್ಕೆ ನಮಗೆ ತುಂಬ ಸಹಕಾರ ಕೊಟ್ಟರು. ಯಾಕೆಂದರೆ ನಮ್ಮ AVG ಸೌಹಾರ್ದ ಕ್ರಿಕೆಟ್ ಸೊಸೈಟಿಯ ಉಪಾಧ್ಯಕ್ಷರಾಗಿ ಹಾಗೂ ನಮ್ಮ ಶಾಲೆಯ ಉಪಾಧ್ಯಕ್ಷರಾಗಿ ಹಾಗೂ ಯಾವಾಗಲೂ ಕೆಲಸದ ಬಗ್ಗೆ ಮತ್ತು ಸಮಾಜ ಸೇವೆಯ ಬಗ್ಗೆ ಚಿಂತನೆ ನಡೆಸುತ್ತಿರುವಂತಹ ಒಬ್ಬ ಸಾಮಾಜಿಕ ಚಿಂತಕರಾಗಿರುವಂತಹ ಉಮೇಶ್ ಮಳುವೆಲ್, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸರ್. ಅದೇ ರೀತಿ ನಮ್ಮ ಪ್ರಾನ್ಸಿಪಾಲ್ರು ಸುಮಾರು 30 ವರ್ಷಗಳ ಕಾಲ ಟೀಚ್ ಮಾಡಿ ಅವರಿಗೆ ಅನುಭವ ಇರುವಂತಹ ಪ್ರಾನ್ಸಿಪಾಲ್ರು, ಸುಮಾರು 25 ವರ್ಷಗಳ ಕಾಲ ಅವರು ನಮ್ಮ ಪ್ರಾನ್ಸಿಪಾಲರಾಗಿ ಸೇವೆ ಸಲ್ಲಿಸಿ ಕ್ರೀಣಿವು ಸುಳ್ಯದಲ್ಲಿ ನಡೆಸುತ್ತಿದ್ದಂತಹ ಶಾಲೆಯಲ್ಲಿ ಇದ್ದರು. ಅವರು ಇದೇ ನಮ್ಮ ಗ್ರಾಮದವರು. ಅವರು ಕೂಡ ನಮ್ಮೊಂದಿಗೆ ಬಂದು ಕೈ ಜೋಡಿಸಿ ಈಗ ನಮ್ಮ ಶಾಲೆಯ ಪ್ರಾನ್ಸಿಪಾಲರಾಗಿ ಸೇವೆ ಸಲ್ಲಿಸುತ್ತಾರೆ. ಅಮ್ಮಣ್ಣ ಸರ್, ನಿಮ್ಮನ್ನು ಕೂಡ ಈ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಚಟುವಟಿಕೆಯಲ್ಲಿರುವಂತಹ ಮೇಡಮ್ ಸೌಮ್ಯಶ್ರೀಯವರು, ಅವರು ಅತ್ಯಂತ ಆ್ಯಕ್ಟಿವ್ ಇರುವಂತಹ ಲೇಡಿ, ಮಲ್ಟಿ ಟ್ಯಾಲೆಂಟೆಡ್ ಲೇಡಿ, ಎಲ್ಲ ವಿಚಾರದಲ್ಲಿ ಒಳ್ಳೆಯ ಹೆಸರಿರುವಂತಹ ಮತ್ತು ಇಲ್ಲೇ RT ಆಫೀಸಲ್ಲಿ ಜಾಬಲ್ಲಿರುವಂತಹ ಸೌಮ್ಯಶ್ರೀ ಹೆಗ್ಡೆ ನಮ್ಮ PTA ಪ್ರೆಸಿಡೆಂಟಾಗಿ ಆಯ್ಕೆಯಾಗಿ ನಮ್ಮೊಂದಿಗೆ ಪೂರ್ಣ ಪ್ರಮಾಣದ ಸಹಕಾರ ನೀಡಿದರೆ ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮೇಡಮ್. ಅದೇ ರೀತಿ ನಮ್ಮ ವಿದ್ಯಾರ್ಥಿ ನಾಯಕರಾಗಿ ನಮ್ಮ ಕವನ್ ಇದ್ದಾರೆ. ಈ ಕವನ್, ನಿಮ್ಮನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನಗರ ಮಂಡಲದ ಅಧ್ಯಕ್ಷರಾದಂತಹ ಶ್ರೀಯುತ ಶಿವಕುಮಾರ್ ಇದ್ದಾರೆ. ನಿಮ್ಮನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಟೌನ್ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಶ್ರೀಯುತ ಶ್ರೀಧರ್ ಕಣಜಾಲ್ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಮಾರ್ಗದರ್ಶಕರು ಹಾಗೂ ಹಿತೈಷಿಗಳು ಆದಂತಹ ನನ್ನ ಗುರುಗಳಾದಂತಹ ಶ್ರೀಯುತ ಚಿದಾನಂದ ಬೈಲಾಡಿದ್ದಾರೆ. ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ಕೈಕರ ಸಂತೋಷ್ ಕುಮಾರ್ ರೈ ಇದ್ದಾರೆ. ನಿಮ್ಮನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ವಿರೂಪಾಕ್ಷ ಸರ್ ಅಡ್ವೊಕೇಟ್ ವಕೀಲರು, ಅಲ್ಲದೆ ನಮ್ಮ AVG ಸೌಹಾರ್ದ ಕ್ರಿಕೆಟ್ ಸೊಸೈಟಿಯ ಸಲಹೆಗಾರರಾದಂತಹ ವಿರೂಪಾಕ್ಷ ಸರ್ ಇದ್ದಾರೆ. ನಿಮ್ಮನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ
ಇದ್ದಂತಹ ಎಲ್ಲ ಹಿತೈಷಿಗಳನ್ನು ಹಾಗೂ ನಮ್ಮ ಡೈರೆಕ್ಟರ್ ನನ್ನ ಅಣ್ಣ ಗಂಗಾಧರ ಗೌಡ ಇದ್ದಾರೆ, ನಿಮ್ಮನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನನ್ನ ಅತ್ತೆ ಶ್ರೀಮತಿ ಪುಷ್ಪಾವತಿ ಗೌಡ ಕಲ್ವಾಜೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಇದ್ದಂತಹ ಸೇವೆ ಸಲ್ಲಿಸಿದಂಥವರನ್ನು ನಾನು ಪ್ರೀತಿಪೂರ್ವಕವಾಗಿ ಪುಷ್ಪಾವತಿ ಗೌಡ ಕಲ್ವಾಜೆಯನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ನಿರ್ದೇಶಕರಂಥ ಸೀತಾರಾಮ ಪೂಜಾರಿ ಅವರಿದ್ದಾರೆ, ನಿಮ್ಮನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ನಿರ್ದೇಶಕರುಗಳನ್ನು ಹಾಗೂ ಬಂದಂಥ ಎಲ್ಲ ಪೋಷಕರನ್ನು ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಎಲ್ಲ ಪುಟಾಣಿ ಮಕ್ಕಳು ಹಾಗೂ ಹಿತೈಷಿಗಳು ನೆಂಟರಿಷ್ಟರು ಬಂದಿರಿ, ಎಲ್ಲರೂ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. Thank you, sir, for your gracious words of welcome. A warm welcome you too, sir. Fragrance is a pleasant object in this world. It is our joy and offer the floral welcome to our guests and dignitaries. I request Vice President of our school, Shri Umesh Maluvel, to extend floral welcome to Chief Guest Dhananjaya Atmangaya. Now I humbly invite President of our school, extend the floral welcome to Kishore Kumar Puttur. Now I request Srimati Saumya Shri Hegde, PTA President, florally welcome to Srimati Gauri Bannur. Thank you. Darkness cannot drive out darkness. Only light can do that. Let us light the lamp of unity and progress. I respectfully request the inaugurator, Shri Kishore Kumar, to light the lamp. Please, sir. I also appeal all the dignitaries on the dais to accompany the inaugurator. I kindly request you to take your seats. Thank you all. To take us through the journey and achievement of our school, here is our administrative officer to present the annual report with the insight of current academic year as well as visualization of the days ahead. AVG English Medium School, Bannur Putturu, managed by AVG Educational and Charitable Trust, registered.
Annual Report 2025-26. Honorable Chairman of the function, inaugurator, distinguished chief guests, dignitaries on the dais, respected parents, well-wishers, teaching and non-teaching staff, dear children. A very good morning to you all. It's very pleasure to present before you the academic and non-academic accomplishment of AVG English Medium School for the year 2025-26. Educating the mind without educating the heart is no education at all. ದಯವಿಟ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಸನ್ಮಾನ್ಯ ವಿಷ್ಣು ಪ್ರಸಾದ್ ಸರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಸರಿ. Our institution transcends learning experiences which aims at blossoming both mind and heart. Our endeavor is to prepare the children to the modern competitive world. It is true spiritual and moral support. We are committed to develop competence, exposure and skills. We prepare them for the better tomorrow. It is also our endeavor to teach certain values like compassion, amiability and coexistence in a pressure-free environment where the child loves to learn. School management. Our institution is managed by AVG English Medium, AVG Educational and Charitable Trust registered, Putturu, and established just 3 years back, that is in 2022, by a generous-minded patron of education, Sri A.V. Narayana. He had a great vision of giving a new dimension for the task of imparting education to this sector. The school is brought under the principles and guidelines of Vidya Bharati, and motto of the institution is Foster Bharatiya Values. The following dignitaries are present in the governing council in the current academic year. Sri Venkatramana Gowda Kadwaje, the president. Sri Umesh Maluvelu, the vice president. Sri A.V. Narayana, correspondent. Sri Guddappa Gowda Balya, the general secretary. Sri Manohar Rai Melmajalu, the joint secretary. Srimati Vanita A.V., the treasurer. Sri Chidananda Bailadi, legal advisor. Sitaram Kevala, director. Gangadhara Gowda Alambuda, director. Vamana Gowda A.V., director. Dr. Anupama, director. Sri Ramanna Gowda Halanga, director. Srimati Gauri Bannuru, director. Sri Jayaprakash K.V. Gowda Kadwaja, director. Srimati Latayas Gowda, director. Sri Koragappa Gowda, director. Srimati K.V. Pratibha Devi, director. Srimati K.V. Pushpavati Gowda Kadwaja, director. Sri Sitaram Pujari Melmajalu, director. Sri Avinash Gowda K.T., director. Sri Narendra K.T. Gowda, director. Classes and student strength. We got the permission from the government of Karnataka to run the classes from kindergarten, LKG, UKG and class 1st to 8th in the present academic year. But we have classes only from pre-KG to 6th standard. In the next academic year, we shall start 7th standard as the natural growth of the school. After attaining classes up to 8, we take permission to run classes 9th and 10th. We remain thankful to the respected BO, DDP and all the officers of Education Department for supporting us to get permission to run the institution. In the current academic year, there are 63 students in pre-KG, LKG, UKG section and 61 students in the primary section 1st to 6th standard. Staff faculty. The staff consists of 13 teachers, 2 cooks, 2 ayas, 3 drivers and totally we are 20 in number. All the teachers are trained and well qualified. Sri Guddappa Gowda Balya is serving as the academic administrative advisor of the school. Parent Teacher Association. We have a Parent Teacher Association in order to build a strong bond between teachers and parents. Madam Soumeshri Hegde, having attractive personality, who lead the team of PTA as the president. The other executive committee members are Sri Chidananda Rai, vice president, Srimati Anupama, Srimati Divyasri Hegde,
Shri Shekhar, Shri Navin Acharya, Srimati Rashmi, Srimati Nayana, the directors. Student Parliament. In order to build the democratic values and the develop leadership qualities among the children, we have organized a student parliament. In the election held, Master Kavan of 6th has elected as the chief minister. The other ministers are Anvit KL 5th standard, Advik Banjan 6th standard, Shisha 6th standard, Adya 6th standard, Dhanvit H 5th standard, and Vikhyat Yan Gowda 6th standard. Special co-curricular activities. We conduct Yakshagana, Karate, classical music, Bharatanatyam, drawing, etc. by expert trainers. Test and examination. In this year, we have conducted 3 formative assessments and 1 summative assessment. The 4th formative assessment will be conducted by the end of this month. Excursion. As a part of our academic activities, we have conducted 1-day picnic for pre-KG, LKG and UKG kids to Biramala Hill and Dr. Shivaramakaranta Balavana. And the students of 1st to 6th standard were taken to the visiting places of Markara and around. Field visit. Our students of class pre-KG, UKG and LKG have visited to cattle farm of Sri Monappa Gowda Viriga, and students were enjoyed a lot by seeing 25 cows of different varieties. On the same day, students visited Darandakukku Pani Puri factory owned by Sri Manoj, who is the parent of our school. Programs conducted. In this academic year, we have conducted various programs and festivals with its importance, out of which the following programs I wish to quote. Aramba 2025-26. To mark the beginning of the academic year 2025-26, we have organized Aramba 2025-26 on 2nd June 2025. The chief guests of the day were Sri Madhu S. Manohar, Commissioner, Putturu City Municipal Council, Engineer Raviram Siddhamula, HOD Civil Department, Vivekananda Polytechnic, Putturu, and Sri Avinash Kodankire, President Saraswati Vidya Mandir, Narimoguru. We felicitated Dr. Motibai K.S., retired Associate Professor, Bandakas Degree College, Kundapura, on the day. World Environment Day. We celebrated World Environment Day on 5th June 2025. The chief guest of the day was Srimati Sindhu V.K., Science Teacher, Government High School, Vettampadi. We felicitated Sri Padmanabha Gowda Maluvelu, Company Commander BSF, for taking part in Operation Sindhur and making India proud. International Yoga Day. We have celebrated International Yoga Day on 21st June 2025. Sri Karunakara Upadhyaya, Omkar Yoga Mandira, Putturu was the chief guest of the day. Guru Purnima. On Thursday, 10th July 2025, we observed Guru Purnima celebration. Sri Sundaragowda Kalwaja, retired Panchayat Development Officer, was the chief guest of the day. Raksha Bandhan. On Saturday, 9th August 2025, we observed Raksha Bandhan celebration. Sri Prasanna Kumar A.S., teacher, Sri Devi Vidya Kendra, Punacha, was the guest of the day. Free medical camp. We have organized a free medical camp with the collaboration of KVG Medical and Ayurvedic Medical College and Hospital on 27th July 2025, and the cooperation of some local social service organizations. Around 300 people were benefited from this camp. Student Council inauguration. Sri Balachandra Gowda Bhartikumeru, the Physical Education Director of Vivekananda Engineering College, Putturu, was the installing officer in investiture ceremony of Student Council. PTA General Body Meeting. We have conducted PTA General Body Meeting on 12th July 2025. Sri Chandrasekhara Keddote, the principal of Ramakunjeshwara PU College, delivered speech on the topic Role of Teachers and Parents in Education. Independence Day.
On August 15th, 2025, we have celebrated Independence Day with the respect Havaldar Sundar Gowda Nadubailu, ex-Indian Army, and Sri Ramanna Gowda Halanga were the guests of the day. Teachers Day and Onam celebration. On September 5th, 2025, we have celebrated Teachers Day and Onam. Sri Bhavani Shankar Parangaja, retired principal of Malingeshwara ITI, was the guest. We felicitated Srimati Premalata Rai, retired principal of Government PU College Kabaka on that day. Sharada Puja. On September 9th, 2025, we have celebrated Sharada Puja, Ayudha Puja and Aksharabhyasa. Sri Murali Krishna Hasan Tadka, former member, State Religious Council, was the chief guest of the day. We honored Sri Chetan Kumar, office manager, AVG Associate Puturu, and Sri Umesh Carpenter, AVG Group of Institution on that day. Gandhi Jayanti, Shaftri Jayanti. On October 2nd, we have celebrated Mahatma Gandhi and Lal Bahadur Shastri Jayanti. Sri Sitaram Kevala, the director of the school, was the guest of the day. Valmiki Jayanti. On 7th October, we have celebrated Valmiki Jayanti. Kannada Rajyotsava. We have celebrated Kannada Rajyotsava on November 1st, 2025. Sri Subhash Rai Bellipadi, President Rotary Club, Swarna, was the guest of the day. Children's Day. On November 14th, we have celebrated Children's Day with special guests. The child artist baby Sonika Janardhan, student of Ideal Java Rotary School, Mysuru, inaugurated the program, and Rotarian Chandrahasa Rai, President Rotary Club, Putturu Central, and Sitaram Pujari Melmajal were the guests of the day. Scout Guide Cub Bulbul Bunny inauguration ceremony. On December 4th, we have inaugurated Scout Guide Cub Bulbul Bunny Wings in our school. Reverend Father Vijay Harvin, the correspondent of Sudana School, inaugurated the troops. Srimati Sunita M and Srimati Mabel D'Souza, the retired teachers of Putturu, helped to start these activities in our school. Our teachers, Madam Suchita, Madam Rima, Madam Harshita, and Madam Yashubarai, were taken training to start these activities. Wall Magazine. The fortnight issue of the Students Magazine called Diction Lit Plus Junction of the AVG Kids, for focusing the talents of the children in the field of literature, art, craft, has been started in the school. The press reporter Sri Lokesh Bannuru inaugurated the same. Madam Radha is the editor of this magazine, striving hard to bring out the hidden talents of the children. Some literal and cultural competition were conducted to the students of the school in connection with the school annual day. All the students of our school will be felicitated today in the program with the prizes and certificates. Annual Sports Meet 2025-26. On 20th December 2025, we have organized annual sports meet in order to boost the sports talents of our kids. Various sports competitions were conducted and winners were awarded with medals and certificates. Sri Madhava Gowda Periyattodi, the retired physical education teacher of Putturu, cooperated to conduct the events. Sri Sundara Gowda Yan, retired district physical education officer, and Sri Ramanna Gowda Gundole, agriculturist and social worker, were the guests of the day. Parents Day. As a special event, we have organized Parents Day on 26th December. On that day, various games competitions were conducted and winners were awarded with the prizes. The parents were participated very actively, and the day marked as of best events of the year. Sri M.B. Sadashiva, President of M.B. Charitable Trust Sulya, has delivered a speech on the topic Role of Parents in Education System. Sri Manohar Rai Melmajalu, the Joint Secretary of Governing Council, was present. We have also accommodated a plenty of social service programs in school premises in association with the local community and social service organizations. Sophisticated washroom facilities are made available to this year for the use of students. 3 school buses runs to transport the students, and they covers around 150 kilometers per day. Participation and prizes. Pratibha Karanji,
As the first time in the school history, the following students were participated in cluster level Pratibha Karanji and got prizes as mentioned below. Advik S. Banjan, 5th standard, devotional song, 3rd place. Adviti Banjan, 3rd standard, storytelling, 2nd place. Pick and speech, 3rd place. Chetana Kirti, 1st standard, fancy dress, 2nd place. A.N. Josna Gowda, 4th standard, Sanskrit religious recitation, 2nd place. Udayavani drawing competition has donated 50 meals plates to the school. Additionally, many of our parents have generously donated sweets on account of birthday of their children. Training organized. A training of English communication was organized for teachers for 5 days in the midterm vacation. Dr. Motibai K.S., retired professor, has taken the sessions. Additionally, one-day training session on italic handwriting was conducted by S. Duggappa Gowda, retired principal. We have introduced italic form of handwriting. A school is not merely a knowledge creator, but also has a duty to internalize values of children. The edifies and ethos which can transform students into responsible citizens. Annual day is the day to remember all those who are associated with the school directly or indirectly. I take this opportunity to express my deep sense of gratitude to Sri Venkatamana Gowda Kodavaja, the president, Sri A.V. Narayan, the correspondent, and all the esteemed directors of the governing body. I extend my heartfelt thanks to the president and members of PTA for their support. I thank the young, energetic, committed, and dedicated staff for their outstanding service, which is the key to all our success and achievements. My sincere thanks goes to all our respected parents of their support by joining their hands by sending the children here. We look forward the continued support in the upcoming years to help us to realize the visions of the founder of this institution, a center of excellence in learning. The lovely thanks goes to all the kids of the school. Finally, let me conclude this report by entrusting our school to the divine hands of God and by invoking the prayer for the journey ahead. Read to success never completes, it is always under construction. Thank you, one and all. Thank you, sir. Shri Vishnu Prasad, Block Education Officer, has adored the seats on the dais. I welcome you, sir. We occupied the ECO, Shri Hari Prasad, in this program. It is privilege of our school to felicitate and honor our member of Legislative Council, today's inaugurator, Shri Kishore Kumar Putturu. I request Madam Suchita to read out the letter of felicitation. Now I request our President, School Management along with other esteemed dignitaries to honor our inaugurator. ಕಿಶೋರ್ ಕುಮಾರ್, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ವೆ ಗ್ರಾಮದ ಬೊಟ್ಯಾಡಿಯಲ್ಲಿ 1979ರಂದು ಶ್ರೀಮತಿ ಸುಶೀಲಾ ಮತ್ತು ರಾಮಣ್ಣ ಭಂಡಾರಿ ದಂಪತಿಯ ಸುಪುತ್ರನಾಗಿ ಜನಿಸಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ವೆಯಲ್ಲಿ, ಕಾಲೇಜು ಶಿಕ್ಷಣವನ್ನು ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಹಾಗೂ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತೀರಿ. ತಾವು RSS ಕ್ಷೇತ್ರದಲ್ಲಿ ಪ್ರಮುಖ ಆಗಿ, ಮುಖ್ಯ ಶಿಕ್ಷಕರಾಗಿ, ಮಂಡಲ ಪ್ರವಾಸಿಯಾಗಿ ಸೇವೆ ಸಲ್ಲಿಸಿ, ABVPಯ ತಾಲೂಕು ಪ್ರಮುಖ ಆಗಿ, ವಿವಿಧ ವಿದ್ಯಾರ್ಥಿ ಚಳವಳಿಗಳು ಹಾಗೂ ಬಜರಂಗ ದಳದ ಸಹ ಸಂಚಾಲಕರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ, ಮೆಸ್ಕಾಂನ ನಿರ್ದೇಶಿತ ಸದಸ್ಯರಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತೀರಿ. ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ, ಅಧಿಕಾರಿ ಸ್ನೇಹಿ ಆಗಿರುವ ತಮ್ಮಿಂದ ರಾಜಕೀಯ ಕ್ಷೇತ್ರಕ್ಕೆ ಇನ್ನಷ್ಟು ಸೇವೆಯು ಹರಿದು ಬರಲಿ ಎಂದು ಆಶಿಸುತ್ತಾ, ಶ್ರೀ ಮಹಾಲಿಂಗೇಶ್ವರ ದೇವರ ಸಕಲ ಅನುಗ್ರಹದೊಂದಿಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ನೀಡಲಿ ಎಂದು ಹಾರೈಸುತ್ತಾ 2025ರ ನಮ್ಮ AVG ಶಾಲೆಯ ವಾರ್ಷಿಕೋತ್ಸವದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆಯನ್ನು ಪಡುತ್ತೇವೆ.
गरज 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 आज मेघ घनन घनन छायो रे धमक दमक चमके बिजुरी कहत है ऋतुराज आयो रे गरज गरज आज मेघ घनन घनन छायो रे धमक दमक चमके बिजुरी कहत है ऋतुराज आयो कहत है ऋतुराज आयो कहत है ऋतुराज आयो. Thank you all the dignitaries. Today's inaugurator is not only inspired, they impact the community. Here are today's inaugurator, MLC Kishore Kumar, comes forward to share insight with us. AVG ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಚಿನ್ನರೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರಾದಂತಹ ಶ್ರೀ ವೆಂಕಟರಮಣ ಗೌಡ ಕಲ್ವಾಜರವರೇ, ಹಿರಿಯರಾದ ಇವತ್ತಿನ ಮುಖ್ಯ ಅತಿಥಿಯಾದಂತಹ ಧನಂಜಯ ಅಡ್ಪಂಗಾಯರವರೇ, ಈ ಸಂಸ್ಥೆಯ ಕರೆಸ್ಪಾಂಡೆಂಟ್ ಆದಂತಹ ನನ್ನ ಆತ್ಮೀಯ ಮಿತ್ರ ಶ್ರೀ AV ನಾರಾಯಣರವರೇ, ಸಹೋದರಿ ನಮ್ಮ ಸಹಪಾಠಿ ಪಾರ್ಟಿಯಲ್ಲಿ ಅತ್ಯಂತ ಪ್ರೀತಿಯ ಅಕ್ಕ ಶ್ರೀಮತಿ ಗೌರಿ ಬಣ್ಣೂರ ಅಕ್ಕನವರೇ, ಗುಡ್ಡಪ್ಪ ಗೌಡರವರೇ, ಸೌಮ್ಯಶ್ರೀ ಹೆಗಡೆರವರೇ, ಅಮರ್ನಾಥ್ BP ರವರೇ, ಕವನ್ ರವರೇ, ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಉಮೇಶ್ ಮುಲುವೇಲ್ರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ವಿಷ್ಣು ಪ್ರಸಾದ್ ರವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಚಿದಾನಂದ್ ಬೈಲಾಡೆರವರೇ, ನನ್ನ ಆತ್ಮೀಯ ಮಿತ್ರ ಶಿವಕುಮಾರ್ ಅವರೇ, ಸಂತೋಷ್ ಕುಮಾರ್ ರೈ ಕೈಕಾರವರೇ, ಮಣಿಕಂಠರವರೇ, ಬಾಲಿಗರವರೇ, ಸೇರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ತುಂಬ ಖುಷಿಯ ವಿಚಾರ. ಆದರೆ ತಾಯಂದಿರ ಮುಖದಲ್ಲಿ ನಗು ಕಾಣ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ತಾಯಂದಿರೇ ಜಾಸ್ತಿ ಬಂದಿದ್ದೀರಿ. ಬರಬೇಕಾದ್ರೆ ಯಜಮಾನರನ್ನು ಕರ್ಕೊಂಬರ್ಬೇಕು. ಒಂದು ವರ್ಷದಲ್ಲಿ ಒಂದು ದಿವಸ ಮಕ್ಕಳಿಗೋಸ್ಕರ ಸಮಯ ಕೊಡಬೇಕು, ಹೌದಲ್ವಾ? ಹೇಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರಿದ್ದೀರಿ. ತಾಯಂದಿರು ಹೇಗೆ ಅಂದರೆ ಇಡೀ ಜೀವನವನ್ನೇ ತನ್ನ ಮಕ್ಕಳಿಗೋಸ್ಕರ ಕೊಡ್ತಾರೆ. ಅವರು ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ನಿಮ್ಮ ಮುಖದಲ್ಲಿ ಆ ನಿಮ್ಮ ಪುಟ್ಟ ಮಕ್ಕಳ ಬಗ್ಗೆ, ಆ ಭವಿಷ್ಯದ ಬಗ್ಗೆ ನಿಮ್ಮ ಮುಖದಲ್ಲಿರ್ತಕ್ಕಂತಹ ಸಂತೋಷ ಮತ್ತು ಆತಂಕ ಕೂಡ ಉಂಟು ಹೇಗೆ ಅಂತ. ನಾನು ಈ ಪುತ್ತೂರು ನೋಡೆ ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ, ತಾಯಂದಿರೇ, ಒಂದು ಉತ್ತಮವಾದ ವಿದ್ಯಾಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ನೀವು ಸೇರಿಸಿದ್ದೀರಿ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮ ಎಲ್ಲ ಮಕ್ಕಳ ಒಂದು ಭವಿಷ್ಯ ಅತ್ಯಂತ ಉಜ್ವಲ ಆಗ್ತಾ ನಾನು ಪ್ರಾರ್ಥನೆ ಮಾಡ್ತೇನೆ. ತಾಯಂದಿರ ಹತ್ರ ವಿನಂತಿ ಕೂಡ ಮಾಡ್ತೇನೆ. ನಂಗೆ ಕೂಡ ಒಂದು 5ನೇ ಕ್ಲಾಸ್ ತರಗತಿ ಮಗಳಿದಲ್ಲ. ನನಗೆ ನಾವು ಯಾರ ಹತ್ರ ಕೂಡ ಕಾಂಪಿಟೇಷನ್ ಹೋಗೋದು ಬೇಡ. ಮಾರ್ಕಿಗೆ ಕೂಡ ತುಂಬ ಪ್ರೀತಿಯಿಂದ ಸಾಕ್ಬೇಕು ನೀವು ಅವರನ್ನು. ಒಮ್ಮೆ ನೀವು ಪೆಟ್ಟು ಕೊಟ್ಟು ಅದು ಅಭ್ಯಾಸ ಮಾಡಿದರೆ ಮತ್ತೆ ಅವರು ಕೂಡ ಹಠಲಿಗೆ ಶುರು ಮಾಡ್ತಾರಂತೆ. ಆದಷ್ಟು ಪ್ರೀತಿಯಿಂದ ಅವರಿಗೆ ಇದು ಮಾಡೋ ಮುಖಾಂತರ ಬೇರೆ ಯಾರ ಜೊತೆ ಕೂಡ ಕಾಂಪಿಟೇಷನ್ ಹೋಗೋದು ಬೇಡ. ಅವರವರ ಭವಿಷ್ಯವನ್ನು ಅವರು ಹುಟ್ಟುವಾಗಲೇ ಪಡ್ಕೊಂಡು ಬಂದಿರ್ತಾರೆ. ಅದಕ್ಕೋಸ್ಕರ ನಿಮ್ಮ ಶ್ರಮಕ್ಕೆ ಸರಿಯಾದ ಒಂದು ಶ್ರೇಯಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. AVG ಇಂಗ್ಲೀಷ್ ಮೀಡಿಯಂ ನಿಮಗೆಲ್ರಿಗೂ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ಇಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಡ್ತಾರೆ. ಯಾವ ರೀತಿ ಅಂದರೆ ಒಬ್ಬ ವಿದ್ಯಾರ್ಥಿನಿ ತಮ್ಮ ಜೀವನವನ್ನು ರೂಪಿಸಬೇಕಾದ್ರೆ ತಮ್ಮ ಪ್ರೈಮರಿ ಸ್ಕೂಲಿನಿಂದ ಪ್ರಾರಂಭ ಮಾಡ್ತಾರೆ ಅವರು. ಅದರ ನಂತರ PU, ಕಾಲೇಜ್, ಅದರ ನಂತರ ಉದ್ಯೋಗ, ಮದುವೆ, ಮಕ್ಕಳು, ಈ ಥರ. ಆದರೆ ಈ ಸಂಸ್ಥೆ ಯಾವ ರೀತಿ ಅಂದರೆ ಒಬ್ಬ ವಿದ್ಯಾರ್ಥಿನವರು ಇಲ್ಲಿಂದ ಹೊರಗೆ ಹೋಗಬೇಕಾದ್ರೆ ಅತ್ಯಂತ ಸಂಸ್ಕಾರಯುತವಾಗಿ ಹೋಗ್ಬೇಕನ್ನುವಂಥ ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಆಡಳಿತ ಮಂಡಳಿ ನಾನು ಅತ್ಯಂತ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಕಲ್ವಾಜಿ ಅಂದ ತಕ್ಷಣ ಹಿರಿಯರಾದ ವೆಂಕಟರಮಣ ಗೌಡರು ಇದ್ದಾರೆ, ಹಿರಿಯರು. ನಾನು ತುಂಬ ಪ್ರೀತಿಯಿಂದ ಇಲ್ಲಿ ಬಂದಿದ್ದೇನೆ. ಯಾಕಂದರೆ ನನ್ನ ತಂದೆ ಮತ್ತು ಅವರ ಅಣ್ಣ ಜಿನ್ನಪ್ಪ ಗೌಡ ಕಲ್ವಾಜಿ ಅವರು ಒಂದು ಕುಟುಂಬದ ಥರ ಬದುಕಿದವರು. ಸಂಘ ಶಿಕ್ಷಣವನ್ನು, ಸಂಘದ ಶಾಖೆಯನ್ನು ಮಾಡ್ತಾ ಸಮಾಜಕ್ಕೋಸ್ಕರ ಬದುಕಿದವರು. ಆ ಕಾರಣಕ್ಕೆ ಬೇರೆಲ್ಲ ಕೆಲಸವನ್ನು ಬದಿಗಿಟ್ಕೊಂಡು ನಿಮ್ಮ ಜೊತೆ ಒಂದಷ್ಟು ನನ್ನ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ನಾನು ಬಂದು ನಿಂತಿದ್ದೇನೆ. ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ನಾನು ಅನ್ನೋದು, ನಮ್ಮ ಇತಿಹಾಸ ತೆಗೆದು ನೋಡಿದರೆ ನಾವು 3000 ವರ್ಷ ನಮ್ಮ ದೇಶಕ್ಕೆ ದಾಳಿ ಆಯಿತು.
ಬೇರೆ ಯಾವ ದೇಶಕ್ಕೂ ಅಷ್ಟು ದಾಳಿ ಆಗಲಿಲ್ಲ, ಪರಕೀಯರ ದಾಳಿ ಆಗಲಿಲ್ಲ. ಆದರೆ ನಾವು ಸೋತರೂ ಕೂಡ ಸಾಯಲಿಲ್ಲ. ಭಾರತವಾಗಿ ಉಳಿಯಿತು, ಸ್ವತಂತ್ರವಾಯಿತು. ಕಾರಣ ಇದಕ್ಕೆ ಒಂದು ಕುಟುಂಬ ಪದ್ಧತಿ. ಕುಟುಂಬದಲ್ಲಿ ಆ ತಾಯಿ ಇದ್ದಂತಹ ತಾಯಿಯ ಕಾರಣಕ್ಕೋಸ್ಕರ ಆ ಕುಟುಂಬ ಅತ್ಯಂತ ಸುದೃಢವಾಗಿರಲಿಕ್ಕೆ ಸಾಧ್ಯತೆ ಉಂಟು. ಪರಕೀಯರ ದಾಳಿ ಅನ್ನೋದು ಹಿಮ್ಮೆಟ್ಟಿಸ್ಕೊಂಡು ಹೋಯಿತು. ಅಮೇರಿಕವನ್ನು ಹುಡುಕಿದವ ಕೊಲಂಬಸ್ ಅಂತೀವಿ ನಾವು. ಕೊಲಂಬಸ್ ಅಮೇರಿಕವನ್ನು ಹುಡುಕ್ಲಿಲ್ಲ. ಅವ ತನ್ನ ಸೈನ್ಯದ ಜೊತೆ ಬಂದು ಅಮೇರಿಕವನ್ನು ಅಲ್ಲಿರ್ತಕ್ಕಂಥ ಎಲ್ಲರನ್ನ ಮಯಂ ಸಂಸ್ಕೃತಿ ಎಲ್ಲ ಜನರನ್ನು, ಮೂಲ ನಿವಾಸಿಗಳನ್ನು ಸಾಯಿಸ್ತಾನೆ. ಈಗಿರ್ತಕ್ಕಂಥವರೆಲ್ಲ ಕೊಲಂಬಸ್ನ ಅನುಯಾಯಿಗಳು. 3000 ವರ್ಷ ನಮ್ಮ ಮೇಲೆ ದಾಳಿ ಆದರೂ ಕೂಡ ನಾವು ಸೋತಿಲ್ಲ. ಯಾಕಂದರೆ ತಾಯಂದಿರ ಕಾರಣಕ್ಕೋಸ್ಕರ, ಕುಟುಂಬ ಪದ್ಧತಿ ಗಟ್ಟಿರೋ ಕಾರಣಕ್ಕೋಸ್ಕರ ನಂದೇ. ಆ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅತ್ಯಂತ ಉತ್ತುಂಗ ಇದಕ್ಕೆ ಹೋಗಬೇಕು. ಯಾಕಂದರೆ ವಿದ್ಯಾಭ್ಯಾಸದ ಜೊತೆಗೆ ನಾವು ಸಂಸ್ಕಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ಮಾತ್ರ. ಪ್ರತಿಯೊಬ್ಬ ಮನುಷ್ಯನ ಹತ್ರ ಕೂಡ ಇರ್ತದೆ ಒಂದು ರಾಕ್ಷಸಿ ಗುಣ ಇರ್ತದೆ, ಒಂದು ದೈವಿ ಗುಣ ಇರ್ತದೆ. ಇಲ್ಲಿ ಶಾಲೆ ಯಾವ ರೀತಿ ಅಂದರೆ ಇಲ್ಲಿ ಆ ರಾಕ್ಷಸಿ ಗುಣವನ್ನು ಸಂಪೂರ್ಣವಾಗಿ ಸಾಯಿಸಿ ದೈವತ್ವವನ್ನು ಬೆಳಗುವಂಥ ಕೆಲಸವನ್ನು ಶಾಲೆಯ ಶಿಕ್ಷಕರು ಮಾಡ್ತಾರೆ. ಆ ಕಾರಣಕ್ಕೆ ತಾಯಂದಿರೆ ನೀವು ಕೂಡ ಅದನ್ನು ಮಾಡ್ತಿದ್ದೀರಿ. ಒಬ್ಬ ವಿದ್ಯಾರ್ಥಿ ಈ ದೇಶದ ಆಸ್ತಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ನಿಮ್ಗೆ ಗೊತ್ತು ತೇನ್ ಸಿಂಗ್ ಅಂದ ತಕ್ಷಣ ಈ ಪ್ರಪಂಚದ ಅತ್ಯಂತ ಎತ್ತರದ ಶಿಖರವನ್ನು ಪ್ರಥಮವಾಗಿ ಏರಿದೊಬ್ಬ ವ್ಯಕ್ತಿ ತೇನ್ ಸಿಂಗ್. ಯಾವ ರೀತಿ ಅಂದರೆ ಅಲ್ಲಿ ತೇನ್ ಸಿಂಗ್ ಅವರು ಆ ಹಿಮಾಲಯದ ಗೌರಿಶಂಕರದ ಕೆಳಗಡೆ ಯಾರೆಲ್ಲ ಪರ್ವತನ ಹತ್ತಲಿಕ್ಕೆ ಹೋಗ್ತಿದ್ರಂತೆ ಅವರಿಗೆಲ್ಲ ಸಲಕರಣೆ ಕೊಡ್ತಿದ್ರಂತೆ. ಒಂದು ದಿವಸ ನ್ಯೂಜಿಲ್ಯಾಂಡಿಂದ ಹಿಲರಿ ಬಂದಾಗ ತೇನ್ ಸಿಂಗ್ನ ತಾಯಿ ಅನ್ನೋದಂತೆ ಪ್ರತಿ ಬಾರಿ ನೀನು ಕೂಡ ಒಂದು ಸಲ ಗೌರಿಶಂಕರನ ಏರಬೇಕು ಅಂತ. ನಾವು ಗೌರಿಶಂಕರ ಕರೆಯುವಂಥದ್ದು, ಯಾರು ಅದನ್ನು ಹೆಸರು ಕರೀಲಿಕ್ಕಾಗಲಿ ಅವ್ರು ಮೌಂಟ್ ಎವರೆಸ್ಟ್ ಅಂತ ಕರೆದ್ರು ಪರಕೀಯರು. ನಾನು ಅನ್ನೋದು ಒಂದು ಸಲ ಈ ಹಿಲರಿ ಬಂದಾಗ ತೇನ್ ಸಿಂಗ್ ಅಂತಾರಂತೆ, ನಾನು ಕೂಡ ಬರ್ತೇನೆ ನಿಮ್ಮ ಜೊತೆ ಅಂತ. ಒಂದು ಕಡೆಯಿಂದ ಹಿಲರಿಗೆ ಆಯಿತು, ಹೇಗೂ ಇಲ್ಲಿ ಲೋಕಲ್ ಇರುವಂಥ ವ್ಯಕ್ತಿ, ನನಗೂ ಸ್ವಲ್ಪ ಸಹಾಯ ಆಗ್ಬೋದು ಅಂತ ಕರ್ಕೊಂಡು ಹೋಗ್ತಾರಂತೆ. ಅವರ ಆ ಸಾಹಸದ ಕಾರಣಕ್ಕೋಸ್ಕರ ಪ್ರಪಂಚದ ಅತ್ಯಂತ ಎತ್ತರದ ಶಿಖರದಲ್ಲಿ ಹೋಗಿ ಭಾರತದ ಧ್ವಜವನ್ನು ಹಾರಿಸಿ ಬಂದಂಥ ಹೆಸರು ಇವತ್ತು ತೇನ್ ಸಿಂಗ್ ಉಂಟು. ಆ ರೀತಿಯ ಸಾಧನೆಯನ್ನು ಮಾಡ್ತಾರೆ. ಯಾಕಂದರೆ ನಾವು ಪ್ರಥಮವಾಗಿ ನಾವು ಸಂಸ್ಕಾರವನ್ನು ಪಡೆಯುವ ಮುಖಾಂತರ ಬೆಳಕನ್ನು ನಮ್ಮಲ್ಲಿ ಅಳವಡಿಸಬೇಕು. ಅದರ ನಂತರ ಅದನ್ನು ಮನೆಯಲ್ಲಿ ಆ ಬೆಳಕನ್ನು ಕೊಡಬೇಕು. ಅದರ ನಂತರ ಸಮಾಜಕ್ಕೆ ಅದನ್ನು ಕೊಡುವಾಗ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದರ ಜೊತೆಗೆ ಸಮಾಜ ಉತ್ತುಂಗ ಹೋಗಲಿಕ್ಕೆ ಸಾಧ್ಯತೆ ಉಂಟು. ನಿಮಗೆಲ್ಲರಿಗೂ ಗೊತ್ತು, ನಮ್ಮೆಲ್ಲರ ದಿನದ 24 ಗಂಟೆ ಸುಖಕ್ಕೋಸ್ಕರ ಸೈನಿಕರು ಯಾವುದೇ ರೀತಿಯ ತನ್ನ ಸ್ವಂತದ ಸ್ವಾರ್ಥ ಇಲ್ಲದೆ ಮನುಷ್ಯ 10-15 ನಿಮಿಷ ಅಲ್ಲಿ ಇರಲಿಕ್ಕೆ ಕಷ್ಟ ಅಂಥ ಜಾಗದಲ್ಲಿ -20-30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ಮ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಆ ರೀತಿ ಸಮಾಜಕ್ಕೋಸ್ಕರ ನಾವು ಇದು ಮಾಡಿದಾಗ ನಿಜವಾಗಲೂ ತಾಯಿ ಭಾರತ ಇನ್ನೊಮ್ಮೆ ಪರಮವ್ಯವಸ್ಥೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಆ ಕಾರಣಕ್ಕೆ ತಾಯಂದಿರೆ ಯಾವಾಗ ತಾಯಂದಿರು ಮನಸ್ಸು ಮಾಡಿದ್ದಾರೆ ಆಗಾಗ ಇತಿಹಾಸದಲ್ಲಿ ವೀರ ಪುರುಷರು ಹುಟ್ಟಿ ಬಂದಿದ್ದಾರೆ. ಶಿವಾಜಿ ಮಹಾರಾಜ ತಾಯಿ ಜೀಜಾಮಾತಿದ್ದ ಕಾರಣಕ್ಕೋಸ್ಕರ ಏನೋ ಹಿಂದವಿ ಸಮಾಜವನ್ನು ಇನ್ನೊಮ್ಮೆ ಎತ್ತಿ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಈಗ ತೋರಿಸಿರು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಇದನ್ನು ಮಕ್ಕಳಿಗೆ ತೋರಿಸಿದ್ರು. ನಾನೊಂದು ಈ ರೀತಿಯ ಒಂದು ಸಂಸ್ಕಾರಯುತ ಇದಕ್ಕೆ ಮಾಡಿದಾಗ ಆ ಮಕ್ಕಳಲ್ಲಿ ದೇಶಭಕ್ತಿ ಉದ್ದೀಪನ ಆಗಲಿಕ್ಕೆ ಸಾಧ್ಯತೆ ಉಂಟು. ಆ ಕಾರಣಕ್ಕೆ ಎಲ್ರಿಗೂ ಶುಭವಾಗಲಿ. ವಿದ್ಯಾಸಂಸ್ಥೆ ಈಗಾಗ ಸನ್ಮಾನ ಮಾಡಬೇಕಾಗಿ ಎಣಿಸಿದೆ. ನಾನು ಅದಕ್ಕಿಂತ ಮುಂಚೆ ವರದಿಯನ್ನು ವಾಚನ ಮಾಡಬೇಕಂತ ರಸ್ತೆ ವಿಚಾರ ಅಂದರೆ ಅದು ನನಗೆ ಅಂತ ಗೊತ್ತಾಯಿತು. ನನ್ನ ಇತಿಮಿತಿಯಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯತೆ ಉಂಟು ಆ ಸನ್ಮಾನವನ್ನು ಅದು ಜವಾಬ್ದಾರಿಯನ್ನು ತಗೊಂಡು ಹೋಗಿ ನಾನು ಕೆಲಸ ಮಾಡ್ತೇನೆ. ಈ ಸಂಸ್ಥೆಯ ಜೊತೆ ನಾನಿದ್ದೇನೆ, ಇಲ್ಲಿ ಪೇರೆಂಟ್ಸ್ ಜೊತೆಗೂ ನಾನಿದ್ದೇನೆ ಅನ್ನುವಂಥ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ. ಭಾರತ್ ಮಾತಾ ಕಿ ಜೈ. Thank you, sir, for your ideology. Recognition is essential part of education and it inspires others to strive for excellence. Each of the award we present today represents countless hours of hard work, perseverance and commitment to their work and extracurricular activity. With the above, I would like to invite Madam Shweta to read out the prize list of kindergarten section. Dear students, get ready to receive the prizes and teacher line up the students according to their classes. A very good morning to one and all who have gathered here. I extend my hearty welcome to the annual prize distribution ceremony of AVG English Medium School. It brings me immense to host this ceremony that has been observed to commemorate the achievement of our students in various talents in cultural activities. Please may I have thunder of claps for all the winners. Indeed, this is not only the
happy moment for the winners and for their parents too. Let's begin with the prize distribution from pre-KG. As I announce the name, I request you to please come up on the stage and receive the prizes. Now I request our today's guest, Shri Kishore Kumar Puttur, Member of Legislative Council, Karnataka, sir, to give away the certificates and award to the winners. From pre-KG, Anujna Sudeep, second in backpacking, second in collecting the objects, third in action song, first in fancy dress. Audience, please give the big applause for the kids. I have to celebrate you, baby. I have to praise you like I should. Anvi, third in seed collecting, second in collecting the objects. Audience, please put your hands together and encourage our little stars. Atmika, third in backpacking, third in drawing, first in collecting the objects. Avantika Shri, third in action song. Diya D, third in drawing, first in action song. Divisha, first in collecting the objects. Harshali Shetty, third in drawing, third in backpacking. Jenica Lobo, third in collecting the objects, second in action song. Lahari Prabhu, first in action song. Lahari Prabhu, first in action song. Mahin B, second in action song. Ridanvi DP, third in seed collecting, first in drawing, third in collecting the objects. Sharvin D'Souza, third in seed collecting. Trishali D, first in seed collecting, third in action song, second in fancy dress. Teekshita, second in drawing. Yadvi Kumbar, first in backpacking, second in seed collecting, second in drawing, first in collecting the objects, third in fancy dress.
sir. Thank you, ಈಗ madam. ಕಿಶೋರ್ ಕುಮಾರ್ ಸರ್ ಅವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. As Kishore Kumar departs due to some urgent commitments, let us all show our appreciation with a round of applause. We sincerely thank you, sir, for being a part of event. Now, LKG students, I request Shri Dhananjaya Atpangaya, President DK Dakshina Kannada Gauda Vidya Sangha, Register Sulya, sir, to hand over the certificates and award to the winners. Riddhi, first in drawing, second in action song, first in devotional song, first in handwriting, first in group song. Atmika, third in action song, first in handwriting, first in group song. Jianshi, third in handwriting, first in group song. Dhruvi, first in drawing, second in devotional song, first in group song. Mishika, third in devotional song, first in memory test, first in group song. Vikrant C. Rai, second in devotional song, first in memory test, first in group song. Trishil, third in memory test, first in group song. Dashvik, second in memory test, first in group song. Aniket, first in group song. Numan, second in drawing, first in handwriting, first in group song. Arush Nitin, third in memory test, first in group song. Adya Bhatt, first in devotional song, first in handwriting, second in group song. Shrivika, second in group song. Rishika, second in memory test, second in group song. Apeksha, first in action song, first in memory test, second in group song. Pavan, third in memory test, second in group song. Rohit, third in handwriting, second in action song, second in group song. Ritvik K, second in drawing, second in action song, second in group song, second in fancy dress.
Gaman, third in drawing, second in handwriting, second in group song, second in action song, third in fancy dress. Ritvik KL, third in handwriting, second in action song, second in group song. Jnana, second in handwriting, second in group song. Naman, second in memory test, second in group song. Hitansh, third in handwriting, second in group song. Likshit, second in group song. Gahan, second in memory test, second in group song. Sadvik, third in drawing, third in devotional song, second in handwriting, first in group song, first in fancy dress. Gihan, first in group song. Jenish, second in action song, second in handwriting, first in group song. Thank you, sir. Now I request Srimati Gauri Bannuru, ma'am, to distribute the prizes to the winners. Aditi, first in group song. Gaurav, first in group song. Ishan, first in drawing, third in handwriting, third in memory test, second in group song. Moksh, first in group song. Rishik K, second in drawing, first in memory test, second in group song, first in fancy dress. Samuel, first in group song. Shine, second in group song. Vihan, second in group song. Arushi, second in memory test, second in group song. Aira Nadav, second in handwriting, second in action song, first in storytelling, first in group song, second in fancy dress. Aisha Shaima, second in memory test, first in group song. Charvi D, third in drawing, first in memory test, second in group song. Dhanyashri, second in handwriting, third in action song, second in group song. Lekashri, second in handwriting, third in memory test, first in action song, third in storytelling, second in group song. Tejasvi, second in group song. Vibha, third in drawing, first in handwriting, first in memory test, third in action song, second in storytelling, second in group song. Yashvita, second in group song. Yashvi, third in drawing, first in group song, third in fancy dress.
Rushan, second in drawing, second in memory test, first in group song. Thank you, ma'am, and congratulations all the students. Thank you. Now I invite Ranjita Rai to announce the names of prize winners, first to 6th standard. The prize distribution in Culture Awards for standard 1st to 6th. I request our respected BO, Shri Vishnu Prasad sir, to give away the certificate and award to the winners. Now, class 1st, Arya GB, 3rd in Pick and Act. Ashil, 3rd in General Knowledge. Abhin J, 3rd in Action Song. Anika N. Gowda, 1st in Calligraphy, 1st in Pick and Act, 2nd in Action Song, 3rd in Drawing, 2nd in Fancy Dress. Dear audience, put your hands together for our students. Charvik, 1st in GK, 3rd in Fancy Dress. Chetana Kirti, 1st in GK, 1st in Fancy Dress. Dishan, 1st in GK. Gahan, 3rd in GK. Gavin, 1st in GK. Geetisha, 2nd in Pick and Act. Geetisha, 2nd in Pick and Act. Grahit D, 3rd in Calligraphy. Geetisha P, 2nd in Calligraphy. Gritesh P, 2nd in Calligraphy. Hani C. Devadiga, 3rd in GK. Jnana, 1st in Action Song, 2nd in Craft. Nishal B, 3rd in Craft. Nishal B, 3rd in Craft. Nishan, 3rd in GK. Sarthak, 3rd in GK. Shrivika Pai, 1st in Drawing. Sudiksha, 3rd in Calligraphy. Sudiksh K, 2nd in Drawing. Sudiksha, 3rd in Calligraphy. Sudiksh K, 2nd in Drawing. Shrika, 2nd in Craft. Trishan, 3rd in Action Song. Tushan, 3rd in GK. Vega Bangera, 2nd in Pick and Act. Vinish B, 2nd in Drawing. Vinish B, 2nd in Drawing. Vinish SP, 3rd in Drawing. Vrishin Devadiga, 2nd in GK. Yashas, 3rd in Craft. Yashna Gowda, 1st in Craft, 2nd in Calligraphy. Yuhan, 3rd in Craft. Please give a huge round of applause. Dear audience, please encourage our students.
Yuhan, third in craft. Now, second standard, Ayush K, third in GK. Jashwit DC, second in drawing. Preetham A, third in calligraphy. Purvan, second in GK. Ranvit Casey, first in calligraphy, third in craft, second in fancy dress. Sanvit S. Hegde, first in pick and act. Satvik Pia, third in craft. Shobhi, second in calligraphy, second in craft, third in drawing using crayons. Anvi D, first in GK. Shivani KB, first in craft, first in fancy dress, third in calligraphy, third in pick and act. Tanishka KS, first in drawing, second in pick and act, third in fancy dress. Adviti Banjan, first in patriotic song, first in object memory test, third in drawing, first in fancy dress. Suviksha, second in calligraphy, third in patriotic song, third in object memory test. Tashwin, first in calligraphy. Vihan Acharya, second in patriotic song, second in drawing, second in object memory test. Thank you, sir. Now I request our Shri Umesh Malvelu to give away the certificates and award the winners. Now fourth standard, A.N. Josna Gowda, first in calligraphy, first in patriotic song, first in drawing, first in fancy dress. Shreyans, second in calligraphy, second in fancy dress. Now fifth standard, Advik Acharya, first in smell recognition test, second in flower rangoli, first in fancy dress. Anup Raj, second in elocution, third in calligraphy. Anvit KL, third in smell recognition test, third in flower rangoli. Ganvit H, first in elocution, second in calligraphy, second in fancy dress. Ganvit H. Tanush KS, third in elocution. Tanush K, second in smell recon test, second in pencil drawing. Charvi K, first in flower rangoli, first in pencil drawing, third in fancy dress. Now, 6th standard, Abhishek R, first in auditory test, second in pick and act, second in fancy dress. Advik Banjan, first in flower rangoli, first in calligraphy, third in auditory test, third in drawing, third in fancy dress. Chavan Gowda, first in pick and act, second in auditory test, first in fancy dress. Kavan B, second in flower rangoli. Thank you, sir. I request our correspondent of the AV Narayan to give away the certificate and award the winners. Shrisha, third in calligraphy. Vikyat N. Gowda, second in calligraphy. Adya A, third in pick and act, third in flower rangoli, third in pencil drawing. Adya, third in pick and act, third in flower rangoli, third in pencil drawing. Congratulations to each and every winner. Thank you. Thank you, madam.
Now I invite Madam Hitashi to announce the names of AVG Star, Championship and Proficiency. Will you please, Madam? Good afternoon all. Champions, get ready. It's time to announce the winners of 2025-26 Best. Firstly, I dive into the individual championship. In sports, we conduct a different sports event to our students in 3 categories on 2012-25. So I request with our correspondent AV Narayans to honor our students. So in first category from class 1st standard in girls, our individual championship in sports goes to Vega RV. She conquered individual championship. We conducted 4 events to them. In that, she just crushed first place in long jump, 50-meter race and 100-meter race. In category boys, Vinicius P. He won second place in 100-meter race and first place in 50-meter race. Audience, please encourage the students with a big round of applause. Now let's move to the second category from 2nd to 4th standard. In category girls, Tanishka KS. She grabbed the title of individual championship. She has secured first place in 80-meter, 100-meter and second place in long jump. In category boys, Evan Vihan Acharya, he had crushed first place in 80-meter race, 100-meter race and long jump. Now let's look at third category from 5th to 6th standard. For them we conducted 4 events. Let's see who's on the champion list. In category girls, Adya from 6th standard just crushed first place in long jump, shot put, 80-meter race and 100-meter race. In category boys from 5th standard, Anvit KL, he won the title of individual championship. He just swept the events. He got first place in long jump, shot put and 100-meter race and second place in 80-meter race. Audience, please give a massive round of applause to our winners. Thank you, sir. Thank you to honor our student. Now it's time to know who the stars of our school. From pre-KG to 6th standard, let's see. Now the time to recognize this academic year's AVG stars. I play with our AO to honor our stars. This year AVG star from class pre-KG goes to Trishali D. From pre-KG, AVG star goes to Trishali D. I play with our AO to honor our stars. From LKG, Riddhi RS. Our stars not only are expert in their academic field but also they remark their name in sports, culture events and other events. Then only they get title of AVG stars. From UKG, Vibha. From UKG, AVG star goes to Vibha. From 1st standard, Vega RV. From 2nd standard, Shivani KB. From 2nd standard, AVG star goes to Shivani KB. Audience, please give a big round of applause to our stars. From 3rd standard, Vihan Acharya. AVG star goes to Vihan Acharya from class 3rd standard. From class 4th standard, AVG star goes to A.N. Josna Gowda. From class 5th standard, AVG star goes to Anvit KL. From class 6th standard, AVG star goes to Chavan. So these students are remark their name in sports, cultural event and also they are in academic background also. Thank you, sir.
Now let's move to see the best performer in the last academic year. ಈ ವರ್ಷದಿಂದ ಪ್ರಾರಂಭವಾದಂತಹ ಶ್ರೀಮತಿ ಮತ್ತು ಶ್ರೀ ವೆಂಕಟರಮಣಗೌಡ ಕಳುವಾಜೆ ದತ್ತುನಿಧಿ ಇದರ ವತಿಯಿಂದ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಈ ದತ್ತುನಿಧಿಯನ್ನು ನೀಡಲಾಗುವುದು. Now I would like to call Sir Vishnu Prasad, BEO, share your some kind of words with us. Over to you, sir. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. AVG ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆಯುತ್ತಿರುವಂತಹ AVG ಆಂಗ್ಲ ಮಾಧ್ಯಮ ಶಾಲೆ ಇದರ ಚಿಣ್ಣರೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀ ವೆಂಕಟರಮಣಗೌಡ ಕಳುವಾಜೆ ಸರ್ ಅವರೇ, ಉದ್ಘಾಟನೆಯನ್ನು ನಡೆಸಿ ತುರ್ತು ಕಾರ್ಯದ ನಿಮಿತ್ತ ತಳ್ಳಿರುವಂತಹ ಮಾನ್ಯ ವಿಧಾನಸಭಾ ಸದಸ್ಯರಾಗಿರುವಂತಹ ಕಿಶೋರ್ ಕುಮಾರ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಶಿಕ್ಷಣ ಪ್ರೇಮಿಗಳೇ, ಪೋಷಕರೇ, ವಿದ್ಯಾರ್ಥಿಗಳೇ, ಎಲ್ಲ ಶಿಕ್ಷಕರೇ ಹಾಗೂ ಬಂಧುಗಳೇ, ಶಾಲೆಯಲ್ಲಿ ಏನು ನಡೆಯುತ್ತಾ ಇದೆ ಅಂತನ್ನುವಂಥ ಕಾರ್ಯಕ್ರಮಗಳ ಸಂಪೂರ್ಣ ಚಿತ್ರಣವನ್ನು ವಾರ್ಷಿಕೋತ್ಸವದ ರೂಪದಲ್ಲಿ ನಾವು ನೋಡ್ತೇವೆ. ಪೋಷಕರಲ್ಲಿ ಒಂದು ವಿನಂತಿಯನ್ನು ಮಾಡಿ ನಾನು ಈ ಕಾರ್ಯಕ್ರಮವನ್ನು ಹೇಳ್ತೇನೆ. ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ ತಾಯಂದರು, ತಂದೆಯಂದರು ಅವನ್ನ ನೋಡು, ಅವನೆಷ್ಟು ಅಂಕಗಳನ್ನು ಪಡೆದಿದ್ದಾನೆ ಅಂತನ್ನುವಂಥ ಒಂದು ಕಂಪ್ಯಾರಿಸನನ್ನು ನಾವು ಜಾಸ್ತಿ ಮಾಡ್ತೇವೆ. ಪ್ರತಿಯೊಬ್ಬ ಮಗುವಿನಲ್ಲಿ ಒಂದು ಸಾಮರ್ಥ್ಯವನ್ನು ಅಡಗಿರುತ್ತದೆ. ಅದು ಪ್ರತಿಯೊಬ್ಬರಲ್ಲಿ ವಿಭಿನ್ನವಾಗಿರ್ತದೆ. ಇನ್ನೊಬ್ಬರನ್ನು ನೋಡದೆ, ಇನ್ನೊಬ್ಬರಿಗೆ ನಾವು ತುಲನೆಯನ್ನು ಮಾಡದೆ ವಿದ್ಯಾರ್ಥಿಗಳನ್ನು, ತಮ್ಮ ಮಕ್ಕಳನ್ನು ಬೆಳೆಸಿ, ಯಾರಿಗೂ ಇನ್ನೊಬ್ಬರ ಹಾಗೆ ನಾವು ಬೆಳೆಯೋದನ್ನು, ಇನ್ನೊಬ್ಬರ ಹಾಗೆ ನಡೆಯೋದನ್ನು ಮೊದಲಿಗೆ ನಾವು ನಮ್ಮತನವನ್ನು ಕಳ್ಕೊಳ್ತೇವೆ. ಆಗ ಅದನ್ನು ಬಿಟ್ಟು ನಮ್ಮತನ ಏನಿದೆ, ಆ ಮಗುವಿನಲ್ಲಿ ಯಾವ ಸಾಮರ್ಥ್ಯವಿದೆಯೋ ಅದನ್ನು ಪ್ರೋತ್ಸಾಹಿಸಿ ಬೆಳೆಸುವಂತಹ ಪ್ರವೃತ್ತಿಯನ್ನು ನಾವು ತೊಡಗಿಸಿಕೊಂಡಲ್ಲಿ ಬೆಳೆಯಲಿಕ್ಕೆ ಹಲವಾರು ಮಾರ್ಗಗಳಿದೆ. ಆ ಮಾರ್ಗದಲ್ಲಿ ಆ ಮಗು ಬೆಳೆಯಲಿಕ್ಕೆ ಅವಕಾಶಗಳಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ವಿದ್ಯಾರ್ಥಿಗಳನ್ನು ಅಥವಾ ತಮ್ಮ ಮಕ್ಕಳನ್ನು ಬೆಳೆಸಬೇಕಾಗಿ ಕೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮದಿಂದ ತೆರಳಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. Thank you, sir. Shri Vishnu Prasad departs due to some urgent commitments. Let us all show our appreciation with a round applause. We sincerely thank you, sir. Prize distribution will continue. Now it's time to see the best performer in last academic year from class UKG, Anika Gowda in last academic year. So I request with our school president Venkatramana Gowda Kaluvaje and Srimati Pushpavati, please honor our student. Ma'am, please come on the stage to honor our winners. Audience, please give a big round of applause to our winners, because these students are the well performer in the last academic year. In class first standard in last year, Tanishka KS. In class second standard, Adviti Banjan.
From class 3rd standard, A.N. Josna Gowda. From class 4th standard, Ganvit. And last year from class 4th standard, Ganvit. From class 5th standard, Advik Banjan. In last academic year, these students are performed in the academic field. Thank you, sir and madam. Now, let's look into the house championship this year 2025-26. I request with our Dhananjay sir to recognize, to honor our champions, house champions, sir. So first runner-up goes to Shivarama Karanta. House Shivarama Karanta, they are the runner-up of this year. House championship runner-up goes to Shivarama Karanta. I request all students, the member of Shivarama Karanta, please come on the stage to receive the honor. Team Shivarama Karanta, please come on the stage to receive the honor. This year, house championship runner-up goes to Shivarama Karanta. Our winner goes to Pampa. Team Pampa, please come on the stage and receive the honor. Pampa members, Team Pampa. I request Pampa team leader and member, please come on the stage and receive the honors. Audience, please give a big round of applause to all the winners. Thank you one and all, and thank you, sir. Thank you, madam. On this auspicious occasion, it is also right to time to recognize the individuals who have supported our school activities. Amrut PJ, son of Jairam Gowda and Leelavati B, was born on March 26, 2008 in Shantigodu, Putturu. He is currently pursuing diploma in civil engineering at the Government Polytechnic Bantwala. He is senior Rajya Puraskara Scout who has participated in International Culture Jamboree in Mudabidre, along with over 10 plus national states level camps, 60 plus district level camps. Next, Chintan Salyan B, son of Padmappa I request President to honor the students. Chintan Salyan B, son of Padmappa Pujari and Malati, was born on December 29, 2005 in Bellipadi, Putturu, diploma in Electronic and Communication Engineering from Karnataka Polytechnic, Mangalore. He is a senior Rajya Puraskar Scout who represents India at 25th World Scout Jamboree in Korea, along with over 20 plus national state level camps, 60 plus district level camps.
Thank you. It is our foremost duty to acknowledge and honor the students of our school on this special occasion. Adya A, 6th standard student, Preetham A, 2nd standard student are the children of Shri Chandrasekhara and Savitri have achieved remarkable success at the 36th state level inter dojo karate championship. Adya first place in individual kumite competition 25 to 30 kg category. Preetham first place in the kata competition 7 to 8 kg category. I request both of you to please come on the stage. I request Shri Venkatramana Gowda Kaluwaje to kindly come forward and honor the students. Thank you. He started political career as NSUI leader in 1970s, building party in Sulya Taluku, instrumental in keeping up with party ideology to serve the community and upbringing the social lower communities by supporting to get the basic human rights mentioned in Indian Constitution. He completed Masters of Arts in History from Mangalore University, Bachelor of Arts from Maharaj College, Mysore. He has interested about business, agriculture, yoga, etc. So I invite Dhananjaya Adpangaya, sir, enlighten with us. AVC ಇಂಗ್ಲಿಷ್ ಮಾಧ್ಯಮ ವಿದ್ಯಾಕೇಂದ್ರದ ವಾರ್ಷಿಕೋತ್ಸವ ಚಿನ್ನೋತ್ಸವದ ಈ ಒಂದು ಅತಿ ಪ್ರಾಮುಖ್ಯವಾದ ಸಮಾರಂಭದ ವೇದಿಕೆಯಲ್ಲಿರುವ ಈ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಇವತ್ತಿನ ಸಮಾರಂಭದ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ವೆಂಕಟರಮಣಗೌಡ ಕಲ್ವಾಜರವರೇ, ಈ ಒಂದು ವೇದಿಕೆಯಲ್ಲಿ AVG ವಿದ್ಯಾಸಂಸ್ಥೆಯ ಸಂಚಾಲಕರು, ಮಿತ್ರರು, ಆತ್ಮೀಯರು ಆದಂಥ AV ನಾರಾಯಣರವರೇ, ಇಲ್ಲಿಯ ನಗರ ಸಭೆಯ ಸದಸ್ಯರು, ಸಮಾಜ ಸೇವಕಿಯು, ನಮಗೆಲ್ಲ ಆತ್ಮೀಯರಾದಂಥ ಶ್ರೀಮತಿ ಗೌರಿಯವರೇ, ಈ ಒಂದು ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದಂಥ ಅಮರನಾಥ್ BP ಅವರೇ, ಆಡಳಿತಾಧಿಕಾರಿಗಳಾದಂಥ ಗುಡ್ಡಪ್ಪ ಗೌಡ್ರೆ, ಸೌಮ್ಯ ಹೆಗ್ಡೆಯವರೇ, ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂಥ ಉಮೇಶ್ ಮಲವೇಲ್ ಅವರೇ, ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪೋಷಕರೇ, ಹೆತ್ತವರೇ, ಊರ ಮಹನೀಯರೇ, ಮಹಿಳೆಯರೇ ಹಾಗೂ ಪುಟಾಣಿ ಮಕ್ಕಳೇ, ಈ ಮಕ್ಕಳನ್ನು ಈ ಒಂದು ದೇಶಕ್ಕೆ ಉತ್ತಮ ಪ್ರಜೆಯಾಗಿ ಪ್ರಪ್ರಥಮವಾಗಿ ಒಂದು ಶಿಕ್ಷಕಿಗಳಾಗಿ ಅವರ ಭವಿಷ್ಯವನ್ನು ಬಿಲ್ಡ್ ಮಾಡುವಂಥ ಎಲ್ಲ ಶಿಕ್ಷಕಿಯರೇ ಹಾಗೂ ನಮ್ಮ ನೆಚ್ಚಿನ ಬಂಧುಗಳೇ, ಭಾಳ ಸಂತೋಷ ಆಗ್ತಾಯಿದೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಸಮಾರಂಭದ ಪ್ರಾರಂಭದಿಂದ ಇಲ್ಲಿವರೆಗೆ ನಾನು ನೋಡಿದಾಗ ಇದೊಂದು
ಸಂಪೂರ್ಣವಾದಂಥ ಒಂದು ಫುಲ್ ಫ್ಲೆಡ್ಜ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿ ಬೆಳೀತದೆ. ಬಹಳ ಭವಿಷ್ಯವಿರುವ ವಿದ್ಯಾಸಂಸ್ಥೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಅಡಿಗಲ್ಲನ್ನು ಈಗಾಗಲೇ ಇವರು ಹಾಕಿದ್ದಾರೆ. ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳಿರ್ಬೋದು, ಒಂದು ವಾತಾವರಣ ಇರ್ಬೋದು, ಕಟ್ಟಡಗಳಿರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು. ಹಾಗೆ ಈ ವಿದ್ಯಾಸಂಸ್ಥೆಯೊಳಗಡೆ ಯಾವ ಥರದಲ್ಲಿ ಮುಂದೆ ಶಿಕ್ಷಣ ಬೆಳೀಬೋದು ಅಂತ ಹೇಳುವಂಥದ್ದನ್ನು ನೀವು ಇವತ್ತು ತೋರಿಸಿಕೊಟ್ಟಿದ್ದೀರಿ. ನಿಮಗೆ 100% ಮಾರ್ಕ್ ಅಂತ ನಾನು ಹೇಳ್ತೀನಿ. ಯಾಕೆ 100% ಮಾರ್ಕ್ ಅಂತ ಹೇಳಿದರೆ, ಒಂದು ವಾರ್ಷಿಕೋತ್ಸವ ಅಂದರೆ ಅದು ನಮ್ಮ ಚಿಂತನೆ ಇದೆ, ಅದು ಖಂಡಿತವಾಗಿಯೂ ಅದು ಎಲ್ಲವರ ಪರೀಕ್ಷೆ. ಪ್ರಪ್ರಥಮವಾಗಿ ಇವತ್ತು ಮ್ಯಾನೇಜ್ಮೆಂಟನ್ನು ಯಾಕೆ ಹೇಳಿದೆ ಅಂದರೆ, ನೀವು ಯಾವ ಹಂತದಲ್ಲಿ ಯಾವ ದೂರದೃಷ್ಟಿಯಿಂದ ಅಥವಾ ಅಂತರ್ದೃಷ್ಟಿಯಿಂದ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಯಾವ ಥರ ಬೆಳಗಬೇಕು ಅಂತ ಹೇಳೋದಕ್ಕೆ ಒಂದು ಚಿಂತನೆ ನಿಮ್ಮಲ್ಲಿದೆ. ಅದು ನಾನಿವತ್ತು ಕಂಡಿದ್ದೇನೆ. ಅದಕ್ಕಾಗಿ ನಿಮಗೆ 100%. ಇನ್ನು ಎರಡನೇದಾಗಿ, ನೀವು ಹೆತ್ತವರಿದ್ದೀರಿ. ಆ ಮಕ್ಕಳು ಪ್ರೈಸ್ ತಗೊಂಡ್ರಲ್ಲ, ಆ ಪ್ರೈಸ್ ತಗೊಂಡದ್ದು ಮಕ್ಕಳಲ್ಲ, ನೀವು. ಇದು ನಿಮ್ಮ ಪರೀಕ್ಷೆ. ನೀವು ಮಕ್ಕಳನ್ನು ಯಾವ ಥರ ಯಾವ ಶಾಲೆಗೆ ಕಳಿಸಿದ್ದೀರಿ, ಯಾವ ಮೀಡಿಯಮಲ್ಲಿ ಓದಬೇಕು, ನನ್ನ ಮಗು ಯಾವ ರೀತಿಯಲ್ಲಿ ಮುಂದೆ ಬರಬೇಕು ಹೇಳುವ ಚಿಂತನೆಯಿಂದ ನೀವು ಇಲ್ಲಿ ಕಳಿಸಿದ್ದೀರಲ್ಲ, ಆ ಚಿಂತನೆ ನೀವು ಇಷ್ಟು ಮಕ್ಕಳು 250 ಮಕ್ಕಳಲ್ಲಿ 250 ಹೆತ್ತವರಿಗೆ ಬೇರೆ ಬೇರೆ ಕನಸುಗಳು, ಬೇರೆ ಬೇರೆ ಚಿಂತನೆಗಳು, ಬೇರೆ ಬೇರೆ ಅಭಿರುಚಿಗಳು, ಮಕ್ಕಳ ಭವಿಷ್ಯದ ಬಗ್ಗೆ ಬೇರೆ ಬೇರೆ ಕನಸುಗಳು. ಇಷ್ಟೆಲ್ಲ ಇದ್ದಾಗ ಆ ಕನಸಿನ ನೀವು ನಡೆದಂಥ ದಾರಿ ಹೇಗಿದೆ, ನಿಮ್ಮ ಕನಸನ್ನು ಪೂರೈಸಲಿಕ್ಕೆ ನೀವು ಈ ಮಕ್ಕಳನ್ನು ಯಾವ ಥರ ಚಿಕ್ಕದಿಂದ ಬೆಳೆಸಿದಿರಿ, ಯಾವ ಶಾಲೆಗೆ ಹಾಕಿದಿರಿ, ಆ ಒಂದು ಯೋಚನೆಯಲ್ಲಿ ನೀವು ಯಾವ ಹಂತದಲ್ಲಿದ್ದೀರಿ ಎಂದು ಯೋಚನೆ ಮಾಡಲಿಕ್ಕೆ ಇದೊಂದು ವೇದಿಕೆ. ಹಾಗೆ ಇವರೇ ಇರ್ಬೋದು, ಯಾರು HM, ಅದೇ ಥರ ಇಲ್ಲಿಯ ಅಧ್ಯಾಪಕರು. ನಿಮಗೆ ಬಹಳ ದೊಡ್ಡ ಪರೀಕ್ಷೆ ಇದು. ಈ ಪರೀಕ್ಷೆಯಲ್ಲಿ ಇವತ್ತು ಹೆತ್ತವರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಕನಸು, ವಿದ್ಯಾವಂತರಾಗಿ ಬೆಳಿಬೇಕು, ಈ ದೇಶದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಬೆಳಿಬೇಕು ಅಂತ ಕನಸು. ಮ್ಯಾನೇಜ್ಮೆಂಟಿಗೆ ಇದೊಂದು ಒಳ್ಳೆ ವಿದ್ಯಾಸಂಸ್ಥೆ ಆಗಬೇಕು, ಯಾವುದಕ್ಕೂ ಕೊರತೆ ಇರಬಹುದು. ಮಕ್ಕಳ ಅಡ್ಮಿಷನಲ್ಲಾಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಕಟ್ಟಡಗಳಾಗಲಿ, ಇಲ್ಲಿ ಹೊರಬರುವಂಥ ವಿದ್ಯಾರ್ಥಿಗಳ ವಿದ್ಯಾ ಮಟ್ಟ ಯಾವ ಥರ ಇರಬೇಕು ಅಂತೇಳುವಂಥ ಕನಸು ಅವರಿಗಿದ್ದರೆ, ನಿಮ್ಮ ಕನಸನ್ನು, ಮ್ಯಾನೇಜ್ಮೆಂಟಿನ ಕನಸನ್ನು, ವಿದ್ಯಾರ್ಥಿಯ ಕನಸನ್ನು ನನಸು ಮಾಡುವ ಸಂಪೂರ್ಣ ಜವಾಬ್ದಾರಿ ಇದ್ದರೆ ಅದು ಈ ಅಧ್ಯಾಪಕ ವರ್ಗಕ್ಕೆ. ಇವತ್ತು ನೀವೆಲ್ಲ ಆತ್ಮಾವಲೋಕನ ಮಾಡಬೇಕಾಗುತ್ತೆ. ನಾವು ಸಹ ಚಿಕ್ಕದಿರುವಾಗ ಅದೊಂದು ಕಾಲೇಜ್ ಡೇ ಅಂದರೆ ಒಂದು ಸಂಭ್ರಮ ಇರ್ತಿತ್ತು. ಖಂಡಿತವಾಗಿಯೂ ಸಂಭ್ರಮ ಇದು. ನಿಮ್ಮ ಸಾಧನೆಗಳು ಉತ್ತುಂಗಕ್ಕೆ ಬಂದಂಥ ಪೇರೆಂಟ್ಸ್ಗಳಿಗೆ, ಬಂದಂಥ ಗೆಸ್ಟ್ಗಳಿಗೆ, ಬಂದಂಥ ಮ್ಯಾನೇಜ್ಮೆಂಟಿಗೆ ನಮ್ಮ ಅಧ್ಯಾಪಕ ವರ್ಗ, ಶಿಕ್ಷಕ ವರ್ಗ, ನಮ್ಮ ಹೆತ್ತವರ, ವಿದ್ಯಾರ್ಥಿಗಳ, ಮ್ಯಾನೇಜ್ಮೆಂಟಿನ, ಊರವರ ಏನು ಉದ್ದೇಶ ಇದೆ, ಆ ಉದ್ದೇಶವನ್ನು ಈಡೇರಿದ ಇಲ್ಲ ಅಂಥೇಳಿ ಆಲೋಚನೆ ಮಾಡಿಕೊಂಡು ಈ ನಿಮ್ಮ ವಿದ್ಯಾ ಮಟ್ಟ, ನಿಮ್ಮ ಆಲೋಚನಾ ಮಟ್ಟ ಇದನ್ನೆಲ್ಲ ಒಂದು ಓರೆ ಹಚ್ಚುವ ದಿವಸ ಈ ವಾರ್ಷಿಕೋತ್ಸವ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ನಾನು ಕೂಡ ನಮ್ಮ ಸುಳ್ಯದಲ್ಲಿ ಒಂದು ಶ್ರೀ ಶಾರದಾ ಹೈಸ್ಕೂಲ್ ಅಂತಿದೆ.
ಹಾಗೆ ಶ್ರೀ ಶಾರದಾ ಜೂನಿಯರ್ ಕಾಲೇಜ್ ಇದೆ, ಮಾಲಿಂಗೇಶ್ವರ ITI ಇದೆ, ನಮ್ಮ ವಿದ್ಯಾಸಂಘದಿಂದಲೇ ನಡೀತಾ ಇದೆ. ಇಲ್ಲಿ ನಾವು ಶ್ರೀಮಂತರ ಮಕ್ಕಳೆಲ್ಲ PUCಗೆ ಹೈಸ್ಕೂಲಿಗೆ ಒಳ್ಳೆ ಅವರವರ ಆರ್ಥಿಕ ಕ್ಷೇತ್ರದ ಆರ್ಥಿಕ ಮಟ್ಟದಲ್ಲಿ ಆಯಾಯ ಶಾಲೆಗಳಿಗೆ ಸೇರ್ತಾರೆ. ಹಾಗೆ ಈ ನಮ್ಮ ವಿದ್ಯಾಸಂಸ್ಥೆ ಸುಳ್ಯದಲ್ಲೇ ಶ್ರೀಮಂತರು ಇದ್ದರೆ ಅವರು ಮಂಗಳೂರು ಬೇರೆ ಬೇರೆ ಕಡೆಗೆ ಅವರ ಮಕ್ಕಳನ್ನು ಕಳಿಸ್ತಾರೆ. ಅದರಿಂದ ಸ್ವಲ್ಪ ಕೆಳಗಿನ ಆರ್ಥಿಕ ಮಟ್ಟದವರು ಸುಳ್ಯದಲ್ಲೇ ಇಂಗ್ಲೀಷ್ ಮೀಡಿಯಮು ಕಾನ್ವೆಂಟ್ಗಳು ಎಲ್ಲ ಇದೆ, ಅಲ್ಲಿ ಕಳಿಸ್ತಾರೆ. ನಮ್ಮಲ್ಲಿಗೆ ಯಾರು ಬರುವವರು? ಶ್ರೀಮಂತರು ಅಲ್ಲ, ಮಧ್ಯಮ ವರ್ಗದವರಲ್ಲ, ಮಧ್ಯಮ ವರ್ಗದಿಂದ ಕೆಳಗಿನವರು, ಬಡತನದಿಂದ ಮೇಲೆ ಇದ್ದವರು. ಅಂದರೆ ಸರ್ಕಾರಿ ಕಾಲೇಜಿಗೆ ಹೋಗದೆ ಉಳಿದಂಥ ಮಕ್ಕಳು ನಮ್ಮ ಈ ವಿದ್ಯಾಸಂಸ್ಥೆಗೆ, ಈ 2 ವಿದ್ಯಾಸಂಸ್ಥೆಗೆ ಬರ್ತಾರೆ. ನಮಗೆ ಭಾಳ ನಾನು 2009ರಲ್ಲಿ ಅದರ ಅಧ್ಯಕ್ಷನಾಗಿ ಆದ ಕೂಡಲೇ ಭಾಳ ಅಡ್ಮಿಷನ್ಸು ಭಾಳ ಕಡಿಮೆ ಇತ್ತು. ಸಾಕ್ಷಿಯಾಗಿ ನಮ್ಮ ಉಮೇಶ್ ಮಳವೇಳು ಅವರು ಇದ್ದಾರೆ, ಅವರ ಶ್ರೀಮತಿಯವರು ನಮ್ಮ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರು. ಅಲ್ಲಿಗೆ ಈ ಮಧ್ಯಮ ವರ್ಗದಿಂದ ಕೆಳಗಿನವರು ಸ್ವಲ್ಪ ಎಲ್ಲ ಚರ್ಚೆ, ಯಾವಾಗಲೂ ಡೊನೇಷನಿಗೆ ಅದಕ್ಕೆ ಇದಕ್ಕೆಲ್ಲ. ಡೊನೇಷನ್ ಇಲ್ಲದೆ ಆಗಲ್ಲ, ಬರೀ 1-2-3 ಸಬ್ಜೆಕ್ಟಲ್ಲಿ ಮಾತ್ರ ಅನುದಾನ ಇದೆ, ಚರ್ಚೆ ಮಾಡ್ತಾರೆ. ಸೊ ನಾವು ಎಲ್ಲ ಮಕ್ಕಳನ್ನು ತಗೊಳ್ಬೇಕು. ಫೇಲಾದ ಮಕ್ಕಳು ಸಪ್ಲಿಮೆಂಟ್ರಿ ಕೂತವರನ್ನು ಕೂಡ ತೆಕ್ಕೊಂಡು 35% ಇದ್ದವರನ್ನು ತೆಗೆದುಕೊಳ್ತೀವಿ. ಚಾಲೆಂಜಿಗೆ 90-95% ಬಡ ಮಕ್ಕಳಿದ್ರೆ ಅವರಿಗೆ ನಾವು ಫ್ರೀ ಕೊಟ್ಟು ನಾವು ಸೇರಿಸ್ತೀವಿ. ಇವರನ್ನು ನಾವು ಬೆಳೆಸಬೇಕು. ಇವರನ್ನು ಸುಳ್ಯ ತಾಲೂಕಲ್ಲಿ ಈ ಶಾಲೆಯನ್ನು ನಾವು ತೋರಿಸ್ಕೊಡ್ಬೇಕು ಅಂತೇಳಿ ನಾವು ಮ್ಯಾನೇಜ್ಮೆಂಟ್ನವರು ಅಧ್ಯಾಪಕರೆಲ್ಲ ಸೇರಿ ಇಲ್ಲ ನಾವು ಚಾಲೆಂಜ್ ಮಾಡಬೇಕು. ಇವತ್ತು ಎಕ್ಸ್ಪರ್ಟು ಮಂಗಳೂರಿಗೆ ಕಳಿಸಿದ ವಿದ್ಯಾರ್ಥಿಯ ತಂದೆ ತಾಯಿಗಳಿಗೂ ನನ್ನ ಮಗುವನ್ನು ವಿದ್ಯಾವಂತರಾಗಿ ಮಾಡಬೇಕು, ಸತ್ಪ್ರಜೆ ಮಾಡಬೇಕು. ಸುಳ್ಯದಲ್ಲಿ ಹಣ ಕೊಟ್ಟು ಡೊನೇಷನ್ ಕೊಟ್ಟು ಸೇರುವ ಕಾಲೇಜಿನ ಮಕ್ಕಳಿಗೂ ಕೂಡ ಅದೇ ಝೀಲು. ಈ ಬಡ ನಮ್ಮಲ್ಲಿಗೆ ಬರೋ ಮಕ್ಕಳ ತಂದೆ ತಾಯಿಗಳಿಗೆ ಕೂಡ ಅದೇ ಝೀಲು, ಆ ಇಂಟ್ರೆಸ್ಟ್ ಇದೆಯಲ್ಲ. ಹಾಗೆ ಈ ಶಾರದಾ ಕಾಲೇಜಿಗೆ ಸೇರಬೇಕು ಅಂತೇಳೋ ಇಂಟ್ರೆಸ್ಟಿಂದ ಮಕ್ಕಳಿದ್ದಾರಲ್ಲ, ಅದು ಅವರಿಗೆ ಪಾಠ ಮಾಡುವಂಥ ಮಕ್ಕಳು, ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು ಅಂತೇಳುವಂಥ ಒಂದು ಝೀಲ್ ಅಲ್ಲ. ಹಾಗೆ ಮ್ಯಾನೇಜ್ಮೆಂಟು ನಮಗೂ ಝೀಲ ಇದೆಯಲ್ಲ, ಇದು ಒಳ್ಳೆ ಇನ್ಸ್ಟಿಟ್ಯೂಷನ್ ಆಗಬೇಕು. ನಮ್ಮೆಲ್ಲವರ ಉದ್ದೇಶ ಒಂದೇ ಆಯಿತಾ, ಒಂದು ಉತ್ತಮ ಎಜುಕೇಷನ್ನು, ಎಲ್ಲವರು ಸಮಾನರಾಗಿ ಬೆಳಿಬೇಕು ಅಂತೇಳೋ ಎಲ್ಲವರ ಉದ್ದೇಶ. ಈ ಉದ್ದೇಶವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾವು ಮ್ಯಾನೇಜ್ಮೆಂಟ್ ಸ್ಟಾಫ್ ಎಲ್ಲ ಯಾವಾಗಲೂ ಸೇರಿ ಚರ್ಚೆ ಮಾಡಿಕೊಂಡು, ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಸುಳ್ಯ ತಾಲೂಕಲ್ಲಿ ಎಲ್ಲ ಸೈನ್ಸ್, ಕಾಮರ್ಸ್, ಆರ್ಟ್ಸಲ್ಲಿ 100% ಸತತವಾಗಿ ಫಲಿತಾಂಶವನ್ನು ಕೊಡ್ತಾ ಇದ್ದೇವೆ. ಕಳೆದ 2 ವರ್ಷ ರಾಜ್ಯದ ಇಂಗ್ಲೀಷ್ ಮೀಡಿಯಮ್ಮು ಈ ಎಲ್ಲ ಮಧ್ಯಮ ವರ್ಗದವರ ಅಥವಾ ಶ್ರೀಮಂತ ವರ್ಗದವರೆಗೆ ಅವರು ಕೂಡ ನಮ್ಮಲ್ಲಿ ರ್ಯಾಂಕ್, ಸ್ಟೇಟ್ ಲೆವೆಲ್ ರ್ಯಾಂಕ್ ತೆಗೆದಿದ್ದೇವೆ. ಆಮೇಲೆ ಹೈಸ್ಕೂಲು ಕೂಡ ಎಷ್ಟು ಕಷ್ಟ ನಮ್ಮ ಅಧ್ಯಾಪಕರಿಗೆ ಅಂದರೆ, ನಾವು ಹೋಗಿ ಕೂತಾಗ ಈಗಲೂ ಉಂಟು, ಹೆಚ್ಚಿನ ಪೇರೆಂಟ್ಸು, ಹೆಚ್ಚಿನ ಅಧ್ಯಾಪಕರು ಹೇಳ್ತಾರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಪರೀಕ್ಷೆ ಮಾಡಬೇಕು ಮಕ್ಕಳು, ಅವರಿಗೆ ಪರೀಕ್ಷೆನೇ ಇಲ್ಲ, ಅವರು ಓದಲ್ಲ, ಹಿಡಿಯಲ್ಲ, ಅವರಿಗೆ ABCD ಬರಲ್ಲ. 8ನೇ ಕ್ಲಾಸಿಗೆ ಬಂದಾಗ ಅವರಿಗೆ 100ರವರೆಗೆ ಅಂಕೆ ಬರೀಲಿಕ್ಕೆ ಆಗೋದಿಲ್ಲ, ಬರೀಲಿಕ್ಕೆ ಆಗೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ ಅಂತೇಳುವಂಥ ಮಾತುಗಳಿದೆ. ಆದರೆ ನಾವೆಲ್ಲ ಕಲಿತು ನೋಡಿಕೊಂಡು ಇದನ್ನು ನಾವು ಈ ಸಮಸ್ಯೆ ಅದೊಂದು ಸಮಸ್ಯೆನೇ ಅಲ್ಲ. ಈ ಸರ್ಕಾರದ ಉದ್ದೇಶ ಈ ದೇಶದ ಅತ್ಯುನ್ನತ ವಿದ್ಯಾವಂತರು, ಶಿಕ್ಷಣ ತಜ್ಞರು ಸೇರಿ ಮಾಡಿದಂಥ ಒಂದು ಕಾನೂನು. ಈ ಕಾನೂನನ್ನು ನಾವು ಸದುಪಯೋಗ ಮಾಡಬೇಕು. ಹೇಗೆ? ಒಂದು
ಒಂದೆರಡು ನಿಮಿಷ ಮಾತಾಡ್ಬೋದಲ್ಲ? ಯಾಕಂದರೆ ಇಂಟ್ರೆಸ್ಟ್ ಇದ್ದವ್ರ ಮುಖ ನೋಡೋ ಗೊತ್ತಾಗುತ್ತೆ, ಹಾಗೆ ಮಾತನಾಡೋ ಅಂದಾಯಿತು. ಇದು ಈಗ ನಮ್ಮ ಈ ಮನುಕುಲಕ್ಕೆ ಓದಿ ಬರೆದು ಟೀಚ್ ಮಾಡಿ ಮಾರ್ಕ್ ತೆಗೆಯುವ ವಿದ್ಯಾರ್ಥಿಗಳು ಅದು ಕಾಲ ಕಳೆದೋಯ್ತು. ಇವತ್ತು ಬಹಳ ಕಾಂಪಿಟಿಷನ್ ಯುಗ. ನಾವು ತಾ ಮುಂದು ಅಂತೇಳಿ ಪ್ರತಿಯೊಬ್ಬ ಕೂಡ ಒಂದು ಚಾಲೆಂಜ್ ಲೈಫಲ್ಲಿ ತೆಗೆದುಕೊಂಡು ಪ್ರಪಂಚದಲ್ಲಿ ಶ್ರೇಷ್ಠ ಆಗಬೇಕು, ದೇಶದಲ್ಲಿ ಶ್ರೇಷ್ಠ ಆಗಬೇಕು, ರಾಜ್ಯ ಮಟ್ಟದಲ್ಲಿ ಆಗಬೇಕು, ಹಾಗೆ ಜಿಲ್ಲಾ ಮಟ್ಟ ಪ್ರತಿಯೊಂದು ಹಂತದಲ್ಲಿ ಕೂಡ ಕಾಂಪಿಟಿಷನ್ ಇದೆ. ಮೊದಲೆಲ್ಲ ಒಬ್ಬ ಸ್ಪೋರ್ಟ್ಸ್ ಓಟ ಓಡುವವ ಶಕ್ತಿಯಿಂದ ಓಡಬೇಕು. ಯಾವುದೇ ಆಟಗಳನ್ನು ಶಕ್ತಿಯಿಂದ ಓದುವವರು ಮಾಸ್ಟ್ರುಗಳು ಹೊಡೆದೋ ಬಡ್ದೋ ಅವರನ್ನು ಪಾಸ್ ಮಾಡಬೇಕು, ಓದಿಸಬೇಕು, ಬರೆಸಬೇಕು. ಹಾಗೆ ಶಾರೀರಿಕ ಮತ್ತು ಮಾನಸಿಕವಾಗಿ ಒಂಥರ ಗೊಂದಲದಲ್ಲಿ ಇತ್ತು, ಅದು ಹೋಗಬೇಕು. ಇವತ್ತಿಗೆ ಬೇಕಾದ್ದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ, ಪ್ರತಿಯೊಬ್ಬರಿಗೆ ಕೂಡ ಒಂದು ಅನ್ವೇಷಣಾ ಮೈಂಡ್, ರಿಸರ್ಚ್ ಮೈಂಡ್, ಇನ್ನೋವೇಟಿವ್ ಮೈಂಡನ್ನು ಕ್ರಿಯೇಟ್ ಮಾಡಬೇಕು. ಯಾವ ಥರ ಇನ್ನೋವೇಟಿವ್ ಮೈಂಡನ್ನು ಒಂದು ಕ್ಲಾಸಲ್ಲಿ ಒಂದು ಟೀಚರಿಗೆ ಮಾಡ್ಬೋದು. ಇಲ್ಲಿ ಬಂದು ಮಕ್ಕಳನ್ನು ನೋಡಿದಾಗ ನನಗೆ ಆಯಿತು, ಈ ಮಕ್ಕಳಿಗೆ ಬೋಧನೆ ಮಾಡುವ ಟೀಚರುಗಳು ಆಗಲ್ಲ. ಆ ಮಕ್ಕಳನ್ನು ನೋಡಿ ಅವರ ಕಂಪ್ಲೀಟ್ ನಡೆ ನುಡಿಗಳನ್ನು ನೋಡಿ ಅರ್ಥ ಮಾಡಿಕೊಂಡು ಆ ಮಕ್ಕಳ ಇಂಟ್ರೆಸ್ಟಲ್ಲಿ ಅವರ ಅಭಿರುಚಿ, ಎಷ್ಟು ಮಕ್ಕಳು ಇರ್ತಾರೋ ಅವ್ರಿಗೆಲ್ಲ ಒಂದೊಂದು ಅಭಿರುಚಿ ಇದೆ. ಆ ಅಭಿರುಚಿಯನ್ನು ಹಿಡಿದು ಅದನ್ನು ಬೆಳೆಸಿದಾಗ ಆ ಬೆಳೆಸುವ ಟ್ರೈನಿಂಗ್ ಕೊಡುವವರು ಮಾತ್ರ ಇವರಾಗಿರಬೇಕು. ಅವರ ಪ್ರತಿಭೆಯನ್ನು ಗುರುತಿಸಿ ಅವರು ಒಂದನೇ ಕ್ಲಾಸಿಂದಲೇ ನಲಿಯುತ್ತಾ ಕಲಿಯುತ್ತಾ ಸ್ವತಂತ್ರರಾಗಿ ಅರಿಯುವಂಥ ವಿಷಯ ಏನೋ ಇನ್ನೋವೇಟಿವ್ ನೋಡಿದಾಕ್ಷಣ ಅದರ ಅರ್ಥ ಮಾಡಿಕೊಳ್ಳುವಂಥ ಆ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನವನ್ನು ಬೆಳೆಸುವಂಥ ಸಂಪೂರ್ಣ ಜವಾಬ್ದಾರಿ ಈ ಪೇರೆಂಟ್ಸಿಗೆ, ಈ ಅಧ್ಯಾಪಕ ವರ್ಗದವರಿಗೆ, ಈ ಮ್ಯಾನೇಜ್ಮೆಂಟ್ಗೆ ಏನೋ ಸರ್ಕಾರ ಕೊಡ್ತಾ ಇದೆ. ಯಾಕೆಂದರೆ ಮುಂದೆಗೆ ಎಲ್ಲ ನಮಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಭಾಳ ಮುಂದಿರಬೇಕಾಗುತ್ತೆ. ನಮಗೆಲ್ಲ ಗೊತ್ತು, ಕೊರೋನಾ ಬಂದು 3 ತಿಂಗಳಲ್ಲಿ ನಮಗೆ ಇದು ಸಿಕ್ಕಿದೆ, ವ್ಯಾಕ್ಸಿನೇಷನ್ ಸಿಕ್ಕಿದೆ. ಅದೇ ಮೊದಲು ಪ್ಲೇಗಿಗೆ, ರ್ಯಾಬಿಸಿಗೆ ಎಷ್ಟು ವರ್ಷ, ಎಷ್ಟು ತಲೆಮಾರುಗಳು ಒಂದು ರೋಗವನ್ನು ಗುಣಪಡಿಸಬೇಕು, ಮದ್ದು ಹಿಡಿಬೇಕಾದ್ರೆ. ಆದರೆ ಈಗೇನಾಗುತ್ತಾ ಇದೆ, ಆರ್ಥಿಕ ಪರಿಸ್ಥಿತಿಯಾಗಿ ದೇಶದ್ದು ಮೊದಲೆಲ್ಲ ಅಮೇರಿಕಾದಲ್ಲಿ ಡಿಪ್ರೆಷನ್ ಆಗಿ ಅದೆಷ್ಟೋ ವರ್ಷ ಬೇಕಾಗಿತ್ತು ಅದನ್ನು ಮೇಲೆ ಬರಬೇಕಾದ್ರೆ. ಆದರೆ ಈಗ ಅದಲ್ಲ, ಒಂದೇ ವರ್ಷದಲ್ಲಿ ಆರ್ಥಿಕ ತಜ್ಞರು ಏನೇ ಆರ್ಥಿಕ ಕೊರತೆ ಅಂದರೆ ಅದನ್ನು ಬದಲು ಮಾಡ್ತಾರೆ. ಆ ರಿಸರ್ಚ್ ಮೈಂಡ್ ಇವತ್ತು ಇಸ್ರೋ ಇರ್ಬೋದು, ನಾಸಾ ಇರ್ಬೋದು, ಎಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು, ಅಗ್ರಿಕಲ್ಚರಲ್ ಫೀಲ್ಡ್ ಇರ್ಬೋದು, ನಿಮ್ಮೆಲ್ಲರ ಫೀಲ್ಡಲ್ಲಿ ಕೂಡ ಇವತ್ತು ಆ ಜ್ಞಾನ ಬೇಕಾಗುತ್ತೆ. ಆ ಜ್ಞಾನವನ್ನು ಬೆಳೆಸುವಂಥ ಒಂದು ಕ್ಷೇತ್ರ ಈ LKG UKG ಅಲ್ಲಿಂದ 7ನೇ ಕ್ಲಾಸ್ವರೆಗೆ ಈ ಸರ್ಕಾರದ ಕಾನೂನನ್ನು ನಾವು ಇಂಪ್ಲಿಮೆಂಟ್ ಮಾಡಿದರೆ ಖಂಡಿತವಾಗಿಯೂ ಯಾರೂ ಈ ದೇಶದಲ್ಲಿ ಒಬ್ಬ ಕೂಡ ಹಿಂದೆ ಬೀಳುವ ಪ್ರಶ್ನೆ ಇಲ್ಲ. ಅಂಥ ಒಂದು ವ್ಯವಸ್ಥೆಗೆ ಪೂರಕವಾದ ಎಲ್ಲವನ್ನು ಕೂಡ AV ನಾರಾಯಣರು ಹಾಗೂ ವೆಂಕಟರಮಣಗೌಡರು ಮಾಡಿದ್ದಾರೆ. 20 ಸ್ಟಾಫು ಕರಾಟೆಗೆ, ಪ್ರತಿಯೊಂದು ಕ್ಷೇತ್ರಕ್ಕೆ, ಕಲೆ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಶಿಕ್ಷಣ ವಿಷಯ ಇರ್ಬೋದು, ಅಥವಾ ಶಿಕ್ಷಣೇತರ ವಿಷಯಗಳು ಇರ್ಬೋದು, ಭರತನಾಟ್ಯ, ಎಲ್ಲವನ್ನು ಕೂಡ ಇಲ್ಲಿ ನೀವು ಹಾಕಿದ್ದೀರಿ ಅಂದರೆ ಖಂಡಿತವಾಗಿಯೂ ಇದಕ್ಕೆ ಭವಿಷ್ಯ ಇದೆ. ಒಂದು ಉತ್ತಮ ಫೌಂಡೇಶನನ್ನು ನೀವು ಹಾಕಿದ್ದೀರಿ. ನಿಮಗೆ ಯಶಸ್ವಿಯಾಗಲಿ. ಇದೊಂದು ಉತ್ತಮ ಯಾರು ಇನ್ನೊಂದು ನಾವು ಚರ್ಚೆ ಮಾಡಿದಾಗೆಲ್ಲ ಬಂತು, ಈ ಮಕ್ಕಳಿಗೆ ನಾವು ಎಷ್ಟು ಹೇಳಬೇಕು ಹೇಳಿದರೂ ಅರ್ಥ ಆಗೋದಿಲ್ಲ. ಇಲ್ಲಿ ಆ ವಿಷಯ ಇಲ್ಲ. ಇಲ್ಲಿ ಎಲ್ಲ ವಿದ್ಯಾವಂತರ ಮಕ್ಕಳನ್ನೇ ಸೇರಿಸಿದಿರಿ. ಅದೇ ಸರ್ಕಾರಿ ಶಾಲೆಯಿಂದೆಲ್ಲ ಬರ್ತಾರೆ ನೋಡಿ ನಮ್ಮಂಥ ಶಾಲೆಗೆ, ಅವರಿಗೆ ಇಲ್ಲ ನಾವು ಏನು ಹೇಳೋದು, ಕುದುರೆಯನ್ನು ನಾವು ಹೋಗಿ
ಅದಕ್ಕೆ ನೀರನ್ನು ಅದರ ಬಾಯಿಯನ್ನು ಹೋಗಿ ತೋಡಲ್ಲಿ ಅಥವಾ ಇಡ್ಬೋದು, ಕುಡಿದು ಅದೇ ಕುಡಿಬೇಕಲ್ಲ ಅಂತ ನಾವು ಚರ್ಚೆ ಮಾಡಿಕೊಂಡು ಅದೇಕೆ ಆಗೋದು. ಆ ಕುದುರೆಯನ್ನೊಂದು 50 ರೌಂಡ್ ಓಡಿಸಿ, ನೀವು ಕುಡಿದೇ ಬೇಡ, ನೀರು ಹಿಡಿದು ಕುಡೀತದೆ. ಹಾಗೆಯೇ ಈ ಹೆತ್ತವರಿಗೆ, ಮಕ್ಕಳಿಗೆ, ಮ್ಯಾನೇಜ್ಮೆಂಟ್ಗೆ, ಈ ಶಿಕ್ಷಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಹಸಿವು, ಪೇರೆಂಟ್ಸಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಇವ್ರಿಗೆಲ್ಲ ಹಸಿವು. ಶಿಕ್ಷಣವನ್ನು ಮೇಲೆತ್ತುವ ಹಸಿವು ಬೇಕು ಮ್ಯಾನೇಜ್ಮೆಂಟಿಗೆ, ಲೆಕ್ಚರರ್ಸಿಗೆ ಒಳ್ಳೊಳ್ಳೆ ಮಕ್ಕಳನ್ನು ಪ್ರೊಡ್ಯೂಸ್ ಮಾಡುವಂತಹ ಕನಸು ಇರಬೇಕು, ಆಸೆ ಇರಬೇಕು. ಹೆತ್ತವರಿಗೆ ಆಸೆ ಇರಬೇಕು, ನನ್ನ ಮಕ್ಕಳು ಹೇಗೆ ಬರಬೇಕು. ಈ ಎಲ್ಲ ಆಸೆಗಳನ್ನು ವಿಮರ್ಶೆ ಮಾಡಬೇಕು. ಆ ವಿಮರ್ಶೆಗಳನ್ನು ಮಾಡಬೇಕಾದರೆ ಇಂಥ ಸಮಾರಂಭಗಳನ್ನು ಮಾಡಿಕೊಂಡು ಯಾವ ಥರ ಮುಂದೆ ಹೋಗ್ಬೋದು ಅಂತ ಹೇಳೋದಕ್ಕೆ ಈ ಒಂದು ಸಮಾರಂಭ ಕೂಡ ಒಂದು ವ್ಯವಸ್ಥೆ ಆಗಿರ್ತದೆ. ಇವತ್ತು ಇದು ಕೂಡ ಹಾಗೆ ನಾವು ಇದೇ ಪ್ರಪಂಚದಲ್ಲೇ ಶ್ರೇಷ್ಠರಾಗಬೇಕು. ನಾವು ಖಂಡಿತವಾಗಿಯೂ ಬಹಳ ಮುಂದಿದ್ದೇವೆ. ಇವತ್ತು ನಾಸಾ ಇರ್ಬೋದು, ಅಲ್ಲ ನಾಸಾ ಅಮೇರಿಕದ್ದು, ಇಸ್ರೋ ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರ್ಬೋದು, DRDO ಪ್ರಪಂಚದಲ್ಲಿ ಇವತ್ತು ನಮ್ಮ ಕ್ಷಿಪಣಿಗಳು ಎಲ್ಲ ಒಂದು ರಿಸರ್ಚ್ ಮಾಡುವಂಥ DRDO ಇರ್ಬೋದು, IIT ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇದೆಲ್ಲ ಇಂಥ ಒಂದು ಶಿಕ್ಷಣ ಸಂಸ್ಥೆಗಳು ಪ್ರಪಂಚದಲ್ಲಿ ಕೆಲವೇ ದೇಶಗಳಲ್ಲಿದೆ. ಯಾವುದೇ ಅರಬ್ ದೇಶಗಳಾಗಲಿ ಕೆಲವು ಯಾವ ದೇಶಗಳಲ್ಲಿ ಇಂಥ ಶಿಕ್ಷಣ ಸಂಸ್ಥೆಗಳಿಲ್ಲ. ಇಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ನಮ್ಮ ದೇಶದಲ್ಲೇ ಇದೆ. ಇದಕ್ಕೆ ಪ್ರವೇಶ ಪಡಿಬೇಕಾದರೆ ಮೊದಲು ಶ್ರೀಮಂತರ ಮಕ್ಕಳಿಗೆ ಮಾತ್ರ ಸಾಧ್ಯ ಆಗ್ತಿತ್ತು, IAS ಓದಿದಂಥ ಮಕ್ಕಳಿಗೆ ಸಾಧ್ಯ ಆಗ್ತಿತ್ತು, ಡಾಕ್ಟ್ರುಗಳ ಮಕ್ಕಳಿಗೆ ಸಾಧ್ಯ ಆಗ್ತಿತ್ತು, ಎಂಜಿನಿಯರ್ಗಳ ಮಕ್ಕಳಿಗೆ ಸಾಧ್ಯ ಆಗ್ತಿತ್ತು, ಶ್ರೀಮಂತರ ಮಕ್ಕಳಿಗೆ ಸಾಧ್ಯ ಆಗ್ತಿತ್ತು. ಆದರೆ ಇವತ್ತಿಗೆ ಒಂದು ಡ್ರೈವರ್ನ ಮಗ ಕೂಡ IAS ಮಾಡ್ತಾನೆ. ನಮಗೆ ಗೊತ್ತು ಯಾರೆಲ್ಲ IAS ಮಾಡ್ತಾರೆ, ಯಾರೆಲ್ಲ ಮಿಲಿಟರಿ ಆಫೀಸರ್ ಆಗ್ತಾರೆ, ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಓದ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ IITಯಲ್ಲಿ ಓದ್ತಾರೆ. ಇವತ್ತು ಸಾಮಾನ್ಯ ಜನರಿಗೆ ಕೂಡ ನೀವು ಕೂಡ ಮನಸ್ಸು ಮಾಡಿದರೆ ನಿಮ್ಮ ಮಕ್ಕಳನ್ನು IAS ಮಾಡ್ಬೋದು, IITಯಲ್ಲಿ ಓದಿಸ್ಬೋದು, IIMBಯಲ್ಲಿ ಓದಿಸ್ಬೋದು, ಎಲ್ಲ ಕಡೆ ಓದಿಸಿ ಇಸ್ರೋ ವಿಜ್ಞಾನಿ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು, ಎಂಜಿನಿಯರ್ ಆಗ್ಬೋದು, ಒಳ್ಳೆ ಅಗ್ರಿಕಲ್ಚರಿಸ್ಟ್ ಆಗ್ಬೋದು. ಯಾರೇ ಒಂದು ಅಗ್ರಿಕಲ್ಚರ್ ಆದರೂ ಅವನಲ್ಲಿ ಆ ಸೈಂಟಿಫಿಕ್ ಮೈಂಡ್ ಇರಬೇಕು. ಅಂಥ ಮೈಂಡನ್ನೆಲ್ಲ ಡೆವಲಪ್ ಮಾಡುವಂಥ ಇನ್ಸ್ಟಿಟ್ಯೂಷನ್ಗಳು ಇವತ್ತಿದೆ. ಇವತ್ತು ಎಜುಕೇಷನ್ ಫೀಲ್ಡ್ ಬಹಳ ದೊಡ್ಡ ಚಾಲೆಂಜಿಂಗು. ಇದರ ಮಧ್ಯದಲ್ಲಿ ಮೇಲೆ ಬರಬೇಕಾದ್ರೆ AV ನಾರಾಯಣರು ಮತ್ತು ವೆಂಕಟರಮಣಗೌಡರು ಅದು ಎಷ್ಟು ನಿದ್ದೆ ಹಾಳು ಮಾಡ್ತಾರೆ ಗೊತ್ತಿಲ್ಲ. ನೀವು ನಿದ್ದೆಯನ್ನು ಹಾಳು ಮಾಡಿ ಈ ಒಂದು ವಿದ್ಯಾಸಂಸ್ಥೆ ಇಂಥ ಈ ರಾಜ್ಯದ ಪ್ರಪಂಚದ ವಿದ್ಯಾಸಂಸ್ಥೆಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳನ್ನು ನೀವು ಉತ್ಪಾದಿಸಿ ಕಳಿಸಿಕೊಡಿ. ನಿಮಗೆ ಆ ಮಾಲಿಂಗೇಶ್ವರದ ದೇವರು ಹಾಗೂ ನೀವು ನಂಬಿಕೊಂಡು ಬಂದಂಥ ಗುರು ಹಿರಿಯರು ನಿಮಗೆ ಆಶೀರ್ವಾದ ನೀಡಲಿ. ನನ್ನನ್ನು ಕರೆಸಿ ಈ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಥ್ಯಾಂಕ್ ಯು ಸರ್. ಐ ಕೈಂಡ್ಲಿ ರಿಕ್ವೆಸ್ಟ್ Madhav sir to join us on the stage. I heartily welcome to this program Kumari Shamika MK. Please come on to the stage. Shamika MK. Now I request Suchita madam to read out the felicitation letter. ಕುಮಾರಿ ಶಮಿಕಾ MK ವಿದ್ಯಾರ್ಥಿ ಮತ್ತು ಗಾಂಧಾರಿ ವಿದ್ಯೆಯ ಪರಿಣತರು. ಶ್ರದ್ಧೆ ಮತ್ತು
ಸಂಕಲ್ಪ ಮತ್ತು ಪರಿಶ್ರಮಗಳ ಸಂಗಮವೇ ಸಾಧನೆ ಎಂಬ ನುಡಿಯಂತೆ ಅಸಾಮಾನ್ಯ ಸಾಧಕಿಯಾದ ತಾವು ಪುತ್ತೂರು ತಾಲೂಕು ಕೊಯ್ಲ ಗ್ರಾಮದ ಪರಂಗಾಜ ಕುಟುಂಬದ ಶ್ರೀಮತಿ ಗೀತಾಮಣಿ ಮತ್ತು ರೋಟರೇಟ್ ಕೇಶವ PM ದಂಪತಿಯ ಸುಪುತ್ರಿಯಾಗಿ ಜನಿಸಿದ ತಾವು ಭರತನಾಟ್ಯ, ಕರಾಟೆ, ಚಿತ್ರಕಲೆ, ಸಂಗೀತ ಮತ್ತು ಶೈಕ್ಷಣಿಕ ವಿಷಯದಲ್ಲಿ ಬಹುಮುಖ ಪ್ರತಿಭೆಯನ್ನು ಹೊಂದಿರುತ್ತೀರಿ. ಕಣ್ಣಿಗೆ ಬಟ್ಟೆ ಕಟ್ಟಿ ಗಾಂಧಾರಿ ವಿದ್ಯೆಯ ಮುಖಾಂತರ ಸತತ 24 ಗಂಟೆ ಹಾಡಿನೊಂದಿಗೆ ಸ್ಯಾಂಡ್ ಆರ್ಟ್ನಲ್ಲಿ ಚಿತ್ರ ವಿನ್ಯಾಸ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆಯನ್ನು ಮಾಡಿರುತ್ತೀರಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯವಾಗಿರುವ ತಾವು ರಾಜ್ಯ ಪುರಸ್ಕಾರ ಗೈಡ್ ವಿದ್ಯಾರ್ಥಿನಿಯಾದ ನೀವು ಅಂತಾರಾಷ್ಟ್ರೀಯ ಜಾಂಬೂರಿಯಲ್ಲಿ 2022 ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತೀರಿ. ಪುತ್ತೂರಿನ ವರ್ಣಕುಟೀರದ ಚಿತ್ರಕಲಾ ಶಾಲೆಯಲ್ಲಿ ತರಬೇತಿಯನ್ನು ಪಡೆಯುತ್ತಿರುವ ತಾವು ಇಂದ್ರಪ್ರಸ್ಥ ವಿದ್ಯಾಲಯದ 9ನೇ ತರಗತಿ ವಿದ್ಯಾರ್ಥಿನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಾಖಲೆಗಳನ್ನು ಬರೆಯುವ ಶಕ್ತಿ ದೊರೆಯಲಿ ಎಂದು ಆಶಿಸುತ್ತಾ ಶ್ರೀ ಮಹಾಲಿಂಗೇಶ್ವರ ದೇವರು ಸಕಲ ಅನುಗ್ರಹದೊಂದಿಗೆ ಸುಖ, ಶಾಂತಿ, ಸಮೃದ್ಧಿ ನೀಡಲಿ ಎಂದು ಹಾರೈಸುತ್ತಾ 2025 ನಮ್ಮ ಶಾಲೆಯ AVG ಶಾಲೆಯ ಚಿನ್ನರೋತ್ಸವದಲ್ಲಿ ತಮ್ಮನ್ನು ಗುರುತಿಸಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. Now I request our president and school management along with other esteemed dignitaries to honor Shamika MK. Parents, please come on stage. गरज 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 आज मेघ घनन घनन छायोरी दमक दमक चमके बिजुरी कहत है ऋतुराज आयोरी गरज गरज आज मेघ. Thank you. If your action inspire others to dream more, learn more, do more and become a more, you are a leader. Now we have reached the most significant part of our program. To lead us further with your vision and wisdom, I humbly invite our esteemed President Shri Venkatramana Gowda Kaluvaje to deliver the presidential address. Sir, stage is yours. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರತಕ್ಕಂಥ ಇವತ್ತಿನ ನಮ್ಮ ಎಲ್ಲರೂ ಹೋಗಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಧನಂಜಯ ಅಡ್ಪಂಗಯ್ಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಈಗಲೂ ತನ್ನ ವಯಸ್ಸಿನಲ್ಲಿ ಕೂಡ ನಮಗೊಂದು ಏನು ನಮ್ಮ ಸ್ಕೂಲನ್ನು ಹೇಗೆ ನಡೆಸಬೇಕು ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟು ಮಾತನಾಡಿದ್ದಾರೆ. ನಿಮಗೆ ವಂದನೆಗಳು. ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರೇ, ಆಡಳಿತ ವರ್ಗದವರೇ ಹಾಗೂ ಪೋಷಕ ವರ್ಗದವರೇ, ಪುಟಾಣಿ ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ವಂದನೆಗಳು. ನಾವು ಈ AVG ಸ್ಕೂಲ್ ಅಂದರೆ ಏನು ಅಂತ ಎಲ್ಲರೂ ಕೇಳ್ತಾರೆ. AVG ಅಂದರೆ ಏನು ಅಂತ. AVG ಅಂದರೆ ಅಲ್ಮುಡ ವೀರಪ್ಪ ಗೌಡ ಅಂತೇಳಿ ಇಟ್ಟುಕೊಂಡು ನಮ್ಮ ನಾರಾಯಣರು ಪ್ರಾರಂಭ ಮಾಡಿದರು. ಈ AVG ಅಲ್ಮುಡ ವೀರಪ್ಪ ಗೌಡರದ್ದು ನಮಗೊಂದು ಫೋಟೋ ಬೇಕು, ನಾವು ಅದನ್ನು ಪೂಜೆ ಮಾಡಬೇಕು,
ಅವರು ನಮಗೆ ಅವರ ಹೆಸರಿರಬೇಕು ಅಂತ ನಾವು ಹುಡುಕಿದಾಗ ಒಂದು ಫೋಟೋ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ ನಾರಾಯಣರು ಆ ಒಂದು ಬಡತನದಿಂದ ಬಂದು ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಬಡತನ ಒಂದು ಅದು ಇದಲ್ಲ, ಏನು ಬಡತನವನ್ನು ಎಲ್ಲರೂ ಹೇಳ್ತಾರೆ ಅದೊಂದು ಶಾಪ ಅಂತ. ಬಡತನ ಶಾಪ ಅಲ್ಲ, ಅದೊಂದು ವರ ಅಂತೇಳಿ ನಾವು ಎ ವಿ ನಾರಾಯಣರವರಲ್ಲಿ ತಿಳ್ಕೊಳ್ಬೇಕು. ಅವರು ಈ ಎಲ್ಲರೂ ಹೇಳ್ತಾರೆ, ನನ್ನಲ್ಲಿ ತುಂಬ ಜನ ಹೇಳಿದ್ದಾರೆ, ನೀವೊಂದು ಪೆಟ್ರೋಲ್ ಪಂಪನ್ನಾದರೂ ಮಾಡ್ಬೋದಿತ್ತಲ್ಲ, ಯಾಕೆ ನೀವು ಸ್ಕೂಲ್ ಮಾಡಿದ್ದೀರಿ ಅಂತ. ಆಗ ನಾವು ಹೇಳುವಂಥದ್ದುಂಟು, ಹಿರಿಯರೆಲ್ಲ ಹೇಳ್ತಾರೆ, ಒಂದು ಮಗುವಿಗೆ ನೀನು ಸಂಪತ್ತನ್ನು ಮಾಡಿ ಇಡಬೇಡ, ಅವರನ್ನೇ ನೀನು ಸಂಪತ್ತನ್ನಾಗಿ ಮಾಡು ಅಂತ. ಹಾಗೆ ಈ ಊರಿನ ಎಲ್ಲ ಮಕ್ಕಳನ್ನು ನಾವೊಂದು ಸಂಪತ್ತನ್ನು ಮಾಡಿಬಿಟ್ರೆ ಅದು ದೇಶದ ಸಂಪತ್ತಾಗಿರುತ್ತದೆ ಎಂಬಂಥ ಮನೋಭಾವನೆಯಿಂದ, ಚಿಂತನೆಯಿಂದ, ಆ ಒಂದು ಮನೋಭಾವನೆಯಿಂದ ಅವರೊಂದು ಸ್ಕೂಲನ್ನು ನಿರ್ಮಾಣ ಮಾಡಿದ್ದಾರೆ. ಈ ಸ್ಕೂಲು 3 ವರ್ಷ 18 ಮಕ್ಕಳಿಂದ ಪ್ರಾರಂಭವಾದಂತೂ ಇವತ್ತು ಒಂದು 150 ಮಕ್ಕಳವರೆಗೆ ಅದು ಮುಂದುವರಿದು ಹೋಗಿದೆ ಅಂತ. ಅಂದರೆ ನಾವು ಕಟ್ಟಿದ್ದು ಕಟ್ಟಡ ಮಾತ್ರ, ಅದು ವಿದ್ಯಾಸಂಸ್ಥೆಯಾಗಿ ವಿದ್ಯಾದೇಗುಲವಾಗಿ ಬೆಳಿಬೇಕು ಅಂತಾದರೆ ನಮ್ಮ ಎಲ್ಲ ಊರವರ ಸಹಕಾರ, ಅವರ ಸಹಕಾರದಿಂದವಾಗಿ ಇದಿವತ್ತು ವಿದ್ಯಾಸಂಸ್ಥೆಯಾಗಿ ಬೆಳೆದಿದೆ. ನಾವು ಬರೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಈ ನೀವೆಲ್ಲ ನಿಮ್ಮ ಪೋಷಕರು ನಿಮ್ಮ ಮಕ್ಕಳನ್ನು ಕಲಿಸಿ ನಮಗೆ ಸಹಕಾರವನ್ನು ನೀಡಿದರೆ ಮಾತ್ರ ಅದೊಂದು ವಿದ್ಯಾಸಂಸ್ಥೆಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಉಂಟು. ಇನ್ನು 4 ವರ್ಷದಲ್ಲಿ ನಾವು 10ನೇ ತರಗತಿವರೆಗೆ ಮುಂದುವರಿತಾ ಹೋಗಬೇಕು ಅಂತ ಚಿಂತನೆ ಇದೆ. ಆದರೆ ನಮಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳು ಒಂದಷ್ಟು ಅಂದರೆ ನಮ್ಮಿಂದ ಸಾಧ್ಯ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುವ ಹಂತದಲ್ಲಿದ್ದೆ. ಅದನ್ನು ನಾವೀಗ ಅಸಾಧ್ಯವಾದದನ್ನು ಸಾಧ್ಯ ಮಾಡಿ ತೋರಿಸಬೇಕು. ನಮಗೆ ಸಭಾಭವನ ಇಲ್ಲ, ಅದಾಗಬೇಕು. ರಂಗಮಂದಿರ ಇಲ್ಲ, ಆಗಬೇಕು. ಕನಿಷ್ಠ ಒಂದು ಧ್ವಜಸ್ತಂಭವು ಕೂಡ ಅದು ಆಗಬೇಕು. ವಾಹನಗಳು ಬರುವುದಕ್ಕೆ ನಮ್ಮ ವ್ಯವಸ್ಥಿತವಾದಂಥ ಮಾರ್ಗವಿಲ್ಲ, ಅದು ಆಗಬೇಕು. ಆಟದ ಮೈದಾನ ವಿಸ್ತರಣೆ ಆಗಬೇಕು. ನಮಗೆ ಪ್ರಯೋಗಾಲಯ ಆಗಬೇಕು. ಅಡಿಗೆಗೆ ಪ್ರತ್ಯೇಕವಾದಂಥದ್ದು ಕೊಠಡಿ ಆಗಬೇಕು. ಮಕ್ಕಳಿಗೆ ಆಟದ ಸಾಮಗ್ರಿಗಳಾಗಬೇಕು. ಬೇಕಾದಷ್ಟು ಕಂಪ್ಯೂಟರ್ ಇಲ್ಲ, ಕಂಪ್ಯೂಟರ್ ಆಗಬೇಕು. ಎಲ್ಲ ಬೇಕುಗಳ ಮಧ್ಯದಲ್ಲಿ ನಾವಿದ್ದೇವೆ. ಈ ಬೇಕುಗಳನ್ನು ನಾವು ಪೂರೈಸಿಕೊಂಡು ಹೋಗಬೇಕಿದ್ರೆ ನೀವೆಲ್ಲರ ಸಹಕಾರ ಬೇಕು. ಇಷ್ಟರ ತನಕ ನೀವೆಲ್ಲರೂ ನಮಗೆ ಅಪೂರ್ವವಾದಂಥ ಒಂದು ಸಹಕಾರವನ್ನು ನೀಡಿದ್ದೀರಾ. ಬರುವ ವರ್ಷ ಒಂದು 250 ಮಕ್ಕಳನ್ನು ನೀವು ನಮಗೆ ಒದಗಿಸಿಕೊಡ್ತೀರಿ. ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆದಾಗ ನಮಗೆ ಈ ಶಾಲೆಯನ್ನು ನಡೆಸಿಕೊಂಡು ಹೋಗೋದಕ್ಕೆ ಶಕ್ತತೆ ಬರ್ತದೆ ಅಂತ ಹೇಳ್ಕೊಳ್ಳುತ್ತಾ ನಮಗೆ ಈ ಮೂಲಕ ಈವರೆಗೆ ನೀವು ಸಹಕಾರ ನೀಡಿದ ಎಲ್ಲರಿಗೂ ನಾನು ಕೃತಜ್ಞತೆಯಲ್ಲಿ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಸಹಕಾರವನ್ನು ನೀಡುತ್ತೀರಿ ಎಂಬಂಥ ಆಶಾಭಾವನೆಯೊಂದಿಗೆ ನಮ್ಮೊಂದಿಗೆ ಮಧ್ಯಾಹ್ನ ಗಂಟೆ 2ರವರೆಗೆ ಕೂತು ವೇದಿಕೆಯಲ್ಲಿ ಸಹಕರಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ನನ್ನ ಅಪೂರ್ವವಾದಂಥ ವಂದನೆ, ಅಭಿವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Thank you, sir. Gratitude is memory of art. Now I call upon Madam Reema Lobo to offer vote of thanks and express our appreciation to all. A very good afternoon to everyone present here. It's my privilege to propose the vote of thanks for today's gathering. First and foremost, I extend my sincere thanks to President of today's program, Shri Venkatramana Gowda Kalwaji, for his encouraging words. Thank you, sir. My deep sense of gratitude to our inaugurator of today's program, Shri Kishore Kumar Puttur, MLC Governing Council, Karnataka, for being a part of our annual day, for sharing his valuable time with us. Thank you, sir. It's my pleasure to express heartfelt thanks to Honorable Chief Guest Shri Dhananjaya Adpangaya, President G.K. Gowda Vidyavardhaka Sangha, gracing this occasion for your inspiring words. Thank you, sir. A sincere thanks goes to our correspondent, one of the dynamic and energetic person, Shri A.V. Narayan. Thank you, sir. I would like to express our deepest appreciation, gratitude, Srimati Gauri Bannuru, Director AVG English Medium School, Bannur, for encouragement and guidance. Thank you, madam. I would like to extend my heartfelt gratitude to Kumari Shamika MK, student expertise, Gandhari, knowledge of joining with us. Thank you.
A special thanks goes to Sri Guddappa Gowda Bella, Administrative Officer of our school, for your presence and guidance and support. Thank you, sir. I extend my thanks to Umesh Malvelu, Vice President of our school. Thank you, sir. I would like to thank our Master Shri Amarnath for taking initiative plan this wonderful celebration and being constant support for us. Thank you, sir. Next, I would like to thank our PTA President Srimati Saumesh Hegde for your guiding and in all the ways. Thank you, Madam. Next, I would like to extend my hearty thanks to our beloved B.O. Sri Vishnu Prasad for being with us today. Thank you, sir. I would like to thank SPL of our school, Master Kavanbi. Thank you. I want to express my sincere thanks to our Suddhi News Channel and press reporter for being here with us today. Thank you. And also I would like to thank Lightings and Sound System. Thank you. We are extremely thankful Chintan Salyan and Amruji band set trainers, trained IVG school students, wonderful band set troupe. Thank you both. I would also like to thank our respected parents, colleagues and all the directors of school governing body and all the well-wishers and my dear students, your enthusiasm and involvement, the program successful. Thank you all for joining today's making the celebration memorable and successful one. Thank you one and all. Thank you, madam. With this, we have reached the end point of this meaningful formal program. With the permission of the chair, may I please declare now Kumari Shamita is going to showcase her talent before us. I request everyone to encourage her with a big round of applause as she takes the stage.
Hun, 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 check, hun, check, hun, check, hun, check. ಬಟ್ ಶಿ ಕ್ಯಾನ್ ಎಕ್ಸ್ಪ್ರೆಸ್ ವೆರಿ ಈಸಿಲಿ. ಕೇವಲ ಒಂದು ವಾರದಲ್ಲಿ ಅದನ್ನು ಅವಳು ಕರಗತ ಮಾಡಿಕೊಂಡಿದ್ದಾಳಂತೆ. ಅವಳ ಅಪ್ಪ ಹೇಳಿದ್ರೀಗ ಇದು ಎಲ್ಲರಿಗೂ ಮಾಡಬಹುದಾದದ್ದು, ಹಾಗಂತ ಇಷ್ಟರವರೆಗೆ ಅನೇಕ ಮಂದಿ ಮಾಡದೇ ಇರುವಂಥದ್ದು. ಪ್ರತಿಯೊಬ್ಬ ಮನುಷ್ಯನ ಒಳ ಮನಸ್ಸು ಅಂತ ಇದೆ, ಒಂದು ಅಂತಃಸತ್ವ ಅಂತ ಇದೆ. ಋಷಿಮುನಿಗಳಿಗೆ ಇತ್ತು ಅಂತ ನಾವು ಹೇಳುವುದನ್ನು ಕೇಳಿದ್ದೇವೆ. ಅದು ದರ್ಶನ, ಪ್ರದರ್ಶನ ಎನ್ನುವುದು ಹೊರಗಡೆ ಇರುವಂತಹದ್ದು. ಅಂತಹ ಒಂದು ಮನಸ್ಸು, ಒಂದು ಶಕ್ತಿ, ಒಂದು ಬುದ್ಧಿ ಇರ್ತದೆ. ಅದು ನಮಗೂ ನಿಮಗೂ ಇದೆ, ಅದು ಶಮಿಕನಲ್ಲಿ ಇದೆ, ಅವಳಲ್ಲಿ ಅದು ಜಾಗೃತ ಆಗಿದೆ.
ಅದರ ಬಲದಿಂದಲೇ ಇನ್ನೂ ಅವಳು ಮುಂದುವರಿದು ಇದನ್ನು ಸಾಧನೆ ಮಾಡಿದರೆ ಇಲ್ಲಿಯೇ ಅವಳಿದ್ದುಕೊಂಡು ದೆಹಲಿಯಲ್ಲಿರುವ ಪ್ರಧಾನಿಯವರು ಮಾಡುವ ಭಾಷಣವನ್ನು ಕಾಣಬಲ್ಲಳು. ಲೆಟ್ ಇಸ್ ಇಮ್ಯಾಜಿನ್ ಹೇಗೆ ಅಂತ. ಹಾಗಾಗಿ ಇದು ದೊಡ್ಡ ವಿಷಯ ನಮಗೆ, ಅವಳಿಗೆ ಸಣ್ಣ ವಿಷಯ. 9ನೇ ತರಗತಿಯಲ್ಲಿ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿಯಲ್ಲಿ ಕಲಿತಾ ಇದ್ದಾಳೆ. ಕೇವಲ ಇದು ಮಾತ್ರ ಅಲ್ಲ, ಇನ್ನೂ ಹಲವು ಇಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾಳೆ ಅವಳು. ಇನ್ನು ಬೆಳೀತಾ ಇರುವ ಪ್ರತಿಭೆ ಈಗಾಗಲೇ ವರ್ಲ್ಡ್ ರೆಕಾರ್ಡ್ ಮಾಡಿ ಆಗಿದೆ. ಜಾಗತಿಕ ಮಟ್ಟದಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದಾಳೆ ಇವಳು ತನ್ನ 14ನೇ 15ನೇ ವಯಸ್ಸಿನಲ್ಲಿ. ಅಂತಹ ಪ್ರತಿಭೆ ಈ ವೇದಿಕೆಯಲ್ಲಿ ನಾವು ಗೌರವಿಸಿದ್ದೇವೆ ಈಗಾಗಲೇ. ಈಗ ಒಂದಷ್ಟು ನಿಮಿಷ ಅವಳು ಆ ಶೋವನ್ನು ಇಲ್ಲಿ ಕೊಡ್ತಾಳೆ. ನಾವೆಲ್ಲ ಆಸ್ವಾದಿಸುವ, ಅವಳಿಗೆ ಸಪೋರ್ಟ್ ಮಾಡುವ, ಹಿರಿಯರಲ್ಲಿದ್ದೀರಿ, ಅವಳಿಗೆ ಆಶೀರ್ವದಿಸುವ. ಮುಂದಿನ ದಿನಗಳಲ್ಲಿ ಅವಳು ಇದರಲ್ಲಿ ಉತ್ತುಂಗಕ್ಕೆ ಬೆಳಗಲಿ ಎನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿಕೊಡ್ಬೇಕು ಅಂತ ಶಮಿತಾ MK ಮತ್ತು ಅವಳ ತಂಡದವರಲ್ಲಿ AVG ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಸ್, ಓವರ್ ಟು ಯು. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಶರಣು ಸಾಂಬನ ಪ್ರೀತಿ ಪುತ್ರನೇ, ಶರಣು ಸಾಂಬನ ಪ್ರೀತಿ ಪುತ್ರನೇ, ಶರಣು ಜನರಿಗೆ ಮಿತ್ರನೇ, ಶರಣು ಜನರಿಗೆ ಮಿತ್ರನೇ. ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ. ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಯಕ. ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಯಕ. ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ. ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ.
वक्रतुण्डने महाकायने अर्ककोटि प्रदीपने वक्रतुण्डने महाकायने अर्ककोटि प्रदीपने चक्रधर हरा ब्रह्मपूजिता चक्रधर हरा ब्रह्मपूजिता रक्तवस्त्रधारणे शरणु बेनकने कनकरूपणे कामिनी संगदूरने शरणु बेनकने कनकरूपणे कामिनी संगदूरने मूषिकासना शेषभूषणा आशेष विघ्ननायका मूषिकासना शेषभूषणा आशेष विघ्ननायका दासपुरंदरा विठ्ठलेशना ईश गुणಗಳ ಪೊಗಳುವೆ ದಾಸಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ
ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಮಲ್ಲಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಮಲ್ಲಿರುವೆ ಹರಸಯ್ಯ ಮಹಲಿಂಗೇಶ್ವರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಶರಣೆದು ಬಂತ ಭಕ್ತರನೆಲ್ಲ ಸಲಹುವೆ ಈಶ್ವರ, ಸರ್ವಲೋಕದ ಸರ್ವಜೀವಿಗಳ ಕಾಯುವೆ ಸರ್ವೇಶ್ವರ. ಶರಣೆದು ಬಂದ ಭಕ್ತರನೆಲ್ಲ ಸಲಹುವೆ ಈಶ್ವರ, ಸರ್ವಲೋಕದ ಸರ್ವಜೀವಿಗಳ ಕಾಯುವೆ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷದೀಪದಿ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಹಾಲು ಇನ್ನು ಒಂದು ಚಿತ್ರ ಬಿಡಿಸುವ ಕಾರ್ಯಕ್ರಮ ಇದೆ. ನಾವು
ಪದ್ಯ ಹೇಳಿ ಅದನ್ನು ನೋಡಿ ಚಿತ್ರ ಬಿಡಿಸೋರನ್ನು ನಾವು ತುಂಬ ನೋಡಿದ್ದೇವೆ. ಪದ್ಯ ಹೇಳಿದ ಹಾಗೆ ಅದೇ ದೇವರ ಚಿತ್ರವನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಏನೂ ಕಾಣದ ವ್ಯಕ್ತಿ ಬಿಡಿಸ್ತಾ ಇರುವುದು, ಅದು ಇಲ್ಲಿ ಬಿಡಿಸಿ ಅಲ್ಲಿ ಬೀಳುವಂಥದ್ದು, ಇದು ವಿಚಿತ್ರ. ಅದೇ ಪದ್ಯಕ್ಕೆ ಸರಿಯಾಗಿರ್ಬೋದು. ಗಣಪತಿ ಆದರೆ ಗಣಪತಿ, ಮಾಲಿಂಗೇಶ್ವರ ಆದರೆ ಮಾಲಿಂಗೇಶ್ವರ, ಅದ್ಭುತ ಕಲೆ ಮುಂದುವರಿತದೆ. ಇನ್ನೊಂದು ಚಿತ್ರ ಇದೆ. ಭಾವದಿಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ನನ್ನಯ ಮನವಿಂದು ಶಾರದೆ ಸದನ, ನನ್ನಯ ಮನವಿಂದು ಶಾರದೆ ಸದನ. ಹೃದಯ ಜ್ಯೋತಿ ಬೆಳಗಿಪೆನೋ ಅವಳಿಗೆ ದಿನನ, ಹೃದಯ ಜ್ಯೋತಿ ಬೆಳಗಿಪೆನೋ ಅವಳಿಗೆ ದಿನನ. ರೋಮಾಂಚನ ತಾಯಿ ಶಾರದೆ ಧ್ಯಾನ, ರೋಮಾಂಚನ ತಾಯಿ ಶಾರದೆ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ತಾಯಿ ದರುಶನದಿಂದ ಅರಳಿತು ವದನ, ಅಂಧಕಾರದ ಚಿಲುವು ನೋಡಿತು ನಯನ. ತಾಯಿ ದರುಶನದಿಂದ ಅರಳಿತು ವದನ, ಅಂಧಕಾರದ ಚಿಲುವು ನೋಡಿತು ನಯನ. ಸುತ್ತಮುತ್ತಲೂ ಎಲ್ಲ ತಾಯಿ ದರುಶನ, ಸುತ್ತಮುತ್ತಲೂ ಎಲ್ಲ ತಾಯಿ ದರುಶನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಕರುಣಾಮಯ ಸಿರಿದೇವಿ ತಾಯಿ ಶಾರದೆ, ಕರುಣಾಮಯ ಸಿರಿದೇವಿ ತಾಯಿ ಶಾರದೆ. ಕರಮುಗಿವೆ ತಾಯೇ ನಿನಗೆ ಶರಣನಾಗಿಯೇ, ಕರಮುಗಿವೆ ತಾಯೇ ನಿನಗೆ ಶರಣನಾಗಿಯೇ. ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ, ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ.
ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಅತ್ಯಂತ ಸುಂದರವಾದಂಥ ಒಂದು ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಈಕೆಯನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಗಿವ್ ಹರ್ ಬಿಗ್ ಹ್ಯಾಂಡ್. ಇಲ್ಲಿ ಗಮನಿಸಬೇಕಾದದ್ದು ಕೇವಲ ಹೊಯ್ಗೆಯನ್ನು ಬಳಸಿಕೊಂಡು ಈ ಚಿತ್ರವನ್ನು ಬಿಡಿಸಲಾಗಿದೆ. ಯಾವುದೇ ಕಲರ್ ಇತ್ಯಾದಿ ಬ್ರಷ್ ಏನಿಲ್ಲ, ಕೈ ಬೆರಳು ಹೊಯ್ಗೆ. ಶೃಂಗೇರಿ ಶಾರದೆಯನ್ನು ಕಂಡ ಹಾಗೆ ನಮಗಾಗಿದೆ. ಅದಕ್ಕೆ ಸರಿಯಾದಂತಹ ಪದ್ಯ. ಸತತ 24 ಗಂಟೆ ಹೀಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಚಿತ್ರವನ್ನು ಬಿಡಿಸಿ ದಾಖಲೆ ಮಾಡಿದಂತಹ ಓರ್ವ ಇನ್ನೂ 15ರ ವಯಸ್ಸಿನ ಕಲಾವಿದೆ. 350 ಚಿತ್ರಗಳಂತೆ. ಅದು ನಮ್ಮ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಬಳಿಯ ಹಿರೇಬಂಡಾಡಿಯ ಗ್ರಾಮೀಣ ಪ್ರದೇಶದ ಒಬ್ಬ ಕಲಾವಿದೆ. ಹುಟ್ಟೂರು ಕೊಯ್ಲ ಗ್ರಾಮದ ಪರಂಗಾಜೆ ಕೇಶವಗೌಡ ಗೀತಾಮಣಿ ದಂಪತಿಗಳ ಪುತ್ರಿ MK ಶಮಿತಾ ಸದ್ಯ ಹಿರೇಬಂಡಾಡಿಯಲ್ಲಿ ವಾಸ್ತವ್ಯ ಇದ್ದಾರೆ. ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಇಲ್ಲಿ ನೆರೆದವರ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅವರೊಂದಿಗೆ ಹಾಡನ್ನು ಹಾಡಿದವರು ಕರಾಯದ ಪ್ರದೀಪ್ ಅವರು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ನಮ್ಮನ್ನೆಲ್ಲ ಚಿತ್ರ ಕಡೆ ನೋಡುತ್ತಾ ಕಿವಿಗೆ ಇಂಪಾದ ಸಂಗೀತವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ವ್ಯವಸ್ಥೆಯನ್ನು ಇಲ್ಲಿ ಸ್ಟೇಜಲ್ಲಿ ಸೆಟ್ ಮಾಡಿಕೊಡಲಿಕ್ಕೆ ಸಹಕರಿಸಿದವರು ಮೋಹನ ಇಳಂತಿಲ ಇವರೆಲ್ಲರಿಗೂ ಮತ್ತು ಶಮಿಕನ ಅಪ್ಪ ಕೇಶವರು, ಅಮ್ಮ ಗೀತಾಮಣಿ ಅವರ ಎಲ್ಲ ಕುಟುಂಬಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಕೆಯ ಕಲೆ ಬೆಳಗಲಿ, ಉತ್ತುಂಗಕ್ಕೇರಲಿ, ಭಾರತ ಅಲ್ಲ ವಿಶ್ವದಾದ್ಯಂತ ಪಸರಿಸಲಿ ಎನ್ನುವುದೇ ನಿಮ್ಮೆಲ್ಲರ ಹಾರೈಕೆಯಾಗಿರಲಿ. ಮಹಾಲಿಂಗೇಶ್ವರ ಅನುಗ್ರಹಿಸಲಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. Good afternoon. Now let's continue our culture program. Next, discipline, focus and strength. Witness the power of karate. Get ready for some high-flying action. Our karate stars are here to dazzle you. Let's welcome our power stars Adya and Preetham.
Thank you, dears, for your dazzling performance. ಏನಾಗಲಿ ಮುಂದೆ ಸಾಗುನಿ ಎಂಬ ಸ್ಫೂರ್ತಿದಾಯಕವಾದ ಹಾಡಿನೊಂದಿಗೆ ನಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ ನಮ್ಮ UKG ಸ್ಟಾರ್ಸ್. ಲೆಟ್ಸ್ ವೆಲ್ಕಮ್ ಅವರ್ UKG ಸ್ಟಾರ್ಸ್. ನನ್ನ ಮಾತಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಹೋ ನನ್ನ ಮಾತು ಸುಳ್ಳಲ್ಲ ಓ ನನ್ನ ಮಾತು ಸುಳ್ಳಲ್ಲ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಇಂದಿಗೋ ನಾ
Thank you, dear. ತಿತಿಲಿ 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 ತಿತಿಲಿ. Next up, tinny butterflies are taking flight. Let's welcome our pre-KG stars with their lovely butterfly dance. பட்டர்ஃப்ளை பாரு மாறி வந்தது பாரு கலர் கலரா நிறங்கள் விதவிதமா டிசைன்கள் பட்டர்ஃப்ளை பாரு மாறி வந்தது பாரு கலர் கலரா நிறங்கள் விதவிதமா டிசைன்கள் ஜிஞ்சு ஜிக்கா 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 ஜின். எத்தனை அழகு எத்தனை ஜோரு வானை சுற்றி சுற்றி பறந்து செல்லுது பாரு எத்தனை அழகு எத்தனை ஜோரு வானை சுற்றி சுற்றி பறந்து செல்லுது பாரு ஜிஞ்சு ஜிக்கா 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 ஜிஞ்சு ஜிக்கா 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 ஜிஞ்சு ஜிக்கா 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 ஜின் ஜிஞ்சு ஜிக்கா 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 ஜிஞ்சு ஜிக்கா 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 ஜிஞ்சு ஜிக்கா 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 ஜின். மாற்ற வேணும் வேணும் உனக்குள்ள வேணும் இயேசு ஒருவர் போதும் உன் வாழ்க்கை மாறி போகும் மாற்ற வேணும் வேணும் உனக்குள்ள வேணும் இயேசு ஒருவர் போதும் உன் வாழ்க்கை மாறி போகும் ஜிஞ்சு ஜிக்கா 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 ஜிஞ்சு ஜிக்கா 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 ஜிஞ்சு ஜிக்கா 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 ஜின் ஜிஞ்சு ஜிக்கா 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 ஜிஞ்சு ஜிக்கா 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 ஜிஞ்சு ஜிக்கா 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 ஜின். பட்டர்ஃப்ளை பாரு மாறி வந்தது பாரு கலர் கலரா நிறங்கள் விதவிதமா டிசைன்கள் பட்டர்ஃப்ளை பாரு மாறி வந்தது பாரு கலர் கலரா நிறங்கள் விதவிதமா டிசைன்கள் ஜிஞ்சு ஜிக்கா 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 ஜிஞ்சு ஜிக்கா 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 ஜிஞ்சு ஜிக்கா 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 ஜின் ஜிஞ்சு ஜிக்கா 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 ஜிஞ்சு ஜிக்கா 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 ஜிஞ்சு ஜிக்கா 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 ஜின் ஜிஞ்சு ஜிக்கா 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 ஜிஞ்சு ஜிக்கா 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 ஜிஞ்சு ஜிக்கா 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 ஜின் ஜிஞ்சு ஜிக்கா 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 ஜிஞ்சு ஜிக்கா 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 ஜிஞ்சு ஜிக்கா 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 ஜின். Thank you, butterflies. Now, it's one note for parents. ಯಾರ ಮಕ್ಕಳು ಯಕ್ಷಗಾನದಲ್ಲಿದ್ದಾರೆ ಅವರ ತಂದೆ ತಾಯಿಗಳು ದಯವಿಟ್ಟು ಪ್ರಿ-KG ಕ್ಲಾಸ್ ರೂಮಿಗೆ ಹೋಗಬೇಕಾಗಿ ವಿನಂತಿ. ಯಾರ ಮಕ್ಕಳು ಯಕ್ಷಗಾನದಲ್ಲಿದ್ದಾರೆ ಅವರ ತಂದೆ ತಾಯಿಗಳು ಪ್ರಿ-KG ಕ್ಲಾಸಿಗೆ ಹೋಗಬೇಕಾಗಿ ವಿನಂತಿ.
ಚೌತಿ ಪೂಜೆಗಾಗಿ ಯಕ್ಷಗಾನದಲ್ಲಿರುವಂತಹ ಮಕ್ಕಳ ತಂದೆ ತಾಯಿಗಳು ಪ್ರಿ-KG ಕ್ಲಾಸಿಗೆ ಹೋಗಬೇಕಾಗಿ ವಿನಂತಿ. ಹಾಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿಗಳು ಅಧ್ಯಕ್ಷರು ಹಾಗೂ ಡೈರೆಕ್ಟರ್ಸ್ ಧರಣಿ ಮಂಡಳ ಮಧ್ಯದೊಳಗೆ is the opening line of the ಗೋವಿನ ಹಾಡು, a legendary Kannada folk poem about a cow named ಪುಣ್ಯಕೋಟಿ. ಸತ್ಯವೇ ಭಗವಂತನೆಂದು ಸಾರಿದ ಪುಣ್ಯಕೋಟಿಯ ಕತೆ. ಆಡಿದ ಮಾತಿನಂತೆ ನಡೆದುಕೊಳ್ಳುವ ಹಸುವಿನ ನಿಷ್ಠೆ ಮತ್ತು ಹುಲಿಯ ಹೃದಯ ಬದಲಿಸುವ ಆ ಕ್ಷಣಗಳನ್ನು ಇಂದು ನಮ್ಮ 1 ಮತ್ತು 2, 3ನೇ ತರಗತಿಯ ಪುಟಾಣಿಗಳು ವೇದಿಕೆಯ ಮೇಲೆ ಅನಾವರಣಗೊಳಿಸಲಿದ್ದಾರೆ. ಬನ್ನಿ ಈ ಭಾವನಾತ್ಮಕ ಪಯಣಕ್ಕೆ ಸಾಕ್ಷಿಯಾಗೋಣ. ಲೆಟ್ಸ್ ವೆಲ್ಕಮ್ ರನ್ವಿತ್ ಅಂಡ್ ಚೇತನ ಕೀರ್ತಿ ಸಾಮಿತಿ ಗ್ರೂಪ್ ಆನ್ ದ ಸ್ಟೇಜ್. ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಬೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಬೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ. ತುಳುಕಳೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು.
ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ನಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಯವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ನೆಯವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ
ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಮುದ್ದಾದ ರೀತಿಯಲ್ಲಿ ಕೋಟಿಯ ಕಥೆ ನೃತ್ಯ ರೂಪಕದಲ್ಲಿ ತೋರಿಸಿಕೊಟ್ಟ ನಮ್ಮ ಪುಟಾಣಿಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. Audience, are you thirsty? Wait. Our UKG kiddos bring a cola with their bang performance. Let's welcome our UKG stars. है काफी रखना मना है रुकना मना है मुझे पी ले जरा आ तू
Wow, so beautiful, UKG students. Now, where there is Rama, there is Hanuman. Where there is duty, there is a devotion. ರಾಮ ಪರಮಾತ್ಮನ ಸಂಕೇತವಾದರೆ ಹನುಮಂತ ಸೇವೆಯ ಸಂಕೇತ. ಇಲ್ಲಿ ಭಕ್ತಿಯು ಪರಮಾತ್ಮನನ್ನು ಸೇರಲು ಹೇಗೆ ಪ್ರಯತ್ನಿಸುತ್ತದೆ ಮತ್ತು ಪರಮಾತ್ಮನು ತನ್ನ ಭಕ್ತನನ್ನು ಹೇಗೆ ಅಪ್ಪಿಕೊಳ್ಳುತ್ತಾನೆ ಎಂಬುದಕ್ಕೆ ಇವರ ಸ್ನೇಹವೇ ಸಾಕ್ಷಿಯಾಗಿದೆ. ಲೆಟ್ಸ್ ವೆಲ್ಕಮ್ ದ ಫಸ್ಟ್ ಸ್ಟ್ಯಾಂಡರ್ಡ್ ರಾಕಿಂಗ್ ಬಾಯ್ಸ್ ಆನ್ ದ ಸ್ಟೇಜ್. रामाय रामभद्राय रामचन्द्राय वेदसे रघुनाथाय नाथाय सीताय पतये नमः. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೆ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀರಾಮ ರಾಮ 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 ರಾಮ. 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 ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ,
A beautiful performance done by our first standard student. Very beautifully they done. It's called for second standard girls. Please come near the stage. It's called for second standard girls Tanishka, Shivani and Anvi. ಇದೀಗ ಸದ್ಯದಲ್ಲೇ ನಮ್ಮ ಪುಟಾಣಿಗಳಿಂದ ಗುರುದಕ್ಷಿಣೆ ಏಕಲವ್ಯ ಗುರುಭಕ್ತಿ ಎಂಬ ಯಕ್ಷಗಾನ ಬಯಲಾಟ ಪ್ರಾರಂಭವಾಗಲಿದೆ.
ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ರೀತಿ ಸಹ ನಿರ್ದೇಶನವನ್ನ ಶ್ರೀಮತಿ ಸವಿತಾ ಮೇಡಮ್, ಎವಿಜಿ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಹಾಗೂ ಸಹಕಾರ ಶ್ರೀಮತಿ ರಾಧಾ. ಅದೇ ರೀತಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ಯಶುಭಾರೈ, ಕಥೆ ನಾಯಕಿ ತಾಯಿಯ ಪಾತ್ರದಲ್ಲಿ ಕುಮಾರಿ ಅದ್ವಿತಿ ಭಂಜನ್, ಕಥಾ ನಾಯಕ ರಾಮುವಿನ ಪಾತ್ರದಲ್ಲಿ ಸಾನ್ವಿತ್ ಮತ್ತು ಶ್ರೀಶಾ, ರಾಮುವಿನ ಹೆಂಡತಿಯ ಪಾತ್ರದಲ್ಲಿ ಕುಮಾರಿ ಆದ್ಯ, ಮಕ್ಕಳ ಪಾತ್ರದಲ್ಲಿ ಕುಮಾರಿ ಶ್ರೀಕಾ ಮತ್ತು ಆರ್ಯ, ಶಂಕರಣ್ಣನ ಪಾತ್ರದಲ್ಲಿ ಅನ್ವಿತ್ ಕೆಎಲ್. ಈ ಎಲ್ಲ ಪುಟಾಣಿಗಳು ನಮ್ಮ ವೇದಿಕೆಯಲ್ಲಿ ಈ ದಿನ ಕಿರು ನಾಟಕವೊಂದನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅಮ್ಮನ ಕಣ್ಣು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟ ನಡೀಲಿಕ್ಕಿದೆ. ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರ ಸಾರಥ್ಯದಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವಾರ ಕೂಡ ಯಕ್ಷಗಾನ ಬಯಲಾಟ ಇದರ ಒಂದು ತರಬೇತಿಯನ್ನ ಕೂಡ ನೀಡ್ತಾ ಇದ್ದಾರೆ.
stage. ನಮ್ಮ AVG ಶಾಲೆಯ ವಿದ್ಯಾರ್ಥಿಯರು ವಾರದಲ್ಲಿ ಒಂದು ದಿವಸ ಯಕ್ಷಗಾನದ ತರಬೇತಿಯನ್ನು ಪಡೆಯುತ್ತಿದ್ದು ಇಂದು ಮೊಟ್ಟ ಮೊದಲ ಬಾರಿಗೆ ವೇದಿಕೆಯ ಮೇಲೆ ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಅವರಿಗೆ ತಾವೆಲ್ಲರೂ ಸಹಕಾರ, ಪ್ರೋತ್ಸಾಹ ನಿಮ್ಮ ಚಪ್ಪಾಳೆಗಳ ಮೂಲಕ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ.
ನಾಡದ ಪೆರ್ಮೆದ ಕಲೆ ಯಕ್ಷಗಾನ. ನೃತ್ಯ, ಅಭಿನಯ, ಪಾತೆರ ಮುಖ್ಯವಾದ ಪುನಃ ಯಕ್ಷಗಾನ ಒಂಜಿ ಸಮಗ್ರ ಕಲೆ ಪಂದು ಪುಗರ್ತೆ ಬಡೆದುಂಡು. Yakshagana is traditional folk dance form popular in coastal Karnataka districts. It is noted for its music, colorful costumes, vigorous dance movements, suitable expressions and dramatic dialogues. ಇದೀಗ ನಮ್ಮ ಎವಿಜಿ ಪುಟಾಣಿಗಳಿಂದ ಯಕ್ಷಗಾನ ಪ್ರಸಂಗ ಗುರುದಕ್ಷಿಣೆ ಏಕಲವ್ಯನ ಗುರುಭಕ್ತಿ. ಗುರುದಕ್ಷಿಣೆ ಏಕಲವ್ಯನ ಗುರುಭಕ್ತಿ ಎಂಬ ತಿರುಳನ್ನು ಹೊಂದಿರುವ ಪ್ರಸಂಗ ನಡೆಯಲಿದೆ. ಯಕ್ಷಗಾನ ಗುರುಗಳಾದ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರ ನಿರ್ದೇಶನದಲ್ಲಿ ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸತೀಶ್ ಇರ್ದೆ, ಚೆಂಡೆ ಶ್ರೀ ರಾಜೇಂದ್ರ ಪ್ರಸಾದ್ ಪುಂಡಿಕಾಯ್, ಮದ್ದಳೆ ಪ್ರಮೋದ್ ಪಾಣಾಜೆ, ಚಕ್ರತಾಳ ಸುಂದರ್ ನಾಯ್ಕ್ ಪಾಣಾಜೆ, ವೇಷಭೂಷಣ ಗಣೇಶ್ ಕಲಾವೃಂದ ಪೈವಳಿಕೆ. ಪಾತ್ರವರ್ಗದಲ್ಲಿ ದ್ರೋಣಾಚಾರ್ಯನಾಗಿ ಅದ್ವಿಕ್ ಭಂಜನ್ 6ನೇ ತರಗತಿ, ಏಕಲವ್ಯನಾಗಿ ಎನ್ ಜ್ಯೋತ್ಸ್ನಾ ಗೌಡ 4ನೇ ತರಗತಿ, ಅರ್ಜುನನಾಗಿ ಚಾರ್ವಿ 5ನೇ ತರಗತಿ, ಶಬರ ಏಕಲವ್ಯನ ತಂದೆಯಾಗಿ ಅದ್ವಿತಿ ಭಂಜನ್ 3ನೇ ತರಗತಿ, ಕೌರವ ಪ್ರೀತಮ್ 2ನೇ ತರಗತಿ, ಭೀಮನಾಗಿ ಋಷಾಂಕ್ UKG, ನಕುಲನಾಗಿ ಚಾರ್ವಿ UKG, ಸಹದೇವನಾಗಿ ಋತ್ವಿಕ್ UKG, ಅಶ್ವತ್ಥಾಮನಾಗಿ ಶಿವಾನಿ 2ನೇ ತರಗತಿ, ದುಶ್ಯಾಸನಾಗಿ ತೇಜಸ್ವಿ UKG, ಶಬರಿ ಏಕಲವ್ಯನ ತಾಯಿಯಾಗಿ ಅದ್ವಿತಿ 3ನೇ ತರಗತಿ. ಇದೀಗ ನಮ್ಮ ಎವಿಜಿ ಪುಟಾಣಿಗಳಿಂದ ಯಕ್ಷಗಾನ ಬಯಲಾಟ ಪ್ರಸಂಗ ಗುರುದಕ್ಷಿಣೆ ಏಕಲವ್ಯನ ಗುರುಭಕ್ತಿ. हरि ओम हरि ओम हरि ओम हरि ओम हरि ओम डिले हरि ओम 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 हेलो 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 हरि ओम हरि ओम हरि ओम डिले लॉन्ग हरि ओम हरि ओम हरि ओम हरि ओम
ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿನಿಗೆ ಶರಣು ಶರಣು ಸಿಂಹವಾಗಿ ನಿಮಗಿಗ ಮರ್ದಿನಿಯೇ ಸಿಂಹವಾಗಿ ನಿಮಗಿಜ ಮರ್ದಿನಿಯೇ ದೇವರಡಿ ಬರಿ ಪಾಲಿನೆಯೇ ಪಂಕಜಾಗಿನಿ ಅಗಿಲ ಗುಣ ಬರಿಯೇ ಪಾಲಿನಿ ಪದ್ಮಧಾರಿಣಿಯೇ ಶರಣು ಶರಣು ವಂಗಜಾಮುಗಿ ಪರಮ ಪವನೆ ವಂಗಜಾಮುಗಿ ಪರಮ ಪವನೆ ಶಂಕರಗ್ರಗಧರಿ ಶಂಕರ ಪ್ರಿಯ ದೇವಿ ತಮ ಪದ ಬಂಗರುಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತಮ ಪದ ಬಂಗರುಗೆ ನಮೋ ನಮೋ ಶರಣು ಶರಣು ಎಲ್ಲವೂ ನಿನ್ನುದರ ತುಳಿರುತ್ತಿರೆ ತಿರಿಗೆಂಬಳು ನಿನ್ನ ಚರಣವನರಿಯಲು ಶರಣಾಗತ ರಕ್ಷಾಮಣಿ ನರಗರಿ ಗಗನವೆಲ್ಲವೂ ನಿನ್ನ ನಾಭಿ ನೀಲವೀಣಿ ನಿಮ ರುಕ್ಮಿಣಿ ವಿಠಲ ಬಾಲಕರುಣನಿಯ ಬಾಲ ಗೋಪಾಲಕ ಬಾಲದಲರಿ ಗೋಮಳನುಡ ನಾಡಿದ ಗಗನವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣ ನಿಧಿ ಅನಂತ ಕೀರುತಿ ಮುನಿಗಣ ಸನ್ನುತ ಗಗಪತಿ ವಾಹನ ಘನತನ ಗದುವಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಅಂಬುರುಹದಳನೇ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಅಂಬುಜಗೆ ಪೊಡ ಮಡುತ ವರ್ಣಿಪೆ ನೀ ಕಥಾಮೃತವ
ಬಳಿರಿ ಗಜಪುರದ ರಸ ಭುವನರೀರ ಆ ಆ ಬಳಿರಿ ಗಜಪುರದ ರಸ ಕುವರರೀರ ನಿಮಗಿನ್ನು ಬಲು ವಿದ್ಯೆಗಳ ಕಲಿಸಲೆನುತ ಕುಲಪತಿ ಕೃಪಾಚಾರ್ಯ ಭೀಷ್ಮರೆಂದುದರಿಂದ ಕಲಿದುವೇನು ಸಕಲ ಶಸ್ತ್ರವಿದ್ಯೆಗಳ ಆ ಹಸ್ತಿನವತಿಯ ರಾಜಪುತ್ರರೇ, ಹಿರಿಯರಾದ ಭೀಷ್ಮಾಚಾರ್ಯ ಹಾಗೂ ಕೃಪಾಚಾರ್ಯರ ನಿವೇದನೆಯನ್ನು ಒಪ್ಪಿ ನಿಮಗೆ ಶಸ್ತ್ರವಿದ್ಯೆಯನ್ನು ಕಲಿಸುತ್ತಿದ್ದೇನೆ. ನಾನು ಕಲಿಸಿದ ವಿದ್ಯೆಯನ್ನು ಬಹಳ ಶ್ರದ್ಧೆಯಿಂದ ಕಲಿಯುವುದನ್ನು ಕಂಡು ತುಂಬಾ ಸಂತೋಷವಾಗಿದೆ. ಮಕ್ಕಳೇ, ಈ ಶರೀರವೆಂಬುದು ಈ ಶರೀರವ ಪ್ರಕೃತಿಗೆ ಧರ್ಮದಲ್ಲಿ ಬೆಳೆಸಲಾಗಾದ ದೇವತೆಗಳನ್ನು ಸತ್ಯರಾಗಿಯೂ ಭೂಮಿಯ ಭಾವಿಸಲು ಈಶನುಲಿಯುವ ಮಾತು ಸತ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಶರೀರವೆಂಬುದು ಪಂಚಭೂತಗಳಿಂದ ಕೂಡಿದೆ, ಅಲ್ಲದೆ ಪ್ರಕೃತಿಯ ಒಂದು ಅಂಗವೂ ಆಗಿದೆ ಎಂಬುದನ್ನು ಯಾವತ್ತೂ ಮರೆಯಬಾರದು. ಮಕ್ಕಳೇ, ಅಭ್ಯಾಸವನ್ನು ಮುಂದುವರಿಸಲು ಬಯಲಿನ ಕಡೆಗೆ ಹೋಗೋಣ.
ಏನ್ ಮಾಡ್ತಾ ಇದ್ದಾರೆ ಅವರು? ಸುಮ್ಮನೆ ಬರೀ ಕೈಯಲ್ಲಿ ನಿಂತಿದ್ದಾರಪ್ಪ. ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ ಏನು ತಂದಿಲ್ವೇ? ಅಪ್ಪಯ್ಯ ಅಪ್ಪಯ್ಯ ಮಿಗವೆಲ್ಲ ಕೈ ತಪ್ಪುವವೋ ಸಿಗದಲ್ಲ. ತಪ್ಪುವುದು ಸಿಗದಲ್ಲ, ಕೈ ತಪ್ಪುವವು ಸಿಗದಲ್ಲ. ಬಗೆ ಬಗೆ ಜರಗಳ ನೆನೆದೆಸೆದರು, ಬಗೆ ಬಗೆ ಜರಗಳ ನೆನೆದೆಸೆದರು, ಖಳ ಮೃಗಗಳ ಕೊಲ್ಲದೆ ಬಲಬಳಿದೆನೈ. ಅಪ್ಪಯ್ಯ ಮಿಗವೆಲ್ಲ ಕೈ ತಪ್ಪುವುದು ಸಿಗದಲ್ಲ. ಮಗ, ನಾವು ಕಾಡಿನ ಜನರು, ನಮಗೆ ಬೇಟೆ ಅಂದರೆ ಇಷ್ಟ. ಗರಡಿ ಮನೆಯಲ್ಲಿ ಶಸ್ತ್ರಾಭ್ಯಾಸ ಕಲಿಸುತ್ತಾರೆ, ನಮಗೆ ಕಲಿಯಲು ಸಾಧ್ಯವೇ? ಅಪ್ಪ, ಅಂತಹ ವಿದ್ಯೆ ಕಲಿಯುವ ಪ್ರಯತ್ನ ಮಾಡುತ್ತೇನಪ್ಪ. ಆ ಗುರುಗಳು ಎಲ್ಲಿದ್ದಾರೆ? ಅವರ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಕಲಿಯುತ್ತೇನಪ್ಪ. ಗರಡಿ ಮನೆಯಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ಮಾತ್ರ, ನಮ್ಮಂಥವರಿಗೆ ಅಲ್ಲಿ ಕಲಿಸುವುದಿಲ್ಲ. ಇಲ್ಲಪ್ಪ, ಅವರು ಹಾಗೆ ಮಾಡರು. ಹೇಗಾದರೂ ಮಾಡಿ ಮನವೊಲಿಸುತ್ತೇನಪ್ಪ. ಹೋಗಿ ಬಾ ಕಂದ, ನಿನಗೆ ಶುಭವಾಗಲಿ. ಅಪ್ಪ, ಚಾಪವಿದ್ಯೆಯಲ್ಲಿ ಗುರಿ ಅತಿ ಮುಖ್ಯವಾದುದು. ಗುರಿಯನ್ನು ಏಕಾಗ್ರ ಚಿತ್ತದಿಂದ ದಿಟ್ಟಿಸಲು ಸಾಧ್ಯವಾಗಬೇಕು. ಆಗಲಿ ಅಪ್ಪ. ಗುರುಭ್ಯೋ ನಮಃ. ಯಾರು ನೀನು? ಯಾರು ನೀನೆಲೆ ಕುವರ, ನೋಡಲು ಕಾಡಿ ನೋರಿನ ಬಲು ಸುಂದರ. ಯಾರು ನೀನು? ಯಾರು ನೀನೆಲೆ ಕುವರ, ನೋಡಲು ಗಾಡಿ ನೋರಿನ ಬಲು ಸುಂದರ, ಬಲು ಸುಂದರ. ನೇರ ನೋಡದಿ ಶಸ್ತ್ರಾಭ್ಯಾಸವ ಪರಿಗಿಬ, ನೇರ ನೋಟದಿ ಶಸ್ತ್ರಾಭ್ಯಾಸವ ಪರಿಗಿಬ. ಕಾರಣವೇನಯ್ಯ ಯಾರುಗಳು ಗೆದರು? ಯಾರು ನೀನೆಲೆ ಕುವರ, ನೋಡಲು ಕಾಡಿ ನೋರಿನ ಬಲು ಸುಂದರ. ಯಾರು ನೀನು? ಯಾರು ನೀನು? ಸ್ವಾಮಿ. ಓ ಬಾಲಕ,
ಬಾಲಕ, ಯಾರು ನೀನು? ನೋಡಲು ಕಾಡಿನ ಹುಡುಗರಂತೆ ಕಾಣುತ್ತಿದ್ದಿ. ಯಾರು ನಿನ್ನನ್ನು ಕಳಿಸಿದರು? ಯಾಕೆ ಬಂದೆ? ಸ್ವಾಮಿ, ಗುರುಗಳಿಗೆ ನಿಮ್ಮ ಚರಣಗೆ ಶಿರವಬಾಗುತ್ತ ಬೇಡುವೆನು. ಪರಮ ಗುರುಗಳೇ ನಿಮ್ಮ ಚರಣಗೆ ಶಿರವಾಗುತ್ತ ಬೇಡುವೆನು. ಧನುಷರದ ವಿದ್ಯೆಯ ಕಲಿಸುತ್ತ ಎನ್ನನು ಪೊರೆಯಬೇಕೈ ದೇವನೇ ಗುರುವರೇಣ್ಯ. ಗುರುವರೇಣ್ಯ ಸ್ವಾಮಿ, ನಾನೇನು ಪ್ರಪಂಚ ತಿಳಿದವನಲ್ಲ. ನನ್ನ ಅಪ್ಪನಿಗೆ ನಾಡಿನ ವಿಚಾರ ಗೊತ್ತಿಲ್ಲ. ನನಗೆ ಗೊತ್ತಿರುವುದು ಒಂದೇ, ನೀವು ಪರಮಗುರುಗಳು ಎಂದು. ಮಗು, ನಿನ್ನ ಹೆಸರೇನು? ಮನೆಯಲ್ಲಿ ನನ್ನನ್ನು ಬಚ್ಚ ಎಂದು ಕರೆಯುತ್ತಾರೆ. ನಾನು ನಿಮ್ಮಿಂದ ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇನೆ. ಮೆಚ್ಚಿದೆ. ಮೆಚ್ಚಿದೆ ನೆಲೆ ಕುವರ ನಿನ್ನಯ ಹೆಚ್ಚಿನ ಭಕ್ತಿಗೆ ಪೋರ. ಮೆಚ್ಚಿದೆ ನೆಲೆ ಕುವರ ನಿನ್ನಯ ಹೆಚ್ಚಿನ ಭಕ್ತಿಗೆ ಪೋರ. ಇಚ್ಛೆಯ ಸಲ್ಲಿಸುವೆ ಬಚ್ಚನೆಂದೆನದಿರು. ಇಚ್ಛೆಯ ಸಲ್ಲಿಸುವೆ ಬಚ್ಚನೆಂದೆನದಿರು. ಹಚ್ಚುವೆ ಬೆದರೇ ಕಲವ್ಯನೆನುತ್ತ ಮೆಚ್ಚಿದೆ ನೆಲೆ ಕುವರ ನಿನ್ನಯ ಹೆಚ್ಚಿನ ಭಕ್ತಿಗೆ ಪೋರ. ಮೆಚ್ಚಿದೆನು ಮೆಚ್ಚಿದೆ. ಇರಲಿ, ನಿನ್ನಲ್ಲಿ ಕಲಿಯುವ ಛಲವಿದೆ. ನಿನ್ನನ್ನು ಗುರುತಿಸಲು ನಾನೊಂದು ಹೊಸ ಹೆಸರಿಡುತ್ತೇನೆ. ನಿನ್ನ ಹೊಸ ಹೆಸರು ಏಕಲವ್ಯ ಎಂದು. ಧನ್ಯನಾದ ಗುರುದೇವ. ಅಶ್ವತ್ಥಾಮ, ಅಪ್ಪ, ಇವನನ್ನು ರಾಜಪುತ್ರರಿಗೆ ಪರಿಚಯಿಸು. ಆಗಲಿ ಅಪ್ಪ. ಏಕಲವ್ಯ, ಹೀಗೆ ಬಾ.
ಕರೆ ತಂದದಲ್ಲ, ಗುರುಗಳೇ ಇವನನ್ನು ಕಳುಹಿಸಿದರು. ಬಿಲ್ವಿದ್ಯೆ ಕಲಿಯಲು ಬಂದಿದ್ದಾನೆ ಬೇಡರ ಹುಡುಗ, ಏಕಲವ್ಯ ಎಂದು ಈತನ ಹೆಸರು. ಗುರುಪುತ್ರ ಮನೆಯೊಳಿರುವುದು ಯೋಗ್ಯ ನಡೆ ನಡೆ ಎನ್ನಲು ಗುರುವು. ಅರ್ಜುನ, ನಿನ್ನೊಂದಿಗೆ ಬಂದ ಕಾರಣ ಇಷ್ಟು ಹೊತ್ತು ನಿಲ್ಲಲು ಅವಕಾಶ ಸಿಕ್ಕಿತು. ಕಾಡಿನಲ್ಲಿರಬೇಕಾದ ನಿನಗೆ ಬಿಲ್ವಿದ್ಯೆ ಕಲಿಯುವ ಆಸೆಯೇ ಇಲ್ಲಿ ರಾಜಕುಮಾರರಿಗೆ ಮಾತ್ರ ಕಲಿಸುವುದು. ಆದ್ದರಿಂದ ಕಲವ್ಯ, ನಡೆ ನಡೆ. ತಡೆ ತಡೆ ಅರ್ಜುನ, ಗತಿಗೊಳ್ಳುತ್ತೀಯ ಏಕೆ? ಹುಡುಗನು ಕಡು ಜಾಣನು, ತೊಡಗುವ ನಿಮ್ಮ ಬಗಾರಗೆ ಮುಂದಿನ್ನು ಬಿಡು ನಿನ್ನ ಹಂಕೃತಿಯ. ಅರ್ಜುನ, ಗುರುಗಳೇ ಆವೇಶ ಪಡಬೇಡ. ಏಕಲವ್ಯ ಜಾಣ ಹುಡುಗ, ಅವನಿಗೆ ಕಲಿಯಲು ಅವಕಾಶ ಕೊಡಿ. ಗುರುಗಳೇ, ನಿಮ್ಮ ಬಗ್ಗೆ ಗೌರವವಿದೆ, ಆದರೆ ಅವನಿಗೆ ಅವಕಾಶವಿಲ್ಲ. ಆಯ್ತು, ನೀವೀಗ ಅರಮನೆಗೆ ತೆರಳಿ ಆಟವಾಡಿ. ಆಗಲಿ ಗುರುಗಳೇ. ಮಗು ಏಕಲವ್ಯ, ಗುರುದೇವ, ನಿನ್ನ ಮನದಾಸೆ ಏನೆಂದು ಹೇಳುವೆಯಾ? ಗುರುಗಳೇ, ನಾನು ವಿದ್ಯೆ ಕಲಿಯುವ ಆಸೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ. ನೀವೇ ಕಲಿಸಬೇಕು. ಮಗು ಚಿಂತೆ ಪಡಬೇಡ, ಆದರೆ ಈ ಗರಡಿಯಲ್ಲಿ ನನಗೆ ಸ್ವಾತಂತ್ರ್ಯವಿಲ್ಲ. ನೀನು ನನ್ನ ಮನೆಗೆ ಬಂದು ಮನೆಯ ಕೆಲಸದವಳಂತೆ ಇರು. ನಾನು ಕಲಿಸುವಾಗ ನೋಡಿ ಕಲಿ. ನೀವು ಮಹಾಗುರುಗಳು, ನನ್ನ ನೋವನ್ನು ಪರಿಹಾರ ಮಾಡಿದ್ದೀರಿ. ನಿಷ್ಠೆಯಿಂದ ಕಲಿಯುತ್ತೇನೆ. ಆಯ್ತು, ಈಗ ಮನೆ ಕಡೆಗೆ ಹೋಗೋಣ. ಬೇಟೆಯಾಡುತ್ತಾ ಬಂದರಾಗ ತಗದ ದಿನದಿ ದಿನದ ದಿನದಿ ತಗದ ದಿನದಿ ಹೇಯದ ದಿನದಿ ದಿನದೈ ದಿನದೈ ತೈತ ದಿಮೆ. ಬೇಟೆಯಾಡುತ್ತಾ ಬಂದಾರಾಗ ಇದ್ದಾಗ ಗಾಂಧಾರದಲ್ಲಿ ಬಚ್ಚನು, ಇತ್ತ ಕಾಂತಾರದಲ್ಲಿ ಬಚ್ಚನು, ಮೆತ್ತಿ ಮಣ್ಣಲಿ ಗುರುಗಳ ಕೃತಿಗೆ ಚಿತ್ತದಲ್ಲಿ ಪೂಜಿಸುತ್ತಲೇ ಕಲಿತನು ಶಸ್ತ್ರವಿದ್ಯೆಗಳ ಹೊತ್ತು ಕಳೆಯದೆ ನಿತ್ಯದೀಗೆ. ಶ್ರೀ ಗುರುಭ್ಯೋ ನಮಃ. ಚಿತ್ತದಲ್ಲಿ ಪೂಜಿಸುತ್ತ ಕಲಿತನು ಹೊತ್ತು ಕಳೆಯದೆ ಯಾವುದಕ್ಕೂ
ಹಸ್ತಿನಾವತಿಯಲ್ಲಿ ಮನೆಯ ಆಳಾಗಿ ಕಲಿಯುವ ಭಾಗ್ಯ ಸಿಕ್ಕಿತು. ಆದರೆ ತಂದೆಯವರ ಮರಣಾನಂತರ ಕಾಂತಾರವೇನನ್ನ ವಾಸದ ಮನೆಯಾಯಿತು. ಇಲ್ಲಿಯೇ ಗುರುಗಳ ಮೂರ್ತಿಯನ್ನು ಮಾಡಿ ಶಸ್ತ್ರವಿದ್ಯಕ್ಕೆ ತೊಡಗುತ್ತೇನೆ. ಏನದು ಶಬ್ದ? ಯಾರು ಬಂದರು ನಮ್ಮ ಗಾಡುಳು? ಯಾರು ಬಂದರು ನಮ್ಮ ಗಾಡುಳು? ಮಾರಿದಾನ ನಿಗೈವರು ಹರಿವೈದುವೆ ನೀಗ ನಿಮ್ಮದ ದೂರಿ ಶರವ. ಏನದು ಶಬ್ದ? ಶ್ವಾನವೊಂದು ಬೊಬ್ಬಿಡುವ ಶಬ್ದ ಕೇಳಿಸುತ್ತಿದೆ. ನನ್ನ ಏಕಾಗ್ರತೆಗೆ ಭಂಗವಾಗುತ್ತಿದೆ. ಬಾಣ ಪ್ರಯೋಗಿಸುತ್ತೇನೆ, ನೋಡೋಣವಂತೆ. ಇಲ್ಲಿ ನಮ್ಮ ನಾಯ ಬಾಯಲ್ಲಿ ಬಾಣ ತುಂಬಿದೆಯಲ್ಲ, ಹೇಗಾಯಿತು? ಓಹೋ, ಇಲ್ಲೊಬ್ಬ ಇದ್ದಾನೆ. ಅವನ ಹತ್ರವೇ ಕೇಳುತ್ತೇನೆ. ಎಲ ವನಚರ, ಯಾರು ನೀನು? ನಿನ್ನ ಹೆಸರೇನು? ನಮ್ಮ ಜನಗಳ ಮಧ್ಯೆ ನನಗೊಂದು ಹೆಸರಿದೆ, ಆದರೆ ಹೆಸರನ್ನು ಮೇರಿಸುವ ಅಹಂಕಾರ ನನಗಿಲ್ಲ. ನಾವು ಆಳುವವರು, ನೀವು ಆಳು ಅಷ್ಟೇ. ಈ ನಾಯಿ ನಿನ್ನದೇ, ಇದನ್ನು ತೆಗೆದುಕೊಂಡು ಹೋಗು. ಏನೆಂದೆ? ನಾಯಿಯನ್ನು ನೀನು ಹೊಡೆದೆಯಾ? ಹೇಗೆ ಸಾಧ್ಯ? ಏಕೆ ಹೊಡೆದೆ? ಹೇಗೆ ಹೊಡೆದೆ? ಶಬ್ದಭೇದಿ ಬಾಣ ಪ್ರಯೋಗದಿಂದ ನಾಯಿಯ ಬಾಯನ್ನು ಮುಚ್ಚಿಸಿದೆ. ಇದನ್ನು ನಿನಗೆ ಕಲಿಸಿದವರು ಯಾರು? ಅದೋ ಅಲ್ಲಿ ಗುರುಗಳ ಮೂರ್ತಿ, ಅವರೇ ಕಲಿಸಿದ್ದಾರೆ ಎಂಬುದಕ್ಕೆ ಸಾಕ್ಷಿ ಏನಿದೆ? ಬಾಣ ಪ್ರಯೋಗಿಸುತ್ತೇನೆ. ಹಾ ಏಕಲವ್ಯ, ನೀನಿಲ್ಲಿ? ಗುರುಪುತ್ರ, ನೀನು ಈತನೊಂದಿಗಿರುವೆಯಾ? ಹೌದು ಮಿತ್ರ. ಏಕಲವ್ಯ ಉತ್ತಮ ಸಾಧನೆ ಮಾಡಿದ್ದಾನೆ. ನಾವಿನ್ನು ತೆರಳೋಣ. ಆಯ್ತು. ನಮ್ಮ ಮನೆಯಲ್ಲಿ ಕಾಯ್ತಿರಬಹುದು. ಬೇಗ ತೆರಳುತ್ತೇನೆ. ತಾಯನಕಲು ಕಳಿದಿರಲು ತಾಯನತ್ತಲು ಕಲಿಸಿರಲು ಸಾಯಗದ ಗುರು ದ್ರೋಣ ಬರುತ್ತಲೇಗೆ ಜಿಯ ಬಂದೇಯ ಧನ್ಯನಾದೆನು ಜಿಯ ಬಂದೆಯ ಧನ್ಯನಾದೆನು ಕಾಯಬೇಕೆನುದ ಧನ್ಯನಾದೆನು ಜಿಯನ ಜಗದಲ್ಲಿ ಮಾನ್ಯನಾದೆನು ನಿನ್ನ ಶಿಷ್ಯನ ಅನ್ಯನೆನಿಸುವೆ ದೇವ ಸರ್ವಾರ್ಪಣವೋ ನಿನಗೆ ಜಿಯ ಧನ್ಯನಾದೆ ನನ್ನ ಬದುಕು ಪಾವನವಾಯಿತು, ಜೀವನ ಧನ್ಯವಾಯಿತು. ಓಂ ಶ್ರೀ ಗುರುಭ್ಯೋ ನಮಃ. ಮಗು ಏಕಲವ್ಯ, ಗುರುದೇವ, ಶಬ್ದವೇದಿ ಬಾಣದ ಪ್ರಯೋಗವನ್ನು ಕಲಿತೆಯಾ? ಹೌದು ಗುರುದೇವ, ನೀವೇ ಕನಸಿನಲ್ಲಿ ಬಂದು ಕಲಿಸಿದ್ದೀರಿ. ಭೇಷ್ ಏಕಲವ್ಯ, ಭೇಷ್. ನಿನ್ನಲ್ಲಿ ಕಲಿಯುವ ಛಲವಿದೆ, ಆದರೆ ಈಗ ಯಾಕೆ ಹೀಗೆ ಮಾಡಿದೆ? ನರನಿಗೆ ತೆಗೆದೋದಯ
ನೀ ಕಲಿತವರ ಶಬ್ದವೇದಿ ವಿದ್ಯೆಯಾಗ ಪರಿತಾಪವಾಯ್ತು ನನಗದು ವಚನ ಮಂಗುರವಾಯ್ತು ನೀ ತಿಳಿಯದು ನರನಿಗೆ ತಗೆ ತೋರ್ದೆಯ ನೀನು ಅಭ್ಯಾಸ ಮಾಡಿದ್ದು ತಪ್ಪಲ್ಲ, ಆದರೆ ನೀನು ಕಲಿತ ವಿದ್ಯೆಯನ್ನು ಅರ್ಜುನನಿಗೇಕೆ ತೋರಿಸಿದೆ? ಗುರುಗಳೇ, ದುಷ್ಟ ಮೃಗಗಳನ್ನು ಕೊಲ್ಲುವ ದೆಸೆಯಿಂದ ಶಬ್ದವೇದಿ ಬಾಣ ಪ್ರಯೋಗ ಮಾಡಿದೆ ಅಷ್ಟೇ. ಆದರೆ ನನಗೀಗ ವಚನಭಂಗವಾಗುವ ಸ್ಥಿತಿ ಬಂತಲ್ಲ. ಗುರುಗಳೇ, ನಿಮ್ಮ ಮನಸ್ಸಿನ ದುಗುಡವನ್ನು ಬಿಡಿ. ನನ್ನ ಸರ್ವಸ್ವವನ್ನು ನಿಮಗೆ ಅರ್ಪಿಸುತ್ತೇನೆ. ಏನು ಕೇಳಿದರೂ ಕೊಡುತ್ತೇನೆ. ಹಾಗಾದರೆ ಗುರುದಕ್ಷಿಣೆ ನೀಡುವೆಯಾ? ಗುರುಗಳೇ, ನಿಮಗೆ ಗುರುದಕ್ಷಿಣೆಯಾಗಿ ಏನು ನೀಡಲಿ? ನಿನ್ನ ಬಲಗೈಯ ಹೆಬ್ಬೆರಳನ್ನು ಕತ್ತರಿಸಿಕೊಡು. ಗುರುಗಳೇ, ನಾನು ಕೊಡುವ ಗುರುದಕ್ಷಿಣೆಯಿಂದ ನಿಮ್ಮ ವಚನ ಉಳಿಯುವುದಾದರೆ ಇದೋ ನನ್ನ ಬಲಗೈಯ ಹೆಬ್ಬೆರಳನ್ನು ಕತ್ತರಿಸಿಕೊಡುತ್ತೇನೆ. ಅಯ್ಯೋ ಕಂಡನೆ ರುಧಿರ ಜಲದಿ ಪ್ರತಿಬಿಂಬ ರುಧಿರ ಜಲದಿ ಪ್ರತಿಬಿಂಬ ರುಂಡಗಳ ಕೊಂಡ ಬರಿ ಮುಂಡವೀತರದಿ ರುಂಡಗಳ ಕೊಂಡ ಬರಿ ಮುಂಡವೀತರದಿ ಕೊಂಡದಿ ಬಾಲಕನ ಬೆರಳು ಈದಗೆಗಳ ಕೊಂಡ ಎನ್ನಯ ಕೊರಳು ಕೊಂಡೆ ನೀ ಬಾಲಕನ ಬೆರಳು ಇದಕ್ಕೆ ಕಳಕೊಂಡೆಯ ನಯ ಕೊರಳು ತೋರಿದಿದು ನೆರಳು ಶಿವನೇ ಶಂಕರನೇ ಶಿವ ಶಿವ ಅಯ್ಯೋ, ಯಾವುದೋ ಒಂದು ಬಲವಾದ ಕೈ ನನ್ನ ನೆರಳಿನ ಕೊರಳನ್ನು ಕತ್ತರಿಸುವ ದೃಶ್ಯವನ್ನು ಕಂಡೆ. ಇದು ನನ್ನ ಭವಿಷ್ಯದ ಸೂಚನೆಯೇ? ಇರಲಿ, ಬಂದದ್ದನ್ನು ಅನುಭವಿಸಲೇಬೇಕು. ಗುರುಗಳೇ, ಬಂದ ಕೆಲಸವಾಯ್ತಲ್ಲ, ಮನಃಶಾಂತಿ ಇದೆಯಲ್ಲ. ಅದರ ಹುಡುಕಾಟ ಮುಗಿಯದು ಮಗು. ಶಾಂತಿ ಶಾಂತಿ, ಇದೆಲ್ಲಿಯ ಶಾಂತಿ? ಬರಲಿಲ್ಲವೇ? ನಿನ್ನ ಹೆಬ್ಬೆರಳು. ಅಯ್ಯೋ, ಅನಾಥವಾಗಿದೆ, ಬಿದ್ದಿದೆ. ಇದಕ್ಕೆ ಕಾರಣವಾದವರ ಕೊರಳೇ ಬಲಿಯಾಗಿ ಹೋಗಲಿ, ಕೊರಳೇ ಬಲಿಯಾಗಿ ಹೋಗಲಿ, ಕೊರಳೇ ಬಲಿಯಾಗಿ ಹೋಗಲಿ. ಶಾಪವಿಂದ ಆಡದಿರು ಅಮ್ಮ ಶಾಪವಿಂದ ಆಡದಿರು ಅಮ್ಮ ಗುರುಗಳಿಂಗೆ ಗುರುಗಳಿಂಗೆ ಪಾಪ ವಿಸ್ತರಿಸಿ ನುಂಗುವುದೆವು ಬದುಕೆಲ್ಲ ಕಾಪಿಡುವ ದೈವಗಳಿಗೆರಗು ಸಾಗೆ ಮಗೆ ಕಾಪಿಡುವ ದೈವಗಳಿಗೆ ಎರಗು ಸಾಗೆ ಮಗೆ ಅಮ್ಮ
ಇಚ್ಛಿಸುತ್ತೇನೆ. ಗುರುದಕ್ಷಿಣೆ ಎನ್ನುವ ಈ ಕಥೆಯನ್ನು ಕೇಳಿದ ನೋಡಿದ ಎಲ್ಲರಿಗೂ ನಾವು ನಂಬುವ ದೈವದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ಯಕ್ಷಗಾನಂ ಗೆಲ್ಗೆ ಭದ್ರಂ ಶುಭಂ ಮಂಗಳಂ. ಹರ ಶಂಭೋ ಮಹಾದೇವ ವಿಶ್ವೇಶ ಅಮರ ವಲ್ಲಭ ಶಿವಶಂಕರ ಸರ್ವಾತ್ಮನ ನೀಲಕಂಠ ನಮೋಸ್ತುತೇ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕಾ ಗೌರಿ ನಾರಾಯಣೀ ನಮೋಸ್ತುತೇ. ಕಲ್ಯಾಣಾಮೃತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಧರೆಯೊಳು ಬೆಸರದ ಪುತ್ತೂರು ಕ್ಷೇತ್ರದಿ ಪರಿಪಾಲಯ ದೇವಗೆ ಶರಣಾಗತ ಪರಿಪಾಲಯ ದೇವಗೆ ಶಿರವಾಮುದನ ಪಾಡುವೆ ಮಂಗಲವ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ಜಯ ಮಂಗಲೋ ಮಹಾಗಣಪತಿಗೆ ಮಹಾಮಾಯಿಗೆ ಉಳ್ಳಾಂತಿಗೆ ಮಂಗಲೋ ಮಂಗಲೋ ಶುಭ ಮಂಗಲೋ ಇನ್ನೂ ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ತರಬೇತಿಗೊಳಿಸಿ ಮುಂದಿನ ವರ್ಷ ಸ್ಪರ್ಧೆಗೆ ಆಗುವ ಹಾಗೆ ತಯಾರು ಮಾಡ್ತಾರೆ ಅವರು ಎನ್ನುವ ವಿಶ್ವಾಸ ನಮ್ಮದು. ಅವರು ಕೂಡ ಒಳ್ಳೆಯ ವೇಷಧಾರಿ, ಒಳ್ಳೆಯ ಗುರುಗಳು. ಈ ಕಾರ್ಯಕ್ರಮದಲ್ಲಿ ಅವರನ್ನು ಮತ್ತೊಮ್ಮೆ ನೆನೆದುಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ಯಕ್ಷಗಾನ ಹಿಮ್ಮೇಳ ವಾದಕರಿಗೆ, ಭಾಗವತರಿಗೆ ಮತ್ತು ವೇಷಭೂಷಣ ನೀಡಿದವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇವೆ.
ಜಾನಪದ ಅಂದರೆ ಅದು ನಮ್ಮ ಜೀವನಾಡಿ. ಈಗ ನಿಮ್ಮ ಮುಂದೆ ಬರಲಿದೆ ಟಕ್ ಟಕ್ ಎಂದು ಕೋಲುಗಳನ್ನು ಬಡಿಯುವ ನಮ್ಮ ಹೆಮ್ಮೆಯ ಕೋಲಾಟ. It's spectacle to watch, with one beating the other stick and dancing. The fusion of rhythm, dance and song is mesmerizing. Let's give a big clap for the students of 1st and 3rd standard, gorgeous girls on the stage. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಮ್ಯಾಗಲ್ ಜಲ್ಲೆ ಬಿದ್ರು ಕೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಎತ್ತಿಗಂತ ನೀನು ಬಾರೋ ಎಮ್ಮೆಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಊರಿಗಂತ ನೀನು ಬಾರೋ ನೀರಿಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. Thank you, dears, for your beautiful performance. ಹಲೋ 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 ಬರ್ತಾನಲ್ಲ ಹಲೋ ಹಲೋ ना जियो धर्म के नाम पर, ना मरो धर्म के नाम पर, इंसानियत ही है धर्म वतन का, बस जियो वतन के नाम पर. ಹಲೋ ಹಲೋ We are grateful for our heroes, our soldiers, who are the protecting our borders. They are the real patriots who love their motherland. They deserve a tribute, and this is the exactly what. The students of class 2nd are going to the welcome on the stage.
आदत रग रग में है, जीत की आदत ऐसा हुनर दुश्मन भी सलामी दे। तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के। जय हिंद जो नस नस में है, हर बाजी फिर बस में है, सिद्ध ठान के हिंदुस्तान बोले। सुजलाम सुफलाम मलयज शीतलाम शस्य श्यामलाम वंदे मातरम। सुजलाम सुफलाम मलयज शीतलाम शस्य श्यामलाम वंदे मातरम। ना ही जमीन आसमानों में, ना ही मुमकिन है दो जहानों में, जज्बे इरादे और ये जुनून बनते हैं दिल के कारखानों में। पहुंच गए अंबर से आगे, धरती से फिर भी बंधे हैं धागे, रहते वतन की मिट्टी से जुड़ के। जय हिंद जो नस नस में है, हर बाजी फिर बस में है, जिद ठान के हिंदुस्तान बोले। सुजलाम सुफलाम मलयज शीतलाम शस्य श्यामलाम वंदे मातरम। सुजलाम सुफलाम मलयज शीतलाम शस्य श्यामलाम वंदे मातरम। Thank you, students. Now, let's move to next performance. Amma is a word that holds a world of love. Mother's love is unconditional. Her love is like the air. We don't see it, but we feel it. Whether it's a warm hug, Amma knows exactly what we need. Hello, hello. Hello, 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 hello.
ಇದೀಗ ನಮ್ಮ ಈ ವೇದಿಕೆಯಲ್ಲಿ ಅಮ್ಮನ ಕಣ್ಣು ಅಂತ ಅನ್ನುವಂತಹ ಅಮ್ಮನ ಪ್ರೀತಿಯನ್ನ, ಅಮ್ಮನ ವಾತ್ಸಲ್ಯವನ್ನ ಬಿಂಬಿಸುವಂತಹ ಸುಂದರವಾದ ಕಿರುನಾಟಕ ಅಮ್ಮನ ಕಣ್ಣು. ಈ ನಾಟಕದ ಪರಿಕಲ್ಪನೆ, ಕತೆ, ಸಂಭಾಷಣೆ ಶ್ರೀಯುತ ಅಮರನಾಥ್ ಪಟ್ಟೆ, ಮುಖ್ಯೋಪಾಧ್ಯಾಯರು, ಸಹ ನಿರ್ದೇಶನ ಶ್ರೀಮತಿ ಸವಿತಾ, ಸಹಕಾರ ಶ್ರೀಮತಿ ರಾಧಾ, ಹಿನ್ನೆಲೆ ಧ್ವನಿ ಶ್ರೀಮತಿ ಯಶುಭಾರೈ, ಕಥಾನಾಯಕಿ ತಾಯಿಯ ಪಾತ್ರದಲ್ಲಿ ಕುಮಾರಿ ಅದ್ವಿತಿ ಭಂಜನ್, ಕಥಾನಾಯಕ ರಾಮುವಿನ ಪಾತ್ರದಲ್ಲಿ ಸಾನ್ವಿತ್ ಮತ್ತು ಶ್ರೀಶಾ, ರಾಮುವಿನ ಹೆಂಡತಿಯ ಪಾತ್ರದಲ್ಲಿ ಕುಮಾರಿ ಆದ್ಯ, ಮಕ್ಕಳ ಪಾತ್ರದಲ್ಲಿ ಕುಮಾರಿ ಶ್ರೀಕಾ ಮತ್ತು ಆರ್ಯ, ಶಂಕರಣ್ಣನ ಪಾತ್ರದಲ್ಲಿ ಅನ್ವಿತ್ ಕೆಎನ್. ಇದೀಗ ವೇದಿಕೆಯಲ್ಲಿ ಅಮ್ಮನ ಕಣ್ಣು ಎನ್ನುವಂತಹ ಸುಂದರವಾದ ನಾಟಕ. ಹಲೋ 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 ಹಾಂ Amma is a word that holds a world of love. Mother's love is unconditional. Her love is like the air. We don't see it, but we feel it. Whether it's a warm hug, Amma knows exactly what we need. ಹಲೋ 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 ಹಾಂ ಅಮ್ಮ ಇದು ಖಂಡಿತ ಒಂದು ಶಬ್ದವಲ್ಲ, ಬದಲಿಗೆ ಅದೊಂದು ಭಾವನೆ, ಸಂತೋಷ, ಸುಖ, ದುಃಖ, ನೋವು, ನಲಿವು, ಹೀಗೆ ಎಲ್ಲದಕ್ಕೂ ಅಮ್ಮನೇ ಆಧಾರ. ಆಕೆ ನಮ್ಮ ಮೊದಲ ನುಡಿ. ಜಗತ್ತಿನಲ್ಲಿ ಅಮ್ಮ ಅನ್ನುವ ಶಬ್ದಕ್ಕಿಂತ ತೂಕದ ಇನ್ನೊಂದು ಶಬ್ದ, ಭಾವನೆ ಇರಕ್ಕಿಲ್ಲ. ಅದಕ್ಕಾಗಿ ಹೇಳುತ್ತಾರೆ, ಹೆತ್ತ ತಾಯಿಗಿಂತ ಹೆಚ್ಚಿನ ದೈವವಿಲ್ಲ ಎಂಬ ಮಾತು ಎಷ್ಟು ಸತ್ಯವೋ, ಅಮ್ಮ ಎಂಬ ಪದದಲ್ಲಿರುವ ಭಾವನೆಯು ಅಷ್ಟೇ ಪವಿತ್ರವಾದದ್ದು. ಕೆಟ್ಟ ಮಕ್ಕಳಾದರೂ ಇರಬಹುದು, ಆದರೆ ಕೆಟ್ಟ ತಾಯಿ ಇರಲಾರಳು. ಇಲ್ಲಿ ಈ ನಾಟಕದಲ್ಲಿ ತಾಯಿಯ ವಾತ್ಸಲ್ಯವನ್ನು ತೋರಿಸುವಂತಹ ಇದೀಗ ನಿಮ್ಮ ಮುಂದೆ. Let's celebrate moms with a heartwarming drama. Let's give a big clap for a lovely Ammana Kammu drama about moms presented by Adya and team. Welcome on the stage. ಹಲೋ 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 ಹಾಂ ಬರ್ತದೆ ಹಲೋ 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 ಹಲೋ
ಉಂಟು. ಸರ್, ರಾಮು ರಾಮು ಬಾಪ, ತಿಂಡಿ ತಿನ್ನು, ಆಮೇಲೆ ಶಾಲೆಗೆ ಹೋಗಬೇಕಲ್ವಾ? ಆಯ್ತಮ್ಮ, ಒಂಚೂರು ಬರ್ದು ಬರ್ತೇನೆ. ಸರಿ ಕಣಪ್ಪ. ಅಮ್ಮ ಅಮ್ಮ, ತಿಂಡಿ ಕೊಡಮ್ಮ. ಸರಿ ಬಾ ಅಮ್ಮ. ಆಮೇಲೆ ಆಮೇಲೆ ಏನು ಗಂಧ? ಆಮೇಲೆ ಅಮ್ಮ, ಅದು ಅದು ಹಲೋ, ಏನದು? ಅಮ್ಮ, ಇಂದು ಶಾಲೆಗೆ ನಾನೇ ಹೋಗ್ತೀನಮ್ಮ. ಯಾಕಪ್ಪ? ಯಾವಾಗಲೂ ನಾನೇ ತಾನೇ ನಿನ್ನನ್ನು ಶಾಲೆಗೆ ಬಿಟ್ಟು ದನಿಯವರ ಮನೆಗೆ ಕೆಲಸಕ್ಕೆ ಹೋಗುವುದು? ಹಾಗಲ್ಲ, ಅದು ಅದು ಏನದು? ಅಮ್ಮ, ನಿಂಗೆ ಗೊತ್ತು ತಾನೇ, ನಿಂಗೊಂದು ಕಣ್ಣಿಲ್ಲ ಅಂತ. ನೀನು ಸ್ಕೂಲ್ವರೆಗೆ ಬಂದರೆ ನನ್ನ ಫ್ರೆಂಡ್ಸ್ ಎಷ್ಟು ತಮಾಷೆ ಮಾಡ್ತಾರೆ. ಕುರುಡಿ ಮಗ ಅಂತಾರೆ. ಮಗ ನಾವು ಅವರು ಹೇಳಿದರೆ ನಿಂಗೇನು? ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು. ಆಮೇಲೆ ಈ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಹಾಗಲ್ಲಮ್ಮ, ನಿಂಗೆ ಅರ್ಥ ಆಗಲ್ಲ. ನೀನು ಸ್ಕೂಲ್ವರೆಗೆ ಬಂದರೆ ನಾನು ಸ್ಕೂಲಿಗೆ ಹೋಗಲ್ಲ, ಮತ್ತೆ ನಿನ್ನನ್ನು ಅಮ್ಮ ಅಂತಲೂ ಕರೆಯಲ್ಲ. ಹಾಗೆಲ್ಲ ಹೇಳ್ಬಾರ್ದು ಕಂದ. ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು. ಆಯ್ತು, ಬಾ ತಿಂಡಿ ತಿನ್ನು. ಹೀಗೆ ರಾಮುವನ್ನು ಆತನ ತಾಯಿ ಶಾಲೆಗೆ ಕಳುಹಿಸುತ್ತಾ ಬಹಳ ಪ್ರೀತಿಯಿಂದ ಸಾಕುತ್ತಾಳೆ. ಒಳ್ಳೆಯ ವಿದ್ಯಾವಂತ, ವಿನಯವಂತ, ಬುದ್ಧಿವಂತ ವ್ಯಕ್ತಿಯಾಗಿ ತನ್ನ ಮಗ ಬೆಳೆದು ಸಮಾಜದಲ್ಲಿ ಮಾದರಿ ವ್ಯಕ್ತಿಯಾಗಿ ಬೆಳೆಯಬೇಕೆಂದು ಹಂಬಲಿಸುತ್ತಾಳೆ. ಬಡತನ ಇದ್ದರೂ ಕಷ್ಟಪಟ್ಟು ದುಡಿದು ಮಗನ ಇಚ್ಛೆಯನ್ನು ಪೂರೈಸಲು ಶ್ರಮಿಸುತ್ತಾಳೆ. ತನ್ನ ಶಕ್ತಿ ಮೀರಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡುತ್ತಾಳೆ. ಹೀಗಿರಲು ಒಂದು ದಿನ ಅಮ್ಮ ಅಮ್ಮ ಅಮ್ಮ, ಎಲ್ಲಿದ್ದೀಯಮ್ಮ? ಹಲೋ, ತಗೋ ಸ್ವೀಟ್. ಯಾಕಪ್ಪ ಸ್ವೀಟ್? ಯಾಕಿಷ್ಟು ಖುಷಿಯಾಗಿದ್ದೀಯಾ? ಹೇಳ್ತೇನೆ ಅಮ್ಮ, ನನಗೆ ದೊಡ್ಡ ಸರ್ಕಾರಿ ಕೆಲಸ ಸಿಕ್ಕಿದೆ. ಆಫೀಸರ್ ಕೆಲಸ. ತಿಂಗಳಿಗೆ 50,000 ಸಂಬಳ. 50,000? ಅಬ್ಬಾ! ಯಾಕಮ್ಮ, ನಿಂಗೆ ಖುಷಿಯಾಗಲಿಲ್ವಾ? ಹಾಗಲ್ಲಪ್ಪ, ಇಷ್ಟೊತ್ತಿಗೆ ನಿನ್ನ ಅಪ್ಪ ಇರುತ್ತಿದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದರೋ ಗೊತ್ತಾ? ಈಗ ನನಗೆ ಸಮಾಧಾನ ಆಯಿತು ನೋಡು. ನನ್ನ ಜವಾಬ್ದಾರಿಯೂ ಕಡಿಮೆ ಆಯಿತು. ಇನ್ನು ನಿನಗೆ ಒಂದು ಚಿನ್ನದಂಥ ಹುಡುಗಿಯನ್ನು ನೋಡಿ ಮದುವೆ ಮಾಡಿದರೆ ಆಯಿತು, ನನ್ನ ಜವಾಬ್ದಾರಿಯೂ ಮುಗಿಯಿತು. ಆವಾಗ ನಾವು ಚೆನ್ನಾಗಿ ಬಾಳಬಹುದು. ಈಗ ನಾನೇನು ಮಾಡಲಿ ಅಂತೀಯಾ? ಮಗ, ನೀನು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಆಫೀಸರ್ ಆಗಬೇಕು. ಆಮೇಲೆ ಈ ಬಡವರ ಪಾಲಿನ ಕಣ್ಣಾಗಬೇಕು. ಅದೇ ನನ್ನ ಆಸೆ. ನಿನ್ನ ಅಪ್ಪಂದು ಆಸೆ ಅದೇ.
ಹೌದು ಕಣಮ್ಮ. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ. ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ. ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ. ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ. ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇತ್ತ. ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟುಕೊಂಡು ಕುಂತಿತ್ತ. ಕನಸು ಕನಸಾಗೆ ಉಳಿತ. ಈ ರೀತಿಯಾಗಿ ಮಗನಿಗೆ ಸಿಕ್ಕಿದ ಸರಕಾರಿ ಕೆಲಸದಿಂದ ತನ್ನ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಕನಸನ್ನು ಕಾಣುತ್ತಾ ಉದ್ಯೋಗದಲ್ಲಿ ಒಳ್ಳೆಯ ಹೆಸರು, ಶ್ರೇಯಸ್ಸು, ಕೀರ್ತಿ ಪಡೆದು ಎಲ್ಲರ ಪ್ರಶಂಸೆಗೆ ತನ್ನ ಮಗ ಕಾರಣನಾಗುತ್ತಾನೆ ಎಂದು ಹಂಬಲಿಸುತ್ತಾಳೆ. ಜೊತೆಗೆ ಮಗನಿಗೆ ಒಂದು ಸುಂದರವಾದ ಸಕಲ ಗುಣಸಂಪನ್ನೆಯಾದ ಹುಡುಗಿಯೊಂದಿಗೆ ಮಗನ ಇಚ್ಛೆಯಂತೆ ಮದುವೆಯನ್ನೂ ಮಾಡುತ್ತಾಳೆ. ಹೀಗೆ ಮಗ ಮತ್ತು ಸೊಸೆ ತಮ್ಮ ಸುಖಿ ಸಂಸಾರದೊಂದಿಗೆ ಇರಲು ಒಂದು ದಿನ ಲೇ ಸೀತಾ, ಸೀತಾ, ನನ್ನ ಬ್ಯಾಗ್ ಎಲ್ಲೇ? ನನಗೇನು ಗೊತ್ತು ರೀ ನಿಮ್ಮ ಬ್ಯಾಗು. ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆ ಹಂಗೆ ಈ ಮನೆಯಲ್ಲಿ ದುಡ್ತೀನಿ. ಸಾಲದ ನಿಮ್ಮ ಅಮ್ಮ ಬೇರೆ ಕೇಡು. ಲೇ ಲೇ ಏನಾಯ್ತೆ? ಏನಾಗಬೇಕು ಮತ್ತೆ? ನಿಮ್ಮಮ್ಮನಿಗೆ ಒಂದು ಕಣ್ಣಿಲ್ಲ ಅಂತ ಗೊತ್ತು ತಾನೆ? ಚೆನ್ನಾಗಿ ತಿಂದು ಬಿದ್ದಿರೋದು ಬಿಟ್ಟು ನನಗೆ ಬುದ್ಧಿ ಹೇಳ್ತದೆ ಆ ಮುದುಕಿ. ಈಗ ನಾನು ಏನು ಮಾಡಲಿ ಅಂತೀಯಾ? ದೂರ ನೋಡು, ನಾ ಮೊನ್ನೆ ತಾನೇ ಹೇಳಿದ್ದೇನಲ್ಲ, ನನಗೆ ಇಲ್ಲಿಂದ 1 ತಿಂಗಳಲ್ಲಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆವಾಗ ನಾನು ನಿನ್ನನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗ್ತೇನೆ. ಅಲ್ಲಿ ನಾವೊಂದು ದೊಡ್ಡ ಸಿಟಿಯಲ್ಲಿ ಹಾಯಾಗಿರಬಹುದಲ್ವಾ? ಅಲ್ಲಿವರೆಗೆ ತಡ್ಕೋ. ನೀವೆಷ್ಟು ಒಳ್ಳೆಯವರು ಕಣ್ರಿ. ಸರಿ, ಕಾಫಿ ತರ್ತೀನಿ, ಕುಡಿದು ಆಫೀಸಿಗೆ ಹೋಗುವಂತೆ. ಮತ್ತೆ ನನಗೆ ಬರುವಾಗ ಮಲ್ಲಿಗೆ ಹೂ, ಸೀರೆ ತರ್ತೀರಿ ತಾನೇ? ಆಯ್ತು ಕಣೆ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ. ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ. ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಉಂಡು ಬಿಟ್ಟಿರುವ ಎಂಜಲ ಕೂಳ ತಾಯಿಗ ಕೆಳಲ್ಲ. ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ. ಅದನ್ನು ಯಾರಿಗೇಳಲಿಲ್ಲ. ಹೀಗೆ ಮಗ ಮತ್ತು ಸೊಸೆ ವಿಶಾಲವಾದ ಸುಂದರ ಬದುಕಿನ ಯೋಚನೆಯನ್ನು ಮಾಡುತ್ತಾ ತನ್ನ ತಾಯಿಯನ್ನ ಊರಲ್ಲೇ ಬಿಟ್ಟು ಸುಖ ಸಂಸಾರದ ಕನಸಿನೊಂದಿಗೆ ಉದ್ಯೋಗದಲ್ಲಿ ವರ್ಗಾವಣೆಯನ್ನು ಪಡೆದು ದೊಡ್ಡ ಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಸುಖ ಸಂತೋಷದಿಂದ ಮಗ ಮತ್ತು ಸೊಸೆ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಇತ್ತ ತಾಯಿ ತನ್ನ ಮಗ ರಾಮುವಿನ ನೆನಪಲ್ಲೇ ಕಳೀತಾ ಊರಲ್ಲೇ ಕೂಲಿ ನಾಲಿ ಮಾಡುತ್ತಾ ಜೀವನ ಸಾಗಿಸ್ತಾ ಇರ್ತಾಳೆ. ಮುಂದೇನಾಯ್ತು ನೀವೇ ನೋಡಿ. ಹಲೋ, ಶೂ ಇಲ್ಲಿ ತಂದಿದ್ದೇನೆ ಕೆಳಗುಂಟು.
ಹಲೋ 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 ಬ್ಯಾಗ್ 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 ಹಲೋ 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 ಮಕ್ಕಳ ಹೇಗಿದ್ದೀರಾ? ಇವತ್ತು ಸ್ಕೂಲ್ ಹೇಗಿತ್ತು? ಹೇಗಿದೆ ನಿಮ್ಮ ಸ್ಕೂಲ್ ವರ್ಕ್? ಹಂಗೆ ಮಮ್ಮಿಯಲ್ಲಿ ಹೌದಾ? ಏನಿವತ್ತು ಸ್ಪೆಷಲ್? ಬಂದ್ರಿ? ಈಗ ತಾನೇ ಬಂದೆ ಕಣೆ. ಹೌದು, ಸ್ಪೆಷಲ್ ಅಂತೆ. ಏನು ಏನಿರಬಹುದು? ಏನದು? ಎದ್ದೂರಿ ನಮಗೆ ಮದುವೆ ಆಗಿ 7 ವರ್ಷ. ಹೌದಾ? ಲೇ ಸೀತಾ, ನನಗೆ ನಿಮ್ಮೆಲ್ಲರೊಟ್ಟಿಗೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಸಂಸಾರ, ಆನಂದ ಸಾಗರ. ಇವರು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಡ್ಯಾನ್ಸ್ಗೆ ಇರುವ LKG ವಿದ್ಯಾರ್ಥಿಗಳೆಲ್ಲ ಸ್ಟೇಜ್ಗೆ ಬರಬೇಕು ಅಂತ ಹೇಳಿ ವಿನಂತಿಸಿ ಮಾಡ್ಕೊಳ್ತಿದ್ದೇನೆ. ಆತ್ಮಿಕಾ, ಋತ್ವಿ ಕೆ, ಗಹನ್, ಜ್ಞಾನ, ಮಿಶಿಕಾ, ತ್ರಿಶಿಲ್, ದಶ್ವಿ, ಲಿಶಿಕಾ, ಜನೀಶ್, ವಿಕ್ರಾಂತ್,
ಪವನ್, ಗಮನ್, ನಮನ್, ಗಿಹಾನ್. ಬಾನಿನಲ್ಲಿ ನಕ್ಷತ್ರದ ತೇರಿನಿಂದ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ನಕ್ಷತ್ರದ ತೇರಿನಿಂದ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. झटका जरा सा महसूस हुआ एक, लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा.
ಏ ಮುದುಕಿ, ಹೇಳದೆ ಕೇಳದೆ ಇಲ್ಲಿಗೆ ಯಾಕೆ ಬಂದೆ? ನಿನ್ನ ದರಿದ್ರ ಮುಖವನ್ನು ನನ್ನ ಮಕ್ಕಳು ನೋಡಿದರೆ ಹೆದರಿಕೊಳ್ತಾರೆ. ಬೇಗ ಇಲ್ಲಿಂದ ತೊಲಗು. ಹಲೋ, ನೋಡು, ನನಗೆ ಸಮಯವಿಲ್ಲ, ಇಲ್ಲಿಂದ ತೊಲಗು, ಇಲ್ಲದಿದ್ರೆ ನಾನೇ. ದೇವರು, ತಪ್ಪಾಯ್ತು ಕಣಪ್ಪ, ನನಗೆ ಅಡ್ರೆಸ್ ಗೊತ್ತಾಗಲಿಲ್ಲ, ಹೇಗೋ ಬಂದೆ, ಹಾಗೇ ಹೋಗ್ತೀನಿ. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು, ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು, ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟು ದಿನ ಇರುತ್ತಾಳು. ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾಂತನ ಬೇಡಾಳು, ತಾಯಿ ಬೀದ್ಯಾಗ ಸತ್ತಾಳು. ಹೀಗೆ ತಾಯಿಯು ತನ್ನ ಪಾಡಿಗೆ ಅತ್ಯಂತ ದುಃಖದಿಂದ ಊರಿಗೆ ಹಿಂದಿರುಗುತ್ತಾಳೆ. ಮಗನಿಗೆ ಸಾಕಷ್ಟು ಅನುಕೂಲ ಇದ್ದರೂ ತಾಯಿಯ ಕಷ್ಟದ ಕಡೆಗೆ ತಿರುಗಿ ಕೂಡ ನೋಡೋದಿಲ್ಲ ರಾಮು. ಆಕೆಯನ್ನು ತಿರಸ್ಕಾರ ಮಾಡುತ್ತಾ ಸುಖ ಜೀವನದಲ್ಲಿ ತೇಲಾಡ್ತಾ ಇರ್ತಾನೆ. ಹಾಗೆ ಆತನಿಗೆ ಕೆಲಸದಲ್ಲಿ ಒಳ್ಳೆಯ ಸ್ಥಾನಮಾನ ಕೂಡ ಸಿಗುತ್ತೆ, ಒಳ್ಳೆಯ ಸಂಬಳ ಕೂಡ ಸಿಗುತ್ತೆ. ಆದರೆ ಇತ್ತ ತಾಯಿ ಬಹಳ ನೋವಿನಿಂದ ಕಷ್ಟದ ಜೀವನವನ್ನ ಸಾಗಿಸ್ತಾಳೆ. ರಾಮುವಿಗೋಸ್ಕರ ಪ್ರತಿ ಕ್ಷಣ ಕಾಯ್ತಾ ಇರ್ತಾಳೆ. ಮಗನ ನೆನಪಲ್ಲೇ ಒಂದಿನ ಕೊನೆಯುಸಿರೆಳಿತಾಳೆ. ಕೆಲವು ವರ್ಷಗಳು ಕಳೆಯುತ್ತವೆ. ಹಲೋ, ನೀವು ಶಂಕರಪ್ಪನಲ್ವಾ? ಹೌದು ಶಂಕರಪ್ಪನ, ನಾನೇ ರಾಮು. ನೀವು ಹೇಗಿದ್ದೀರಿ? ಹೌದು, ನಾನು ಚೆನ್ನಾಗಿದ್ದೇನೆ. ಹೌದು ಶಂಕರಪ್ಪನ, ನಾನು ಬೆಂಗಳೂರಿನಲ್ಲಿದ್ದೇನೆ. ನನಗೆ ಇಬ್ಬರು ಮುದ್ದಾದ ಮಕ್ಕಳು. ಕೆಲಸದ ಮೇಲೆ ಪುತ್ತೂರಿಗೆ ಬಂದಿದ್ದೇನೆ. ಹೇಗೋ ಪುತ್ತೂರಿಗೆ ಬಂದಿದ್ದೇನಲ್ಲ, ಹಾಗೆ ಅಮ್ಮನನ್ನು ಮಾತಾಡಿಸಿ ಹೋಗೋಣಂತ ಬಂದೆ.
ಹಲೋ ಹಲೋ ಹಲೋ. ನೀವು ಶಂಕರಪ್ಪನಲ್ವಾ? ಹೌದು ಶಂಕರಪ್ಪನ, ನಾನೇ ರಾಮು. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನಾನೀಗ ಬೆಂಗಳೂರಿನಲ್ಲಿದ್ದೇನೆ. ನಾವು ಚೆನ್ನಾಗಿದ್ದೇವೆ. ನನಗೆ 2 ಮುದ್ದಾದ ಮಕ್ಕಳು. ಕೆಲಸದ ಮೇಲೆ ಪುತ್ತೂರಿಗೆ ಬಂದಿದ್ದೇನೆ. ಹೇಗೋ ಪುತ್ತೂರಿಗೆ ಬಂದಿದ್ದೇನಲ್ವಾ, ಹಾಗೆ ಅಮ್ಮನನ್ನು ಮಾತಾಡಿಸಿ ಹೋಗೋಣ ಅಂತ ಬಂದೆ. ಅಮ್ಮ ಹೇಗಿದ್ದಾರೆ? ನೀವು ಇತ್ತೀಚೆಗೆ ಅಮ್ಮನನ್ನು ನೋಡಿದ್ದೀರಾ? ಚೆನ್ನಾಗಿದೆ ಕಣಪ್ಪ. ನೀನು ತುಂಬ 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 ತಡ ಮಾಡಿಬಿಟ್ಟೆ. ನಿನ್ನ ಬಗ್ಗೆ ಎಷ್ಟೊಂದು ಕನಸು ಇಟ್ಟುಕೊಂಡಿದ್ದಳು. ನನ್ನ ಮಗ ದೊಡ್ಡ ವ್ಯಕ್ತಿ ಎಂದು ಹೇಳುತ್ತಿದ್ದಳು. ಸೊಸೆ ಮೊಮ್ಮಕ್ಕಳ ಬಗ್ಗೆ ಆಗಾಗ ಹೇಳುತ್ತಿದ್ದಳು. ನಿನಗೆ ಒಂದು ಕೊನೆಯ ಗಳಿಗೆಯಲ್ಲಿ ಪತ್ರ ಕೊಟ್ಟಿದ್ದಾನೆ. ಶಂಕರಪ್ಪನ ನನ್ನ ಮಗ ಎಲ್ಲಾದರೂ ಸಿಕ್ಕಿದ್ರೆ ಈ ಪತ್ರವನ್ನು ಕೊಡಿ ಎಂದು. ಮಗು ರಾಮು, ಹೇಗಿದ್ಯಪ್ಪ? ನೀನು ಚೆನ್ನಾಗೇ ಇರ್ತೀಯ ಬಿಡು. ಯಾಕೇಳು, ನೀನು ಶ್ರೀಮಂತ ಕಣೋ. ನಿನ್ನಲ್ಲಿ ದುಡ್ಡು, ಐಶ್ವರ್ಯ, ಒಡವೆ ಎಲ್ಲ ಇದೆ ನೋಡು. ಹೀಗೆ ಚೆನ್ನಾಗಿರಪ್ಪ, ಅದೇ ನನ್ನ ಆಸೆ ಕಣೋ. ಮಗು ರಾಮು, ನಿಂಗೆ ಒಂದು ವಿಷಯ ಹೇಳೋಕೆ ಮರ್ತೇ ಹೋಗಿತ್ತು. ಅದೇನು ಗೊತ್ತಾ, ಅವತ್ತೊಂದಿನ ನೀನು ಆಟ ಆಡಬೇಕಿದ್ರೆ ಬಿದ್ಬಿಟ್ಟೆ ಅಂತ ಸುದ್ದಿ ಬಂತು. ನಾನು ನಿಮ್ಮಪ್ಪ ದನಿಯವರ ಮನೆಯಲ್ಲಿ ಚಾಕ್ರಿ ಮಾಡ್ತಿದ್ದೆವು ಕಣೋ. ನಾವಿಬ್ರು ಓಡೋಡಿ ಬಂದೆವು. ನೀನು ಬಿದ್ದು ಅಳ್ತಾ ಇದ್ದಿ ರಾಮು. ನಿನ್ನ ಕಣ್ಣಲ್ಲಿ ರಕ್ತ ಬರ್ತಿತ್ತು ರಾಮು. ಅದನ್ನು ನೋಡಿ ನಮ್ಮ ಕಣ್ಣಲ್ಲೂ ರಕ್ತ ಬತ್ತು ಕಣೋ. ನಿಮ್ಮಪ್ಪ ನಿನ್ನ ಹೆಗಲಿಗೆ ಹಾಕೊಂಡು ನಮ್ಮೂರ ಪಂಡಿತರ ಬಳಿ ಓಡೋಡಿ ಬಂದರು ಕಣೋ. ನಾನು ಓಡ್ ಬಂದೆ ರಾಮು. ಪಂಡಿತರು ನಿನ್ನ ನೋಡಿ, ಇದಿಲ್ಲಿ ಆಗಲ್ಲ, ಪಟ್ಟಣದ ದೊಡ್ಡ ಆಸ್ಪತ್ರೆಯಲ್ಲಿ ದೊಡ್ಡ ಡಾಕ್ಟ್ರಿಗೆ ತೋರಿಸ್ಬೇಕು ಅಂದರು. ನಿಮ್ಮ ಅಪ್ಪನು ತುಂಬ ಕೂಗಿದ್ರು. ಪಂಡಿತ್ರೆ, ಇನ್ನೊಮ್ಮೆ ಸರಿಯಾಗಿ ನೋಡಿ ನನ್ನ ಮಗುನ ಉಳಿಸ್ಕೊಡಿ, ನಮಗೆ ನೀವೇ ದಿಕ್ಕು, ನಮಗೆ ಪಟ್ಟಣಕ್ಕೆ ಹೋಗುವಷ್ಟು ದುಡ್ಡಿಲ್ಲ ಡಾಕ್ಟ್ರೇ ಅಂದ್ವಿ. ಅಷ್ಟೊತ್ತಿಗೆ ನಂಗೊಂದು ನೆನಪಾಯ್ತು ನೋಡು. ನನ್ನಮ್ಮ ನನಗೆ ಕೊಟ್ಟಿದ್ದ ಒಂದು ಸಣ್ಣ ಉಂಗುರ, ಅದನ್ನು ಹಿಡ್ಕೊಂಡು ದನಿಯವರ ಮನೆಗೆ ಹೋದೆ. ಉಂಗುರ ಇಟ್ಕೊಂಡು ದುಡ್ಡು ಕೊಡಿ ಅಂದೆ. ಅವರು ಉಂಗುರ ತಗೊಳ್ಳದೆ ಪಟ್ಟಣಕ್ಕೆ ಹೋಗೋ ವ್ಯವಸ್ಥೆ ಮಾಡಿದ್ರು ಕಣೋ. ಅಂತೂ ಇಂತೂ ಪಟ್ಟಣಕ್ಕೆ ಬಂದ್ವಿ. ಡಾಕ್ಟ್ರಿಗೂ ನಿನ್ನನ್ನು ತೋರಿಸಿದ್ವಿ. ಅವ್ರು ಏನಂದ್ರು ಗೊತ್ತಾ, ಇವನ ಕಣ್ಣಿಗೆ ತುಂಬ ಪೆಟ್ಟಾಗಿದೆ, ಇದನ್ನ ಸರಿ ಮಾಡಲು ಆಗಲ್ಲ ಅಂದ್ರು. ಬೇಕಿದ್ರೆ ಒಂದು ಕಣ್ಣನ್ನ ಉಳಿಸ್ಬೋದು ಅಂದ್ರು.
ನನಗೂ ನಿಮ್ಮಪ್ಪಂಗೂ ಏನೋ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಡಾಕ್ಟ್ರ ಕಾಲಿಗೆ ಬಿದ್ದು, ಡಾಕ್ಟ್ರಿ ಹೇಗಾದರೂ ಮಾಡಿ ನಮ್ಮ ಮಗನ ಕಣ್ಣು ಉಳಿಸ್ಕೊಡಿ ಅಂದ್ವಿ. ಜೀವನ ಪರ್ಯಂತ ನಿಮ್ಮನ್ನ ಮರೆಯಲ್ಲ ಅಂದ್ವಿ. ಡಾಕ್ಟ್ರು ಆಗಲ್ಲ, ಆದರೆ ಒಂದು ದಾರಿ ಇದೆ, ಯಾರಾದರೂ ಕಣ್ಣು ದಾನ ಮಾಡಿದರೆ ಇವನಿಗೆ ಜೋಡಿಸೋ ಪ್ರಯತ್ನ ಮಾಡ್ಬೋದು ಅಂದರು. ಆಗ ಏನೋ ಒಂದು ಆಸೆ ನಮ್ಮಲ್ಲಿ ಹುಟ್ಕೊಂತು. ಕೂಡಲೇ ನನ್ನ ಮತ್ತೆ ನಿಮ್ಮಪ್ಪನ ಬಾಯಲ್ಲಿ ಬಂದ ಶಬ್ದ ಏನು ಗೊತ್ತಾ? ಡಾಕ್ಟ್ರೇ, ನನ್ನ ಕಣ್ಣನ್ನು ನಮ್ಮ ಮಗುಗೆ ಕೊಡಿ ಅಂತ. ಡಾಕ್ಟ್ರು ಸರಿ ಅಂದರು, ಆದರೆ ಅದಕ್ಕೆ ಲಕ್ಷಗಟ್ಟಲೆ ಖರ್ಚಾಗುತ್ತೆ ಅಂದರು. ನಮಗೆ ಮತ್ತೇನು ಮಾಡೋದೆಂದು ತೋಚಲೇ ಇಲ್ಲ ಕಣೋ. ಮತ್ತೆ ದನಿಯ ಮನೆಗೆ ಓಡಿದೆ ಕಣೋ. ಅವರು ಹಿಂದೂ ಮುಂದೆ ನೋಡದೆ ದುಡ್ಡಿನ ವ್ಯವಸ್ಥೆನೂ ಮಾಡಿದ್ರು ಕಣೋ. ಅದು ಹೇಗೋ ನಿಮ್ಮ ಅಪ್ಪನ ಕಣ್ಣು ನಿನಗೆ ಸರಿ ಹೊಂದಲೇ ಇಲ್ಲ. ನನ್ನ ಕಣ್ಣು ನಿನಗೆ ಸರಿ ಹೊಂದಿತ್ತು ರಾಮು. ನನ್ನ ಒಂದು ಕಣ್ಣನ್ನು ನಿನಗೆ ಕೊಟ್ಬಿಟ್ಟೆ, ನಿನಗೆ ಕಣ್ಣು ಬಂತು. ಯಾಕೊತ್ತಾ? ನನ್ನ ಮಗ ಈ ಪ್ರಪಂಚದಲ್ಲಿ ಕುರುಡನಾಗಬಾರ್ದು, ಎಲ್ಲರ ಪಾಲಿನ ಕಣ್ಣಾಗಬೇಕು ಎಂಬುದೇ ನನ್ನ ಆಸೆ ಆಗಿತ್ತು ಕಣೋ. ಏನಂದೆ ನೀನು? ಕುರುಡಿ ಮಗ ಅಂತಾರೆ ಅಲ್ವೇನೋ? ನಾನು ಕುರುಡಿ ಅಲ್ಲ ಕಣೋ, ನಾನು ಕುರುಡಿ ಅಲ್ಲ. ಹಾ, ಅಂದಾಗೆ ಅವತ್ತು ಧನಿಯವರಲ್ಲಿ ತಗೊಂಡಿದ್ದ ದುಡ್ಡನ್ನು ತೀರಿಸೋದಕ್ಕೆ ನಿಮ್ಮಪ್ಪ ನಾನು ಹಗಲು ಇರುಳು ಕಷ್ಟಪಟ್ವಿ. ನಿಮ್ಮಪ್ಪ ಹೋದ್ಮೇಲೆ ನಾನೇ ದುಡ್ದೆ ಕಣೋ, ಆದರೆ ಸಾಲ ತೀರಿಸೋದಕ್ಕೆ ಆಗಲೇ ಇಲ್ಲ. ಹಾಂ, ನಿಂಗೇನು ಕಷ್ಟ ಇಲ್ಲ ಕಣಪ್ಪ, ದುಡಿದ ಋಣ ನನ್ನ ಮೇಲಿದೆ. ನಾನು ಕೊಟ್ಟ ದುಡ್ಡು ಯಾವತ್ತೋ ನನಗೆ ಬಂದಾಯಿತು ಅಂದರು. ನನ್ನ ಮೈಯಲ್ಲಿ ದುಡಿಯೋ ಶಕ್ತಿ ಇಲ್ಲದಿರುವಾಗ ದನಿಯವರೇ ಜನ ಕಳಿಸಿ ನನ್ನನ್ನು ನೋಡ್ಕೊಳ್ತಿದ್ರು ಕಣೋ. ನಿಂಗೆ ಯಾವ ಕಷ್ಟನೂ ಇಲ್ಲ ಬಿಡು. ಅವರು ಒಳ್ಳೆಯವರು ಕಣೋ. ಹಾಂ, ನೀನು ಒಳ್ಳೆಯವನೇ. ಯಾಕೇಳು? ಈ ಕುರುಡಿಯನ್ನ ನಿನ್ನ ಮಕ್ಕಳಿಗೆ ಪರಿಚಯ ಮಾಡಲಿಲ್ಲ ನೋಡು, ಅಲ್ವೇನೋ ರಾಮು? ಇರಲಿ, ಈ ಪತ್ರವನ್ನು ಶಂಕರಣ್ಣನಲ್ಲಿ ಕೊಟ್ಟಿದ್ದೀನಿ. ಮಗ ಚೆನ್ನಾಗಿರಪ್ಪ. ಈ ಅಮ್ಮನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇದೆ ಕಣೋ. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ಕಂದ. ಹಾಂ, ಅಂದಾಗೆ ನಿನ್ನ ಅಮ್ಮನ ಕಣ್ಣು ಜೋಪಾನ. ಯಾಕಂದ್ರೆ ಅದು ನಿನ್ನ ಅಮ್ಮನ ಕಣ್ಣು ಕಣೋ, ಅಮ್ಮನ ಕಣ್ಣು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ. ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು. ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇ.
ಆತ್ಮೀಯರೇ, ಹಿರಿಯರನ್ನು ಗೌರವದಿಂದ ಕಾಣುವ ಪ್ರವೃತ್ತಿ ಮಾಯವಾಗುತ್ತಿರುವ ಈ ಕಾಲದಲ್ಲಿ ಮಕ್ಕಳಲ್ಲಿ ಒಂದಷ್ಟು ಮೌಲ್ಯಗಳು ಮೂಡಿಬರಲು ಸಹಾಯವಾಗಬಹುದು ಎಂಬ ದೃಷ್ಟಿಯಲ್ಲಿ ಈ ಕಿರುನಾಟಕವನ್ನು ಪ್ರಸ್ತುತಪಡಿಸಲಾಗಿದೆ. ಈ ನಾಟಕದ ಕಥಾನಾಯಕನಂತೆ ನಮ್ಮ ಮಕ್ಕಳು ಆಗದಿರಲಿ ಎಂಬುದು ನಮ್ಮ ಹಾರೈಕೆ. ತನ್ನ ತಂದೆ ತಾಯಿಯ ಮಾತನ್ನು ಉಳಿಸಲು ವನವಾಸವನ್ನು ಅನುಭವಿಸಿದ ಶ್ರೀರಾಮನಂತವರ ಕತೆ ನಮ್ಮೆಲ್ಲರಿಗೂ ತಿಳಿದಿರುವಾಗ ಈ ಕಥೆಯಲ್ಲಿ ಬರುವ ಈ ರಾಮುವಿನಂತೆ ನಮ್ಮ ಮಕ್ಕಳಾಗಬಾರದು. ವಿವೇಕಾನಂದ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ವೀರ ಸಾವರ್ಕರ್, ರಾಣಿ ಲಕ್ಷ್ಮೀಬಾಯಿ, ಸಂಗೊಳ್ಳಿ ರಾಯಣ್ಣನಂತಹ ಮಹಾನ್ ದೇಶಭಕ್ತರು ನಮ್ಮೆಲ್ಲರ ಮನೆಗಳಲ್ಲಿ ಹುಟ್ಟಿ ಬರಲಿ. ಪೋಸ್ಟರ್ ಭಾರತೀಯ ವ್ಯಾಲ್ಯೂಸ್ ಎಂಬ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿರುವ ಈ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆಯುವ ಮಕ್ಕಳು ಒಂದು ಮೌಲ್ಯಗಳನ್ನು, ಭಾರತೀಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಭವ್ಯವಾದ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಈ ದೇಶದ ಅಮೂಲ್ಯ ರತ್ನಗಳಾಗಬೇಕೆಂಬುದೇ ನಮ್ಮ ಆಶಯ. ಈ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸೋಣ, ಪೋಷಿಸೋಣ. ಆತ್ಮೀಯರೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಹಿಂದೆ ಕಳೆದ 2 ಶಾಲೆಗಳಲ್ಲಿ ಕೂಡ ಈ ಪ್ರಯೋಗಗಳನ್ನ, ಈ ಒಂದು ಕಿರು ನಾಟಕವನ್ನ ಮಾಡಿ ಇದರಲ್ಲಿ ಒಳ್ಳೆಯ ಒಂದು ಮೌಲ್ಯವನ್ನ ಪಡೆದು ಇದೀಗ 3ನೇ ಪ್ರಯೋಗವಾಗಿ AVG ಆಂಗ್ಲ ಮಾಧ್ಯಮ ಶಾಲೆ ಬನ್ನೂರು ಇಲ್ಲಿ ಈ ಒಂದು ನಾಟಕವನ್ನ ಪ್ರಸ್ತುತಪಡಿಸಿದ್ದಾರೆ. ಆತ್ಮೀಯ ಪೋಷಕರೇ, ನಮ್ಮ ಮಕ್ಕಳು ತುಂಬಾ ಚಿಕ್ಕವರು, ಹಾಗಾಗಿ ಅವರ ಅಭಿನಯದಲ್ಲಿ ಅಥವಾ ಅವರ ಸಂಭಾಷಣೆಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಕ್ಷಮಿಸಿ. ಮುಂದೆ ಕೂಡ ನಿಮ್ಮ ಪ್ರೋತ್ಸಾಹ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಮಕ್ಕಳ ಮೇಲಿರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಹಾಗೆ ಈ ಕಥಾ ನಾಟಕದಲ್ಲಿ ಪರಿಕಲ್ಪನೆ, ಕತೆ, ಸಂಭಾಷಣೆ ಶ್ರೀಯುತ ಅಮರನಾಥ್ ಪಟ್ಟಿ, ಮುಖ್ಯೋಪಾಧ್ಯಾಯರು, ಸಹ ನಿರ್ದೇಶನ ಶ್ರೀಮತಿ ಸವಿತಾ, ಸಹಕಾರ ಶ್ರೀಮತಿ ರಾಧಾ, ಹಿನ್ನೆಲೆ ಧ್ವನಿ ಶ್ರೀಮತಿ ಯಶುಭಾರೈ, ಕಥಾನಾಯಕಿ ತಾಯಿಯ ಪಾತ್ರದಲ್ಲಿ ಕುಮಾರಿ ಅದ್ವಿತಿ ಭಂಜನ್, ಕಥಾನಾಯಕ ರಾಮುವಿನ ಪಾತ್ರದಲ್ಲಿ ಸಾನ್ವಿತ್ ಮತ್ತು ಶ್ರೀಶಾ, ರಾಮುವಿನ ಹೆಂಡತಿಯ ಪಾತ್ರದಲ್ಲಿ ಕುಮಾರಿ ಆದ್ಯ, ಮಕ್ಕಳ ಪಾತ್ರದಲ್ಲಿ ಕುಮಾರಿ ಅನಿಕಾ ಹಾಗೂ ಆರ್ಯ, ಶಂಕರಣ್ಣನ ಪಾತ್ರದಲ್ಲಿ ಅನ್ವಿತ್ KL. ಅಭಿನಯಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲೆಯ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಧನ್ಯವಾದಗಳು. Now, let's cheer up. ಪ್ರೀತಿಯ ಪೋಷಕರೇ, ಈಗ ನಿಮಗಾಗಿ ಒಂದು ವಿಶೇಷ ಪ್ರದರ್ಶನ. ಅಡುಗೆ ಮನೆಯಲ್ಲಿರುವ ವಿವಿಧ ತರಕಾರಿಗಳು ಸೇರಿ ಒಂದು ಫಂಕ್ಷನ್ ಮಾಡಿದರೆ ಹೇಗಿರುತ್ತೆ? ಆ ಸಂಭ್ರಮವನ್ನು ತೋರಿಸಲು ನಮ್ಮ ಪುಟಾಣಿಗಳು ಸಿದ್ಧರಾಗಿದ್ದಾರೆ. ಬನ್ನಿ, ಇವರ ಅದ್ಭುತವಾದ ಅಭಿನಯದ ಹಾಡನ್ನು ನೋಡಿ ಆನಂದಿಸೋಣ. ಲೆಟ್ಸ್ ವೆಲ್ಕಮ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆನ್ ದ ಸ್ಟೇಜ್. ಟೊಮೆಟೊ ತಾನೇ ಸುಂದ್ರಿ ಎಂದು ತಾಂಬಲ ಹಂಚಿತು, ಟೊಮೆಟೊ ತಾನೇ ಸುಂದ್ರಿ ಎಂದು ತಾಂಬಲ ಹಂಚಿತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತು. ಬಟಬಟ ಎಂದ ಬಟಾಟೆ ಜೋರು ಭಾಷಣ ಬಿಗಿದಿತ್ತು, ಬಟಬಟ ಎಂದ ಬಟಾಟೆ ಜೋರು ಭಾಷಣ ಬಿಗಿದಿತ್ತು. ಪಟಪಟ ಎನ್ನುವ ಪಡವಲಕಾಯಿ ಚಪ್ಪಾಳೆ ತಟ್ಟಿತ್ತು, ಪಟಪಟ ಎನ್ನುವ ಪಡವಲಕಾಯಿ ಚಪ್ಪಾಳೆ ತಟ್ಟಿತ್ತು. ಅಡುಗೆ ಮನೆಗೆಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು, ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕೆಂಪನೆ ಇದ್ದ ಬೀಟ್ರೂಟ್ ಎಲ್ರಿಗೂ ಲಿಪ್ಸ್ಟಿಕ್ ಹಾಕಿತ್ತು, ಕೆಂಪನೆ ಇದ್ದ ಬೀಟ್ರೂಟ್ ಎಲ್ರಿಗೂ ಲಿಪ್ಸ್ಟಿಕ್ ಹಾಕಿತ್ತು. ಅಡುಗೆ
ಹಾಕಿತು. ಬೆಂಡೆಕಾಯಿ ಬಂಡೆ ಎತ್ತಿ ಸಾಹಸ ಮಾಡಿತು. ಬೆಂಡೆಕಾಯಿ ಬಂಡೆ ಎತ್ತಿ ಸಾಹಸ ಮಾಡಿತು. ತಡವಾಗಿ ಬಂದ ತೇರಿಕೊಂಡು ಚಪ್ಪರ ಹಾಕಿತು. ಮೂಲೆಯಲ್ಲಿ
जो है अलबेला मदनैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मदनैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। मधुबन में जो कन्हैया किसी गोपी से मिले, कभी मुस्काए कभी छेड़े कभी बात करे, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी गोपी से मिले, मन में तो राधा के ही प्रेम के हैं फूल खिले, इसलिए राधा जले, इसलिए राधा जले, बिना सोचे समझे, इसलिए राधा जले, इसलिए राधा जले। ಕೃಷ್ಣ ನಿನ್ ദ്വാരകയെ വിടേ ദൂരം ഏറനടന്നു കുചേലൻ, ഏറനടന്നു കുചേലൻ. കൃഷ്ണ നിൻ ദ്വാരകയെ വിടേ
Parents, please note, tomorrow 3rd January 2026, it is holiday on account of school annual day. Regular classes starts on Monday 5th January 2026. ಉಗೆ ಉಗೆ ಎಂಬ ಜೈಕಾರದೊಂದಿಗೆ ಮಲೆ ಮಹಾದೇಶ್ವರನ ಮಹಿಮೆಯನ್ನು ಸಾರುವ ವಿಶಿಷ್ಟ ಜನಪದ ಕಲೆ ಕಂಸಾಳೆ. ಇದು ಮಹಾದೇಶ್ವರನ ಭಕ್ತರು ನಡೆಸುವ ಪವಿತ್ರ ಸೇವೆ. ಕಂಚಿನ ತಾಳಗಳ ನಾದದೊಂದಿಗೆ ಲಯಬದ್ಧ ಹೆಜ್ಜೆಗಳನ್ನು ಹಾಕುತ್ತಾ ಪ್ರದರ್ಶಿಸುವ ಈ ರೋಮಾಂಚನ ಕಲೆ ನಮ್ಮ ಮೈಸೂರು ಭಾಗದ ಹೆಮ್ಮೆ. Now hold your excitement for the every energetic performance. Let's call upon 5th and 6th energetic boys on the stage. ಓ ಮುಂಗೊಂಡಾದ ಮಾದೇವನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮಲು ಮಂಜುಗವಿದಾವೆ. ಬೆಟ್ಟಾದ ಮಾದೇವ ಬರುವಾಗ ಹುಟ್ಟುಗಲ್ಲು ಗುಡುಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಕಾಣಿಕೆ ತಂದಿವುನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ ಹೆಂಡುಲಿ ಮ್ಯಾಲಿನ ನಿದ್ದಾರಿಯೋ. ಎತ್ತಿದಾರು ತುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಕಾಡು ಪಾರುವಾಳ ನಕ್ಕಿ ಕನ್ನನವಲು ಮರಿದುಂಬಿಗಳು. ಲಾವಾಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕಾರುದಾವೆ. ಕೋಗಿಲೆ ಎದ್ದು ಕೊಂಬೆ ನೇರಿ ಕೂಗುತ್ತಾವೋ ಮಾದೇಶ್ವರನ. ರಾಗವೆತ್ತಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ. ಅಲ್ಲಲ್ಲರಿಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕೊನ್ನಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹನಂತೆ. ಎಲ್ಲರ ಜೀವಾದಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ. Thank you student. Now next performance, शिव सत्य है शिव सुंदर है और शिव ही अनंत है. आज की मेरी प्रस्तुति समर्पित है उस नटराज को जिनके नृत्य में संपूर्ण ब्रह्मांड समाया है. तैयार हो जाइए महादेव की भक्ति के उस वेग को महसूस करने के लिए जो मन को स्थिर और शरीर को ऊर्जामय कर देता है. जय भोलेनाथ. Let's call upon our Shiva Thandava team.
ఆకాశలింగమై ఆవహించరా ఢమ ఢమ ఢమమని డమరుక ధ్వని సలిపి చడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికారా వరదై ముంచై జలలింగమై ఘోరా వరమై వసమై ప్రబలమౌ లింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా శివ శివ హర హర జయ జయ దిగిరారా ప్రియ తాండవ శంకర Thank you, dear students. And that's a wrap of big day. This annual day was not just about the performance on stage, it was a celebration of the journey we have taken together this year. Every dance, song and skit told a story of dedication and teamwork. I want to extend my deepest thanks to the teachers and staff who worked tirelessly behind the scene. You are the silent architects of this success. Students, continue to dream big and work hard. The stage of life is waiting for you. And I would like to thank our dear parents who are supported from morning till now also. Be a big thanks to you also. And thanks to our media team, Suddhi channel and LED play ಮಾಡಿದ ಪ್ರಜ್ವಲ್ ರವರಿಗೂ a big thank, and team Mike Purushottam and ಶಾಮಿಯಾನ ಟೀಮ್ ರಾಮಕೃಷ್ಣ ರವರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳುತ್ತಾ, ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿಗೂ ಧನ್ಯವಾದವನ್ನು ಹೇಳುತ್ತಾ, I request with all, please maintain silence and stand up once for our national anthem. जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मागे, गाहे तव जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. Tomorrow is holiday on behalf of school day. ನಾಳೆ ದಿನಾಂಕ 3